नंदन व्रज जनरंजन यमुनतीरावनचारि। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण। ಮಾತಾಜಿಗಳೇ, ಪ್ರಭುಜಿಗಳೇ, ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾನು ಇವತ್ತಿನ ತರಗತಿನ ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾನುವಾರದ ಭಕ್ತಿ ಸದಾಚಾರ ತರಗತಿಗಳಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೀನಿ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠಾಸ್ ಪ್ರಭುಗಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಾರ್ಥನೆಯೊಂದಿಗೆ ನಾನು ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಹಂ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ. ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತಥೋ ಜಯಂ ಉದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಜಿಗಳು ಎಲ್ಲರೂ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ.
ಈ ಭಗವಂತನ ಜ್ಞಾನ ನಿಮ್ಗೆಲ್ಲರಿಗೂ ಸಹ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತೀನಿ. ಈ ಜ್ಞಾನವನ್ನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತ ಶಕ್ತಿ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ನಾವು ಕೆಲವು ತಿಂಗಳುಗಳಿಂದ ನಮ್ಮ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ಬರುವಂತಹ ಪ್ರಮುಖರಾದ ಆಚಾರ್ಯರಗಳ ಬಗ್ಗೆ ನಾವು ತಿಳ್ಕೊಂತಾ ಬಂದಿದೀವಿ. ಸೊ ನಾವು ಇವತ್ತಿನ ದಿನ ಶೀಲ ಪ್ರಭುಪಾದರ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ. ಸೊ ನಾವು ಅವ್ರ ಬಗ್ಗೆ, ಅವರ ಹುಟ್ಟಿನ ಬಗ್ಗೆ, ಮತ್ತೆ ಅವರ ಬಾಲ್ಯ, ಅವರ ಮದುವೆ ಬಗ್ಗೆ, ಮತ್ತೆ ಅವ್ರ ಗುರುವನ್ನ ಹೇಗೆ ಭೇಟಿ ಮಾಡಿರೋದು ಅದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿದೀವಿ. ಮತ್ತೆ ಅವರು ಹೇಗೆ ಸನ್ಯಾಸತ್ವವನ್ನ ತಗೊಂಡ್ರು ಅಂತನೂ ಸಹ ನಾವು ತಿಳ್ಕೊಂಡ್ವಿ. ಈಗ ಅವರು ಅಮೆರಿಕಾದಲ್ಲಿ ಇದ್ದಾರೆ, ಅದ್ರ ಬಗ್ಗೆನೂ ಸಹ ನಾವು ತಿಳ್ಕೊಂಡಿದೀವಿ. ನಾವು ಹಿಂದಿನ ವಾರ ಭೊವೇರಿಯಲ್ಲಿ ಆ ಅಧ್ಯಯನ ನಾವು ತಿಳ್ಕೊಂಡಿದ್ವಿ. ಆ ಅಧ್ಯಾಯದಲ್ಲಿ ಏನೆಲ್ಲ ಆಯ್ತು ಅಂತಂದ್ರೆ, ಅವರಿರೋ ಕೊಠಡಿಯಲ್ಲಿ ಕಳ್ಳತನ ಆಗುತ್ತೆ 307ನೇ ಕೊಠಡಿಯಲ್ಲಿ. ಅವಾಗ ಪ್ರಭುಪಾದ್ರಿಗೆ ಅಲ್ಲಿರೋ ಉತ್ಸಾಹ ಹೊರಟೋಗುತ್ತೆ. ಇವಾಗ ಮತ್ತೆ ಅಲ್ಲಿ ಹೆಚ್ಚು ಜನ ಬರ್ಲಿಕ್ಕೆ ಶುರು ಮಾಡ್ತಾರೆ ಅವರ ಪ್ರವಚನವನ್ನ ಕೇಳಲಿಕ್ಕೆ. ಅದಕ್ಕೋಸ್ಕರ ಅವರು ಭವೇರಿಯಲ್ಲಿ ಅಥವಾ ಬೌರಿ ಅಲ್ಲಿರುವಂತಹ ಆರ್ವೆ ಕೊಹೇನ್ನ ಕಲಾ ಸ್ಟುಡಿಯೋಗೆ ಅವರು ಸ್ಥಳಾಂತರಗೊಳ್ಬೇಕು ಅಂತ ಅನ್ಕೋತಾರೆ. ಅಲ್ಲಿ ಅವರ ರೂಮ್ ಮೇಟ್ ಯಾರಾಗಿರ್ತಾರೆ ಅಂತಂದ್ರೆ ಮಾದಕ ವ್ಯಸನಿಯಾಗಿದ್ದ ಅಲೆನ್ ಡೇವಿಡ್ ಆಗಿರ್ತಾರೆ. ಅವರು ಅಲ್ಲಿ ಹೋದ್ಮೇಲೂ ಸಹ ಅವರ ಉಪದೇಶವನ್ನ ಅವರು ಮತ್ತೆ ಪ್ರಾರಂಭ ಮಾಡ್ತಾರೆ. ವಾರದಲ್ಲಿ 3 ದಿನ ಸಂಜೆ ಉಪದೇಶ ಮಾಡ್ತಾರೆ. ಅದಾದ್ಮೇಲೆ ಅಲ್ಲಿಗೆ ಹೆಚ್ಚು ಜನರು ಬರ್ಲಿಕ್ಕೆ ಶುರು ಮಾಡ್ತಾರೆ. ಕಾರ್ಲ್ ಇಯರ್ಜೆನ್ಸ್ ಅವನ್ ಬರ್ತಾನೆ. ಅವನ್ಗೆ ಪ್ರಭುಪಾದರು ಸಂಸ್ಕೃತವನ್ನ ಕಲಿಸ್ತಾರೆ. ಅದಾದ್ಮೇಲೆ ಅವ್ರಿಗೆ ಅನ್ಸುತ್ತೆ, ನಾನು ಇಲ್ಲಿ ಬಂದಿರೋದು ಸಂಸ್ಕೃತವನ್ನ ಕಲಿಸ್ಲಿಕ್ಕೆ ಅಲ್ಲ, ಕೃಷ್ಣ ಪ್ರಜ್ಞೆಯನ್ನ ಪ್ರಚಾರ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಆ ಸಂಸ್ಕೃತ ತರಗತಿಯನ್ನ ಅವರು ಸ್ಟಾಪ್ ಮಾಡ್ತಾರೆ. ಅದಾದ್ಮೇಲೆ ಅವರು ಮತ್ತೆ ಅವರು ಹೆಚ್ಚು ಒತ್ತನ್ನ ಅವರು ಏನು ಕೃಷ್ಣ ಪ್ರಜ್ಞೆಯನ್ನು ಉಪದೇಶ ಮಾಡ್ಲಿಕ್ಕೆ ಅವರು ಕೊಡ್ತಾರೆ. ಅದಾದ್ಮೇಲೆ ಅಲ್ಲಿ ತರಗತಿಗಳಿಗೆ ಸಂಗೀತಗಾರರು, ಚಿತ್ರಕಲೆ ಅಲ್ಲಿ ಪರಿಣಿತರಿರೋರು ಬರ್ಲಿಕ್ಕೆ ಶುರು ಮಾಡ್ತಾರೆ. ಅವರೆಲ್ಲರನ್ನೂ ಸಹ ಏನಕ್ಕೆ ಬರ್ತಿರ್ತಾರೆ ಅಂತಂದ್ರೆ, ಮುಖ್ಯವಾಗಿ ಅವರಿಗೆ ಪ್ರಭುಪಾದರು ಮಾಡೋ ಸಂಕೀರ್ತನ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ ಆಗಿರುತ್ತೆ. ಪ್ರಭುಪಾದರು ಹೇಳೋ ಆ ಫಿಲಾಸಫಿ, ಆ ತತ್ವ ಏನಿದೆ, ಅದಕ್ಕಿನ್ನ ಅವ್ರಿಗೆ ಸಂಗೀತದ ಮೇಲೆ ಅವ್ರಿಗೆ ತುಂಬಾ ಆಸಕ್ತಿ ಇರೋದ್ರಿಂದ ಅವರು ಬರ್ತಾ ಇರ್ತಾರೆ. ಸೊ ಪ್ರಭುಪಾದರು ಬಗ್ಗೆ ಹಾರ್ವರ್ಡ್ ಸ್ಮಿತ್ ಅವರು ದ ವಿಲೇಜ್ ವಾಯ್ಸ್ ಅಲ್ಲಿ ಅವರ ಭಾವಚಿತ್ರದ ಸಹಿತ ಅವ್ರ ಬಗ್ಗೆ ಅವರು ಪ್ರಕಟಣೆಯನ್ನ ಮಾಡ್ತಾರೆ. ಅದರಿಂದ ಹೆಚ್ಚು ಜನರು ಬರ್ತಾರೆ ಅಂತ ಹೇಳ್ಬಿಟ್ಟು ಹಾರ್ವರ್ಡ್ ಸ್ಮಿತ್ ಅವರು ಹೇಳ್ತಾರೆ, ನಿಮ್ಮ ಕೃಷ್ಣ ಪ್ರಜ್ಞೆಯನ್ನ ಪ್ರಚಾರ ಮಾಡ್ಲಿಕ್ಕೆ ಇದು ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಪ್ರಭುಪಾದರು ಅವ್ರು ಯಾವತ್ತೂ ಉತ್ಸಾಹವನ್ನ ಕಳ್ಕೊಳ್ಳೋದಿಲ್ಲ. ಅವ್ರಿಗೆ ಯಾರು ಸಹಾಯ ಮಾಡಿಲ್ಲ ಅಂದ್ರೂ ಅವರು ಪತ್ರವನ್ನ ಬರೆಯೋದನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಒಂದು ದಿನ ಒಂದು ಕೆಟ್ಟ ಗಳಿಗೆ ಬರುತ್ತೆ. ಏನು ಅಂತಂದ್ರೆ, ಅವರ ರೂಮ್ಮೇಟ್ ಡೇವಿಡ್ ಅಲೆನ್ ಅವನು ಹೆಚ್ಚು ಮಾದಕ ವಸ್ತುವನ್ನ ತಗೊಂಡು ಅವನು ಮತಿ ಭ್ರಾಂತನಾಗ್ತಾನೆ. ಅವನು ಪ್ರಭುಪಾದರ ಮೇಲೆ ಅವನು ಎರಗ್ಲಿಕ್ಕೆ ಹೋಗ್ತಾನೆ, ಹುಚ್ಚುಲೀಲೆ ಮೆರಿತಾನೆ. ಅವಾಗ ಪ್ರಭುಪಾದರು ಅಲ್ಲಿಂದ ಅವರು ಬೇರೆ ಜಾಗಕ್ಕೆ ಬರೋ ತರ ಆಗುತ್ತೆ. ಅವರು ಆ ರಾತ್ರಿ ಅವರು ಯಾರಾದ್ರೂ ಒಂದು ಮನೆಯಲ್ಲಿ ಕಳಿಬೇಕು ಅಂತ ಹೇಳ್ಬಿಟ್ಟು ಅವರು ಪ್ರಭುಪಾದರು ಅವರು ಏನು ಕಾರ್ಲ್ ಮನೆಗೆ ಹೋಗ್ತಾರೆ. ಕಾರ್ಲ್ ಮನೆಯಲ್ಲಿ ಅವರು ಇರ್ತಾರೆ ಸ್ವಲ್ಪ ದಿನ. ಆದ್ರೆ ಕಾರ್ಲ್ ಹೆಂಡತಿ ಇವಾಗೆ ಪ್ರಭುಪಾದರ ಉಪಸ್ಥಿತಿ ಇಷ್ಟ ಆಗೋದಿಲ್ಲ, ಅವ್ರಿಗೆ ತುಂಬಾ ಅಸಹನೆ ಆಗುತ್ತೆ. ಆಗ ಪ್ರಭುಪಾದರು ನನ್ನ ಕೃಷ್ಣ ಪ್ರಜ್ಞೆನ ಮುಂದುವರಿಸ್ಬೇಕಂದ್ರೆ ನಾನು ಇಲ್ಲಿ ಈ ಜಾಗದಲ್ಲಿ ಇದ್ರೆ ನಾನು ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಇನ್ನ ಒಂದು ಮನೆಯನ್ನ ಹುಡುಕ್ಲಿಕ್ಕೆ ಅವರು ಮೈಕ್ ನ ಸಹಾಯವನ್ನ ಪಡಿತಾರೆ. ಇವಾಗ ಮೈಕ್ ಏನ್ ಮಾಡ್ತಾರೆ, ದ ವಿಲೇಜ್ ವಾಯ್ಸ್ ಪತ್ರಿಕಾಲಯಕ್ಕೆ ಹೋಗಿ ಅವರು ಆ ಪತ್ರಿಕೆಯಲ್ಲಿ ಯಾವ್ದಾದ್ರು ಒಂದು ಜಾಹೀರಾತು ಇದೆಯಾ ಅಂತ ನೋಡ್ಕೊಂಡು ಅವರು ಆ ಜಾಹೀರಾತಲ್ಲಿ ಕಾಣಿಸಿರುವಂತಹ ಒಂದು ಜಾಗಕ್ಕೆ ಹೋಗಿ ಆ ಮಾಲೀಕನನ್ನ ಭೇಟಿಯಾಗಿ ಪ್ರಭುಪಾದರನ್ನ ಆ ಜಾಗಕ್ಕೆ ಅವರು ಏನು ಸ್ಥಳಾಂತರಗೊಳಿಸ್ಲಿಕ್ಕೆ ಅವರು ಎಲ್ಲ ಸಹಾಯವನ್ನ ಮಾಡ್ತಾರೆ. ಮತ್ತೆ ಅಲ್ಲಿ ಬಾಡಿಗೆ ಕಟ್ಟೋದು ಹೇಗೆ ಅಂತ ಯೋಚನೆ ಬರುತ್ತೆ. ಆಗ ಪ್ರಭುಪಾದರಿಗೆ ಹೇಳ್ತಾರೆ, ನೀವೇನು ಯೋಚನೆ ಮಾಡ್ಬೇಡಿ, ನಾವೆಲ್ಲ ಹುಡುಗರೆಲ್ಲ ಸೇರಿ ನಿಮ್ಗೆ ಬಾಡಿಗೆಯನ್ನ ವ್ಯವಸ್ಥೆ ಮಾಡ್ತೀವಿ, ಹೇಗಾದ್ರೂ ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಆಶ್ವಾಸನೆ ಕೊಡ್ತಾರೆ. ಮತ್ತೆ ಅಲ್ಲಿ ಸುಣ್ಣ ಬಣ್ಣ ಎಲ್ಲ ಬಳಿತಾರೆ ಆ ಕೊಠಡಿಗಳಿಗೆ. ಅಲ್ಲಿ 2 ಕೊಠಡಿಯನ್ನ ಅವರು ತಗೋತಾರೆ. ಒಂದು ಅಂಗಡಿ ಮಳಿಗೆನ ತಗೋತಾರೆ. ಆ ಅಂಗಡಿ ಮಳಿಗೆಯಲ್ಲಿ ಅವರು ಅದನ್ನ ಅವರ ಪ್ರವಚನಕ್ಕೆ ಅವರು ಬಳಸ್ತಾರೆ. ಮತ್ತೆ ಅದರ ಹಿಂದೆ ಆ ಅಂಗಡಿ ಮಳಿಗೆಯ ಹಿಂದೆ ಇರುವಂತಹ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ 2 ಕೊಠಡಿಗಳನ್ನ ಪ್ರಭುಪಾದರು ಅವರು ವಾಸಕ್ಕೆ ಅವರು ಬಳಸ್ಲಿಕ್ಕೆ ಅವರು ಶುರು ಮಾಡ್ತಾರೆ. ಅಲ್ಲಿ ಎಲ್ಲಾ ವ್ಯವಸ್ಥೆಯನ್ನು ಮಾಡ್ಕೊಡ್ಲಾಗತ್ತೆ ಪ್ರಭುಪಾದರಿಗೆ, ಕರೆಂಟ್ ವ್ಯವಸ್ಥೆ ಮತ್ತೆ ನೀರಿನ ವ್ಯವಸ್ಥೆ ಎಲ್ಲವನ್ನ ಮಾಡ್ಕೊಟ್ಮೇಲೆ ಅಲ್ಲಿಗೆ ಸ್ಥಳಾಂತರಗೊಳಿಸ್ತಾರೆ. ಸೊ ಇವಾಗ ನಾವು 18ನೇ ಅಧ್ಯಾಯವನ್ನ ನೋಡೋಣಂತೆ. ಸೊ ಇಲ್ಲಿ ಕಾರ್ಯಾರಂಭ, ಬ್ರೇಕಿಂಗ್ ಗ್ರೌಂಡ್, ಹೇಗೆ ಪ್ರಭುಪಾದರು ಆ ಜಾಗದಲ್ಲಿ, ಆ ಹೊಸ ಜಾಗದಲ್ಲಿ ಅವರ ಈ ಕೃಷ್ಣ ಪ್ರಜ್ಞೆಯ ಕಾರ್ಯವನ್ನ ಆರಂಭಿಸ್ತಾರೆ ಅನ್ನೋದನ್ನ ನಾವು ನೋಡೋಣಂತೆ. ಸೊ ಇವತ್ತಿನ ಅಧ್ಯಾಯದಲ್ಲಿ ನಾವು ಏನನ್ನ ತಿಳ್ಕೊತಾ ಇದೀವಿ ಅಂತಂದ್ರೆ, ಇವಾಗ ಪ್ರಭುಪಾದರು ಎಲ್ಲಿಗೆ ಈಗ ಸ್ಥಳಾಂತರಗೊಂಡಿದ್ದಾರೆ ಅಂದ್ರೆ 26 2ನೇ ಅಡ್ಡ ರಸ್ತೆಯಲ್ಲಿರುವ ಮ್ಯಾಚ್ಲೆಸ್ ಗಿಫ್ಟ್ ಅಂಗಡಿಗೆ ಅವರು ಸ್ಥಳಾಂತರಗೊಂಡಿದ್ದಾರೆ. ಅಲ್ಲಿ ಅವರು ಬೋಧನೆಯನ್ನ ಮಾಡ್ತಾ ಇದ್ದಾರೆ. ಆ ಅಂಗಡಿಯ ಹಿಂಭಾಗದಲ್ಲಿರುವ ಅಪಾರ್ಟ್ಮೆಂಟ್ ಅಲ್ಲಿ 2ನೇ ಮಹಡಿಯಲ್ಲಿ ಅವರು ವಾಸವನ್ನ ಅವರು ಶುರು ಮಾಡಿದ್ದಾರೆ.
ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಹಿಪ್ಪಿಗಳ ಇತಿಹಾಸವನ್ನ ಇಲ್ಲಿ ಹೇಳ್ತಾರೆ. ನಾನು ನಿಮ್ಗೆ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಹಿಪ್ಪಿಗಳು ಹೇಗೆ ಅಲ್ಲಿ ಅಮೆರಿಕಾದಲ್ಲಿ ಸೃಷ್ಟಿಯಾದ್ರು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅದಾದ್ಮೇಲೆ ಪ್ರಭುಪಾದರ ಪ್ರವಚನವನ್ನ ಕೇಳಲಿಕ್ಕೆ ಹಲವಾರು ಜನರು ಬರ್ಲಿಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ತುಂಬಾ ಮುಖ್ಯವಾದವರು ಯಾರು ಅಂದ್ರೆ ಮೋಟ್ ರೋಡ್ ನ 3 ಸ್ನೇಹಿತರು ಬರ್ತಾರೆ. ಅವ್ರು ಯಾರು ಅಂತಂದ್ರೆ ಹಾರ್ವರ್ಡ್, ಕೀತ್ ಮತ್ತೆ ವ್ಯಾಲಿ ಅನ್ನೋರು 3 ಜನ ಬರ್ತಾರೆ. ಪ್ರಭುಪಾದರ ತರಗತಿಗಳಿಗೆ ಅವರು ಹಾಜರಾಗ್ತಾ ಇರ್ತಾರೆ. ಮತ್ತೆ ಅವರು ಎಲ್ಲರೂ ಸಹ ಪ್ರಭುಪಾದರಿಂದ ತುಂಬಾ ಅವರು ಪ್ರಭಾವಿತರಾಗ್ತಾರೆ. ಪ್ರಭುಪಾದರಿಗೆ ಸೇವೆ ಮಾಡ್ಲಿಕ್ಕೆ ಸಿದ್ಧರಾಗ್ತಾರೆ ಅವರು. ಪ್ರಭುಪಾದರು ಅವ್ರಿಗೆ ಒಂದು ದಿವಸ ಎಲ್ಲರಿಗೂ ಯಾರೆಲ್ಲ ನೆರೆದಿರ್ತಾರೆ ಅಲ್ಲಿ ಅವ್ರಿಗೆ 4ನೇ ಅಧ್ಯಾಯವನ್ನ ಬೋಧಿಸ್ತಾರೆ. ಆ ಸಮಯದಲ್ಲಿ ಪ್ರಭುಪಾದರಿಗೆ ಗೊತ್ತಾಗುತ್ತೆ ಇಲ್ಲಿ ಭಾಗವಹಿಸಿರೋ ಎಲ್ಲರನ್ನೂ ಸಹ ನಾನು ಹೇಳೋ ಆ ತತ್ವಶಾಸ್ತ್ರಕ್ಕಿಂತ ಅವ್ರೆಲ್ಲರನ್ನೂ ಸಹ ಕೀರ್ತನೆಗೆ ಆಕರ್ಷಿತರಾಗಿದ್ದಾರೆ ಅಂತ ಗೊತ್ತಿರುತ್ತೆ. ಆದ್ರೂ ಸಹ ಪ್ರಭುಪಾದರು ಎಲ್ಲರಿಗೂ ಸಹ ಅವರು ಈ ಭಗವದ್ಗೀತೆ ಬಗ್ಗೆ ಅವರು ತಿಳಿಸ್ಲಿಕ್ಕೆ ಶುರು ಮಾಡ್ತಾರೆ. ಯಾಕೆಂದ್ರೆ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್. ನಮ್ಗೆ ಗೊತ್ತಿರೋ ಹಾಗೇನೆ ಸ್ವಲ್ಪ ಭಕ್ತಿ ಮಾರ್ಗಕ್ಕೆ ಬಂದ್ರೂ ಸಹ ಅದು ಮಹಾಭಯದಿಂದ ರಕ್ಷಣೆ ಮಾಡುತ್ತೆ. ಮತ್ತೆ ಅವರು ಕ್ರಮೇಣ ಅವರು ಭಕ್ತಿ ಮಾರ್ಗಕ್ಕೆ ಬರ್ತಾರೆ ಮತ್ತು ಅದು ಶಾಶ್ವತವಾದ ಪರಿಣಾಮವನ್ನ ಕೊಡುತ್ತೆ ಅಂತ ನಾವು ತಿಳ್ಕೊಂಡಿದೀವಿ. ಅದಕ್ಕೋಸ್ಕರ ಪ್ರಭುಪಾದರು ಅವ್ರಿಗೆಲ್ಲರಿಗೂ ಸಹ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಕೇಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಾದ್ಮೇಲೆ ಹರೇ ಕೃಷ್ಣ ಮಹಾಮಂತ್ರದ ಪಠಣದ ಮಹತ್ವವನ್ನ ಹೇಳ್ತಾರೆ. ಕೃಷ್ಣ ಪ್ರಜ್ಞೆಯ ಮಹತ್ವವನ್ನ ಹೇಳ್ತಾರೆ. ಅದಾದ್ಮೇಲೆ ಅವರು ಪ್ರವಚನವನ್ನ ಮಾಡ್ಬೇಕಾದ್ರೆ ಒಬ್ಬ ಕುಡುಕ ಬರ್ತಾನೆ. ಕುಡುಕ ಬಂದಾಗ ಅವನು ಏನ್ ಸೇವೆ ಮಾಡ್ತಾನೆ ಪ್ರಭುಪಾದರಿಗೆ, ಅವಾಗ ಆ ಸೇವೆಯನ್ನ ಮಾಡೋದನ್ನ ನೋಡಿ ಆ ಸೇವೆಯ ಮಹತ್ವವನ್ನು ಸಹ ಅವರು ಹೇಳ್ತಾರೆ. ಅದಾದ್ಮೇಲೆ ಒಂದು ಕಳ್ಳನ ಕಥೆಯನ್ನ ಹೇಳ್ತಾರೆ. ಸೊ ಇವಾಗ ಯಾರಾದ್ರೂ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಸೊ ನಾವು ಏನು ಕೆಟ್ಟ ಮನುಷ್ಯ ಅಂತ ಹೇಳ್ಬಿಟ್ಟು ನಾವು ಪರಿಗಣಿಸೋ ಹಾಗಿಲ್ಲ. ಅವರು ಸಾಧುನೆ ಅಂತ ಹೇಳ್ಬಿಟ್ಟು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾರಲ್ವಾ. ಸೊ ಅದರ ಬಗ್ಗೆ ನಮ್ಗೆ ಪ್ರಭುಪಾದರು ತಿಳಿಸಿಕೊಡ್ತಾರೆ. ಅದಾದ್ಮೇಲೆ ಯಾವುದೇ ಒಂದು ಪ್ರವಚನ ಆದ್ಮೇಲೆ ಪ್ರಶ್ನೆ ಉತ್ತರಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸಮಯವನ್ನ ನಿಗದಿಪಡಿಸಲಾಗಿರುತ್ತೆ. ಅದಕ್ಕೆ ಅದರ ಮಹತ್ವವನ್ನ ಪ್ರಭುಪಾದರು ನಮ್ಗೆ ತಿಳಿಸಿಕೊಡ್ತಾರೆ. ಅದಾದ್ಮೇಲೆ ಯಾವುದೇ ಒಂದು ಪ್ರವಚನ ಆದ್ಮೇಲೆ ಪ್ರಸಾದ ತುಂಬಾ ಮುಖ್ಯ. ಕೃಷ್ಣ ಪ್ರಸಾದ ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಅದ್ರ ಬಗ್ಗೆನೂ ಸಹ ನಮ್ಗೆ ತಿಳಿಸಿಕೊಡ್ತಾರೆ. ಅದಾದ್ಮೇಲೆ ಈ ಅಂಗಡಿಯಲ್ಲಿ ಈ ಮ್ಯಾಚ್ಲೆಸ್ ಗಿಫ್ಟ್ ಅಂಗಡಿಯಲ್ಲಿ ಇಬ್ರು ಹುಡುಗರು ಡಾನ್ ಅಂಡ್ ರಾಫೆಲ್ ಅನ್ನೋರು ಅಲ್ಲಿ ಮಲ್ಕೊಂತಾ ಇರ್ತಾರೆ. ಮತ್ತೆ ಅವರು ಪ್ರಭುಪಾದರಿಗೆ ಸಹಾಯ ಮಾಡ್ತಾ ಇರ್ತಾರೆ. ಮತ್ತೆ ಅದಾದ್ಮೇಲೆ ಪ್ರಭುಪಾದರ ಈ ಹೊಸ ಅಪಾರ್ಟ್ಮೆಂಟ್ ಅಲ್ಲಿ ಅವ್ರ ಜೀವನ ಹೇಗಿದೆ ಅಂತ ನಾವು ನೋಡ್ತಾ ಇದೀವಿ. ಮತ್ತೆ ತುಂಬಾ ಮುಖ್ಯವಾದ ಘಟನೆ ಇವತ್ತಿನ ದಿವಸ ನಾವು ತಿಳ್ಕೊಳ್ಳೋದು ಆ ಇಸ್ಕಾನ್ ಸಂಸ್ಥೆ ಅಂತ ನಾವ್ ಏನ್ ತಿಳ್ಕೊಂಡಿದೀವಿ ಅದು ಇವಾಗ ಕಾನೂನುಬದ್ಧವಾಗಿ ಪ್ರಭುಪಾದರು ಅದನ್ನ ರಚನೆ ಮಾಡ್ತಾರೆ. ಗೋಲ್ಡ್ ಸ್ಮಿತ್ ಅನ್ನೋರ ಸಹಾಯದಿಂದ ಕಾರ್ಲ್ ಇಯರ್ಜನ್ಸ್ ಇದನ್ನಲ್ಲ ಅವರ ಸ್ನೇಹಿತನಾದ ಗೋಲ್ಡ್ ಸ್ಮಿತ್ ಅವರ ಸಹಾಯದಿಂದ ಪ್ರಭುಪಾದರು ಈ ಇಸ್ಕಾನ್ ಸಂಘವನ್ನ ಅವರು ಸ್ಥಾಪನೆ ಮಾಡ್ತಾರೆ. ಆಮೇಲೆ ಅಲ್ಲಿ ಅವರು ಟ್ರಸ್ಟಿಗಳನ್ನ ಮಾಡ್ಬೇಕಾಗತ್ತೆ ಸಂಘಕ್ಕೆ. ಆ ಟ್ರಸ್ಟಿಗಳನ್ನ ಮಾಡ್ಲಿಕ್ಕೆ ಅಲ್ಲಿ ಯಾರೆಲ್ಲ ಪ್ರವಚನಕ್ಕೆ ಬರ್ತಾ ಇರ್ತಾರೋ ಅವ್ರನ್ನೇ ಟ್ರಸ್ಟಿಗಳನ್ನಾಗಿ ಮಾಡ್ತಾರೆ. ಆದ್ರೆ ಪ್ರಭುಪಾದರಿಗೆ ಗೊತ್ತಿರೋ ಹಾಗೆ ಅವ್ರು ಯಾರನ್ನೂ ಸಹ ಗಂಭೀರವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿಲ್ಲ ಅಂತ ಪ್ರಭುಪಾದರಿಗೆ ಗೊತ್ತಿರುತ್ತೆ. ಆದ್ರೆ ಅವರನ್ನೇ ಪ್ರಭುಪಾದರು ಟ್ರಸ್ಟಿಗಳನ್ನಾಗಿ ಮಾಡ್ತಾರೆ. ಅದಾದ್ಮೇಲೆ ಈ 3 ಹುಡುಗರು ಆ ಮೋಟ್ ರೋಡ್ ನ 3 ಸ್ನೇಹಿತರಿದ್ರಲ್ಲ ಹಾರ್ವರ್ಡ್, ಕೀತ್ ಮತ್ತೆ ವ್ಯಾಲಿ, ಅವರು ಆ ಪ್ರಭುಪಾದರ ಈ ಬೋಧನೆ ಮಾಡುವಂತಹ ಈ ಅಂಗಡಿ ಏನಿದೆ ಮ್ಯಾಚ್ಲೆಸ್ ಗಿಫ್ಟ್ ಅಂಗಡಿ ಇದೆಯಲ್ಲ ಆ ಅಂಗಡಿಯನ್ನ ಅವರು ಅಲಂಕಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ತುಂಬಾ ಆಸೆ ಆಗುತ್ತೆ. ಅದನ್ನ ದೇವಾಲಯವನ್ನಾಗಿ ಮಾರ್ಪಡಿಸ್ಬೇಕಂತ ಹೇಳಿ ಅವರೆಲ್ಲರೂ ಸಹ ಇದನ್ನ ರಹಸ್ಯವಾಗಿ ಇಟ್ಟು ಪ್ರಭುಪಾದರಿಗೆ ಅವ್ರಿಗೆ ಗೊತ್ತಿಲ್ಲದೆ ಇರೋ ತರ ಅವ್ರೆಲ್ಲವನ್ನ ಅವ್ರು ಅಲಂಕಾರ ಮಾಡ್ತಾರೆ. ಸೊ ಪ್ರಭುಪಾದರಿಗೆ ತುಂಬಾ ಸಂತೋಷ ಆಗುತ್ತೆ ಅದನ್ನ ಬಂದು ನೋಡಿದಾಗ. ನೀವೆಲ್ಲನೂ ಸಹ ಮುಂದುವರಿತಾ ಇದ್ದೀರಾ, ಇದನ್ನೇ ಕೃಷ್ಣ ಪ್ರಜ್ಞೆ ಅನ್ನೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತಾರೆ. ಅದಾದ್ಮೇಲೆ ಇಸ್ಕಾನ್ನ 7 ಗುರಿಗಳು ಏನು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊತಾ ಇದೀವಿ. ಕೊನೆಗೆ ಇದು ಹಾರ್ವರ್ಡ್ ಮತ್ತೆ ಕೀತ್ ಮತ್ತೆ ವ್ಯಾಲಿ ಅವರೆಲ್ಲರೂ ಸಹ ಪ್ರಭುಪಾದರಿಗೆ ಹೇಗೆ ಸಹಾಯ ಮಾಡ್ತಾರೆ ಅನ್ನೋದನ್ನ ನಾವು ನೋಡೋಣಂತೆ. ಸೊ ಇವಾಗ ಮ್ಯಾಚ್ಲೆಸ್ ಗಿಫ್ಟ್ ಶಾಪ್, ಇದನ್ನ ನಾವು ಈಗ ಇರುವಂತಹ ಮ್ಯಾಚ್ಲೆಸ್ ಗಿಫ್ಟ್ ಶಾಪ್ ಇದು. ಸೊ ಇದು 22 2nd ಅವಿನ್ಯೂ ರೋಡ್ ನಲ್ಲಿ ಇದು ಇರುವಂತಹದ್ದು. ಈ ಬಿಲ್ಡಿಂಗ್ ಹಿಂದ್ಗಡೆ ಅಪಾರ್ಟ್ಮೆಂಟ್ ಇದೆ. ಅಲ್ಲಿ 2ನೇ ಫ್ಲೋರ್ ಅಲ್ಲಿ ಪ್ರಭುಪಾದರು ವಾಸ ಮಾಡ್ಲಿಕ್ಕೆ ಆ 2 ಕೊಠಡಿಗಳನ್ನ ಅವರು ಉಪಯೋಗಿಸ್ಕೊತಾ ಇದ್ದಾರೆ. ಅವಿನ್ಯೂ ಅಂತಂದ್ರೆ ಏನ್ ಅರ್ಥ ಅಂತಂದ್ರೆ ಆ ರೋಡಿನ 2 ಬದಿಗಳಲ್ಲಿ ಎತ್ತರವಾದ ಕಟ್ಟಡಗಳಿದ್ರೆ ಅದನ್ನ ಅವಿನ್ಯೂ ಅಂತ ಕರೀತಾರೆ. ಅಥವಾ 2 ಬದಿಯಲ್ಲಿ ಏನಾದ್ರೂ ಇದು ಗಿಡ ಮರಗಳು ಸಾಲಾಗಿ ಗಿಡ ಮರಗಳನ್ನ ನೆಟ್ಟಿದ್ರೆ ಅದನ್ನ ಅವಿನ್ಯೂ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇವಾಗ ಪ್ರಭುಪಾದರು ಇರುವಂತಹ ಜಾಗ 26 2nd ಅವಿನ್ಯೂ. ಸಾರಿ, ನಾನು ಅವಾಗಲೇ 22nd ಅಂತ ಹೇಳ್ಬಿಟ್ಟೆ. 26 2nd ಅವಿನ್ಯೂ ಅಂತ ಹೇಳ್ಬಿಟ್ಟು ಆ ಜಾಗದ ಹೆಸರು. ಸೊ ಇವಾಗ ಈ ಜಾಗ ಹೇಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ ಸತ್ಸ್ವರೂಪ ಗೋಸ್ವಾಮಿ ಅವರು. ಈ ಜಾಗ ಹೇಗಿದೆ ಅಂತಂದ್ರೆ ಹೌದು ಬೊವೇರಿ ತರ, ನಾವು ಬೊವೇರಿ ನೋಡಿದ್ವಿ ಅಲ್ವಾ, ಅದು ಎಂತ ಭ್ರಷ್ಟಾಚಾರಕ್ಕೆ ವಿಶ್ವದಲ್ಲೇನೆ ವಿಖ್ಯಾತಿಯನ್ನ ಪಡೆದಿರುವಂತಹ ಜಾಗ ಆಗಿತ್ತು. ಆದ್ರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಜಾಗ ಈ 26 2nd ಅವಿನ್ಯೂ ಏನಿದೆಯೋ ಅದು ಅಂತಹ ಕೆಟ್ಟ ಪ್ರದೇಶವಾಗಿಲ್ಲ. ಆದ್ರೆ ಇದನ್ನು ಸಹ ಕೊಳಚೆ
ಇರುವಂತಹ ಪ್ರದೇಶ, ನಾವು ಸ್ಲಮ್ ಅಂತ ಏನಂತ ಕರಿತೀವಿ, ಆ ಸ್ಲಮ್ ಏರಿಯಾಗೆನೆ ಇದನ್ನು ಸಹ ಬರುತ್ತೆ. ಆದ್ರೆ ಆ ಪ್ರದೇಶಕ್ಕಿಂತ ಇದು ಒಂದ್ ಸ್ವಲ್ಪ ಉತ್ತಮವಾಗಿರುತ್ತೆ. ಸೊ ಇಲ್ಲಿ ಏನೆಲ್ಲ ಇತ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಈ ಮ್ಯಾಚ್ಲೆಸ್ ಗಿಫ್ಟ್ ಅಂಗಡಿಯ ಸುತ್ತಮುತ್ತಲು ಏನಿರುತ್ತೆ ಅಂತಂದ್ರೆ, ಒಂದು ಚರ್ಚ್ ಇತ್ತು, ಅದ್ರ ಮೇಲೆ ಕ್ರಾಸ್ ಶಿಲುಬೆ ಇರುವಂತಹ ಒಂದು ಇದು ಶಿಲುಬೆನೂ ಸಹ ನಾವು ನೋಡ್ಬೋದಾಗಿತ್ತು. ಮತ್ತೆ ಅಲ್ಲೇ ಮ್ಯಾಚ್ಲೆಸ್ ಗಿಫ್ಟ್ ಎದುರುಗಡೆ ಒಂದು ಗೋರಿ ಇತ್ತು, ಮತ್ತೆ ಗೋರಿಗಳಿರುವಂತಹ ಒಂದು ಸ್ಥಳ ಇತ್ತು. ಮತ್ತೆ ಕ್ರಿಮೆಟೋರಿಯಂ ಅಂತ ನಾವೇನ್ ಹೇಳ್ತೀವಿ, ಸ್ಮಶಾನ, ಅದನ್ನು ಸಹ ಅಲ್ಲಿ ಇತ್ತು. ಮತ್ತೆ ಹಳೆಯ ಕಟ್ಟಡಗಳು ಸಹ ಅಲ್ಲಿ ಕಾಣಿಸ್ತಾ ಇತ್ತು. ಸೊ ಇಂತಹ ಜಾಗದಲ್ಲಿ ಈ ಮ್ಯಾಚ್ಲೆಸ್ ಗಿಫ್ಟ್ ಅನ್ನೋ ಒಂದು ಪ್ರಭುಪಾದರ ಅವರ ದೇವಾಲಯ ಇತ್ತು. ಸೊ ಅದಾದ್ಮೇಲೆ ಇವಾಗ ಅಲ್ಲಿ ಯಾವ ತರ ಜನಜೀವನ ಇತ್ತು ಅನ್ನೋದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ತುಂಬಾನೇ ಗದ್ದಲ ಇತ್ತು, ತುಂಬಾ ಟ್ರಾಫಿಕ್ ಇತ್ತು, ಆ ಹಾರ್ನ್ ಸೌಂಡ್ ಇರ್ತಾ ಇತ್ತು, ಧೂಳು, ಆ ಇಂಜಿನ್ಗಳ ಗಲಾಟೆ ಅವೆಲ್ಲನೂ ಸಹ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅಂದ್ರೆ ನಮ್ಗೆ ಏನ್ ಅರ್ಥ ಮಾಡಿಸ್ತಾ ಇದ್ದಾರೆ ಅಂದ್ರೆ, ಇದನ್ನು ಸಹ ತುಂಬಾ ಪ್ರಶಸ್ತ ಒಂದು ದೇವಾಲಯ ಅಂತ ಒಂದು ಪ್ರಭುಪಾದ್ರ ಏನಾದ್ರೂ ಮಾಡ್ಲಿಕ್ಕೆ ಹೊರಟಿದ್ರೆ ಅದಕ್ಕೆ ಪ್ರಶಸ್ತವಾದ ಜಾಗ ಅಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ಎಷ್ಟು ಗದ್ದಲ ಇತ್ತು ಅನ್ನೋದನ್ನು, ಅಂದ್ರೆ ಈ ಭೌತಿಕ ಪ್ರಪಂಚದ ಎಲ್ಲ ಕಾರ್ಯಗಳು ಅಲ್ಲಿ ತುಂಬಾ ಚುರುಕುತನದಿಂದ ನಡೀತಾ ಇರೋದನ್ನು ಸಹ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಪ್ರಭುಪಾದ್ರು ಅವ್ರ ಮನೆಗೆ, ಅಂದ್ರೆ ಅವ್ರ ಅಪಾರ್ಟ್ಮೆಂಟ್ ಹೋಗ್ಬೇಕಂತಂದ್ರೆ ಮ್ಯಾಚ್ಲೆಸ್ ಗಿಫ್ಟ್ ಶಾಪ್ ಇಂದ ಅವರು ಹಿಂದ್ಗಡೆಗೆ ಹೋಗಿ ಅವರ ಅಪಾರ್ಟ್ಮೆಂಟ್ಗೆ ಹೋಗ್ಬೇಕಾಗಿರುತ್ತೆ. ಅವರು ಅಪಾರ್ಟ್ಮೆಂಟ್ 2ನೇ ಮಹಡಿಲಿ, ಅದು 6 ಮಹಡಿಗಳ ಅಪಾರ್ಟ್ಮೆಂಟ್, ಅಲ್ಲಿ 2ನೇ ಮಹಡಿಯಲ್ಲಿ ಪ್ರಭುಪಾದ್ರು 2 ಕೋಣೆಗಳನ್ನ ಅವರು ತಗೊಂಡಿರ್ತಾರೆ. ಸೊ ಈ 2 ಕೋಣೆಗಳು ಹೇಗಿರುತ್ತೆ ಅನ್ನೋದನ್ನ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಈ 2 ಕೋಣೆಗಳು ಹೇಗಿತ್ತು ಅಂತಂತಂದ್ರೆ, ಒಂದು ಕೋಣೆಯನ್ನ, ಹಿಂಬದಿಯ ಕೋಣೆಯನ್ನ ಪ್ರಭುಪಾದ್ರು ಅದನ್ನ ಕಾರ್ಯಾಲಯವಾಗಿ ಅವರು ಇಟ್ಕೊಂಡಿರ್ತಾರೆ. ಅಂದ್ರೆ ಅವರು ಟೈಪ್ ರೈಟರ್ನ ಅವರ ಟ್ರಂಕ್ ಮೇಲೆ, ಹಳೆ ಟ್ರಂಕ್ ಮೇಲೆ ಇಟ್ಕೊಂಡಿರ್ತಾರೆ. ಭಾಗವತಮ್ಮನ್ನ ಅವರು ತರ್ಜುಮೆ ಮಾಡ್ತಾ ಇರ್ತಾರೆ. ಇಂಗ್ಲಿಷ್ ಭಾಷೆಗೆ, ಬಂಗಾಳಿಯಿಂದ ಸಂಸ್ಕೃತಿಯಿಂದ ಅವರು ಇಂಗ್ಲಿಷ್ ಭಾಷೆಗೆ ತರ್ಜುಮೆಯನ್ನ ಮಾಡ್ತಾ ಇರ್ತಾರೆ. ಮತ್ತೆ ಅಲ್ಲಿ ಅವರು ಬರ್ದಿರುವಂತಹ, ಹಸ್ತದಲ್ಲಿ ಬರ್ದಿರುವಂತಹ ಎಷ್ಟೊಂದು ಏನು ಕಾಗದಗಳನ್ನ ಅವರು ಆ ಕೇಸರಿ ಬಟ್ಟೆಯಲ್ಲಿ ಗಂಟನ್ನ ಮಾಡಿ ಒಂದು ಮೂಟೆ ತರ ಕಟ್ಕೊಂಡು ಇಟ್ಕೊಂಡಿರ್ತಾರೆ. ಮತ್ತೆ ಅಲ್ಲಿ ಗೋಡೆಗೆ ಅವರು ಕೃಷ್ಣನ ಒಂದು ಚಿತ್ರವನ್ನ ಅವರು ನೇತು ಹಾಕಿರ್ತಾರೆ. ಅದು ಯಾವ ತರ ಇರುತ್ತೆ ಅಂತಂದ್ರೆ, ಆ ಗ್ಲೋಬ್ ಅಂತ ನಾವೇನ್ ಹೇಳ್ತೀವೋ ಆ ಗ್ಲೋಬ್ ಮೇಲೆ ಕೃಷ್ಣನ ನಿಂತ್ಕೊಂಡಿರೋದನ್ನ ಅಂತಹ ಒಂದು ಚಿತ್ರಪಟವನ್ನ ಅವರು ನೇತು ಹಾಕಿರ್ತಾರೆ. ಮತ್ತೆ ಇನ್ನ ಒಂದು ಚಿತ್ರಪಟ ಏನಿರುತ್ತೆ ಅಂತಂದ್ರೆ, ಅಲ್ಲಿ ತರುಣ ಕೃಷ್ಣ ಅವನು ಕರುವಿನ ಜೊತೆ ಅವನು ಕೊಳಲನ್ನ ಊದ್ತಾ ಇರೋದು ಒಂದು ಚಿತ್ರಪಟವನ್ನ ನೇತು ಹಾಕೊಂಡಿರ್ತಾರೆ. ಮತ್ತೆ ಮುಂದಿನ ಕೊಠಡಿಯಲ್ಲಿ ಅವ್ರು ಏನ್ ಮಾಡ್ಕೊಂಡಿರ್ತಾರೆ ಪ್ರಭುಪಾದ್ರು ಅಂದ್ರೆ, ಅದನ್ನ ಪೂಜಾ ಕೊಠಡಿ ತರ ಮಾಡ್ಕೊಂಡಿರ್ತಾರೆ. ಒಂದು ಚಿಕ್ಕ ಮೇಜ್ ಇರುತ್ತೆ, ಆ ಮೇಜು ಆಕ್ಚುಲಿ ಟೀ ಇಟ್ಕೊಳ್ಲಿಕ್ಕೆ ಅವ್ರು ಇಟ್ಟಿರ್ತಾರೆ ಅವರು. ಆದ್ರೆ ಪ್ರಭುಪಾದ್ರ ಅದನ್ನ ದೇವಸ್ಥಾನವನ್ನಾಗಿ, ಅಂದ್ರೆ ದೇವರ ಕೋಣೆಯನ್ನಾಗಿ ಅವ್ರು ಮಾಡ್ಕೊಂಡಿರ್ತಾರೆ. ಅದ್ರ ಮೇಲೆ ಅವರು ಪಂಚತತ್ವದ ಫೋಟೋವನ್ನ ಇಟ್ಕೊಂಡಿರ್ತಾರೆ. ಮತ್ತೆ ವಿಷ್ಣು, ಚತುರ್ಭುಜ ವಿಷ್ಣು, ಮತ್ತೆ ಅನಂತಶೇಷ ಇರುವಂತಹ ಫೋಟೋವನ್ನ ಅವರು ಅಲ್ಲಿ ಇಟ್ಕೊಂಡಿರ್ತಾರೆ. ಸೊ ಈ ತರ ಪ್ರಭುಪಾದ ಅವರ ಕೊಠಡಿ ಇರುತ್ತೆ. ಮತ್ತೆ ಇಲ್ಲಿ ನಮಗೆ ಗೊತ್ತಿರೋ ಹಾಗೇನೆ ಇದಕ್ಕಿಂತ ಮುಂಚೆ ಇದ್ದಿದ್ದ ಕೊಠಡಿಗಳಲ್ಲಿ ಏನೂ ಒಂದು ವ್ಯವಸ್ಥೆ ಇರ್ಲಿಲ್ಲ ಅಲ್ವಾ. ಬೆಳಕು ಸಹ ಬರ್ತಲೇ ಇರುವಂತಹ ಕೊಠಡಿಯಲ್ಲೂ ಸಹ ಪ್ರಭುಪಾದ್ರು ವಾಸವಾಗಿದ್ರು. ಮತ್ತೆ ಕಿಟಕಿಗಳು ಸಹ ಇಲ್ದಲಿರುವಂತಹ ಕೊಠಡಿಯಲ್ಲೂ ಸಹ ಪ್ರಭುಪಾದ್ರು ವಾಸ ಮಾಡಿದ್ರು. ಆದ್ರೆ ಇಲ್ಲಿ ಪೂರ್ವಕ್ಕೆ ಕಿಟಕಿಗಳಿದೆ, ಮತ್ತೆ ಚೆನ್ನಾಗಿ ಬೆಳಕು ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಪ್ರಭುಪಾದ್ರಿಗೆ ಬಾತ್ರೂಮ್, ಟಾಯ್ಲೆಟ್ ಎಲ್ಲ ಫೆಸಿಲಿಟಿ ಇರುತ್ತೆ. ನಾವು ನೋಡಿದ್ವಿ ಅಲ್ಲ, ಆ ಪ್ರಭುಪಾದ್ರು ಅವರು ಡಾಕ್ಟರ್ ರಾಮಮೂರ್ತಿ ಮಿಶ್ರಾ ಅವರ ಕೊಠಡಿಯಲ್ಲಿ ಇದ್ದಾಗ ಅವರು ಬಾತ್ರೂಮ್, ಟಾಯ್ಲೆಟ್ಗೂ ಸಹ ಅವರು ರಾಮಮೂರ್ತಿ ಮಿಶ್ರಾ ಅವರ ಮನೆಗೆ ಬರ್ಬೇಕಾಗಿರುತ್ತೆ. ಮತ್ತೆ ಪ್ರಭುಪಾದ್ರು ಯಾವಾಗ್ಲೂ 2 ಸತಿ ಸ್ನಾನ ಮಾಡ್ತಾರೆ. ಅವರು ಬಟ್ಟೆಯನ್ನ ಯಾವಾಗ್ಲೂ ಶುಭ್ರಗೊಳಿಸ್ತಾರೆ ಅಲ್ವಾ. ಅದನ್ನ ಹಾರಾಕ್ಲಿಕ್ಕೆ ಅವರು ಒಂದು ತಂತಿಯನ್ನ ಕಟ್ಕೊಂಡಿದ್ರು. ಇದೆಲ್ಲನೂ ಸಹ ಪ್ರಭುಪಾದ ಅವರ ಅಪಾರ್ಟ್ಮೆಂಟ್ ಅಲ್ಲಿ ಯಾವ ತರ ಇತ್ತು ಅನ್ನೋದಕ್ಕೆ ಇಲ್ಲಿ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಈಗ ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ, ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರೋರು. ಸೊ ಇವಾಗ ಇಲ್ಲಿ ನಮ್ಗೆ ಸತ್ಸ್ವರೂಪ ಗೋಸ್ವಾಮಿ ಅವರು ಏನನ್ನ ತಿಳಿಸಿಕೊಡ್ತಾ ಇದಾರೆ ಅಂತಂದ್ರೆ, ನಮ್ಗೆ ಈ ಜಾಗ ಏನಿದೆ, ಈ 26th ಸೆಕೆಂಡ್ ಅವೆನ್ಯೂ ಏನಿದೆ, ಆ ಜಾಗ ಹಿಪ್ಪಿಗಳು ಹೆಚ್ಚಿದ್ದಾರೆ ಅಲ್ವಾ. ಅದಕ್ಕೆ ಯಾಕೆ ಅಲ್ಲಿ ಹಿಪ್ಪಿಗಳು ಹೆಚ್ಚಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ, ಆ ಹಿಪ್ಪಿಗಳಂದ್ರೆ ಏನು ಅಂತ ಹೇಳ್ಬಿಟ್ಟು ಅವರ ಇತಿಹಾಸವನ್ನ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಮತ್ತೆ ಈ ಜಾಗದ, ಈ 26th ಸೆಕೆಂಡ್ ಅವೆನ್ಯೂ ಜಾಗದ ಬಗ್ಗೆ ಅವರು ಇತಿಹಾಸವನ್ನ ತಿಳಿಸಿಕೊಡ್ತಾ ಇದ್ದಾರೆ. ನಾನು ಇದ್ರ ಬಗ್ಗೆ ನಿಮ್ಗೆ ತುಂಬಾ ಹೆಚ್ಚು ಒತ್ತನ್ನ ಕೊಡ್ಲಿಕ್ಕೆ ಹೋಗೋದಿಲ್ಲ. ನಾವಿಲ್ಲಿ ಒಂದು ತುಂಬಾ ಮುಖ್ಯವಾದ ವಿಷಯವನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ, ಯಾಕೆ ಅಲ್ಲಿ ಹಿಪ್ಪಿಗಳು ಹೆಚ್ಚು ಬಂದ್ರು ಅದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಲ್ವಾ. ನೋಡಿ, ಇವಾಗ ಅದೆಲ್ಲನೂ ಸಹ ಕೃಷ್ಣನ ಯೋಜನೆ. ಇವಾಗ ಅವರೆಲ್ಲರನ್ನೂ ಸಹ ಅವರ ಮನೆ ಮಟ್ಟಗಳನ್ನೆಲ್ಲ ಬಿಟ್ಟು ಅವರು ಬೀದಿಯಲ್ಲಿ ಎಲ್ಲಂದ್ರಲ್ಲಿ ಅವರು ಜೀವನವನ್ನ ಮಾಡ್ತಾ ಇದ್ರೆ. ಅವರ ಜೀವನ ಶೈಲಿನೇ ಬೇರೆ ತರ ಇದೆ. ಅವ್ರು ಏನನ್ನೋ ಬೇಕು ಅಂತ ಹುಡುಕ್ತಾ ಇದ್ದಾರೆ. ಅವ್ರಿಗೆ ಈಗ ಅಮೆರಿಕ ಅವರು
ವಿಯೆಟ್ನಾಂ ಯುದ್ಧಕ್ಕೆ ನೀವೆಲ್ಲನೂ ಬನ್ನಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕರೆ ಕೊಡ್ತಿದ್ದಾರೆ. ಆದ್ರೆ ಇವ್ರಿಗೆ ಯಾರಿಗೂ ಸಹ ಯುದ್ಧ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಅವರೆಲ್ಲರೂ ಸಹ ಶಾಂತಿಯನ್ನ ಬಯಸ್ತಾ ಇದ್ದಾರೆ. ಅವರೆಲ್ಲರಿಗೂ ಸಹ ಆಧ್ಯಾತ್ಮಿಕ ಜೀವನದ ಕಡೆಗೆ ಅವರ ಮನಸ್ಸು ವಾಲ್ತಾ ಇದೆ. ಆದ್ರೆ ಅವ್ರಿಗೆ ಯಾರು ಗುರುಗಳು, ಸರಿಯಾಗಿರೋ ಗುರುಗಳು ಸಿಗ್ತಾ ಇಲ್ಲ. ಆ ಆಧ್ಯಾತ್ಮಿಕತೆ ಅಂದ್ರೆ ಏನಂತಾನೆ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಿದ್ರೆ, ಡ್ರಗ್ಸ್ ಅನ್ನ ಸೇವಿಸ್ತಾ ಇದ್ರೆ. ಡ್ರಗ್ಸ್ ಅನ್ನ ಸೇವಿಸಿದ್ರೆ ಏನಾಗುತ್ತೆ, ಅದು ಅವ್ರಿಗೆ ಧ್ಯಾನ ಮಾಡ್ಲಿಕ್ಕೆ ತುಂಬಾ ಅದು ಸಹಾಯ ಮಾಡುತ್ತೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಆ ಡ್ರಗ್ಸ್ ಅನ್ನ ತಗೊಂಡಾಗ ಅವರು ತುಂಬಾ ಒಂದು ಉನ್ಮತ್ತವಾದಂತಹ ಸ್ಥಿತಿಯಲ್ಲಿ ಇರ್ತಾರೆ. ಅದಕ್ಕೋಸ್ಕರ ಅವರು ಹೆಚ್ಚು ಹೆಚ್ಚು ಡ್ರಗ್ಸ್ ಅನ್ನ ತಗೊಳ್ತಾ ಇರ್ತಾರೆ. ಅವರು ವೇಷ ಭೂಷಣ ಅದೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಅದು ಸಾಮಾನ್ಯವಾದ ಅಮೆರಿಕನ್ ಜನರು ಮಾಡೋ ಅಂದ್ರೆ ಇರೋಂತಹ ಜೀವನ ಶೈಲಿಯಲ್ಲಿ ಅವ್ರು ಇರೋದಿಲ್ಲ. ಅವರು ತುಂಬಾ ಬಣ್ಣ ಬಣ್ಣದ ಬಟ್ಟೆಗಳನ್ನ ಹಾಕೋತಾರೆ, ಉದ್ದವಾದ ಕೂದಲನ್ನ ಅವರು ಬಿಟ್ಟಿರ್ತಾರೆ. ಅವ್ರಿಗೆ ಯಾವುದೋ ಒಂದು ಜೀವನ ಶೈಲಿ ಕ್ರಮ ಅನ್ನೋದು ಏನೂ ಇರೋದಿಲ್ಲ. ಎಲ್ಲಂದ್ರಲ್ಲೇ ಅವರು ವಾಸ ಮಾಡ್ತಿರ್ತಾರೆ. ಮತ್ತೆ ಅವರು ಡ್ರಗ್ ಅಡಿಕ್ಟ್ ಆಗಿರ್ತಾರೆ. ಅವ್ರಿಗೆ ಯಾರಾದ್ರೂ ಒಬ್ರು ಗರ್ಲ್ ಫ್ರೆಂಡ್ಸ್ ಇರ್ತಾರೆ. ಈ ತರ ಅವರು ಜೀವನವನ್ನು ಅವ್ರು ಮಾಡ್ತಿರ್ತಾರೆ. ಅವ್ರು ಓದಿದ್ರು ಸಹ ಯಾವುದೇ ಒಂದು ಕೆಲಸದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊತಾ ಇರೋದಿಲ್ಲ. ಇಂತಹ ಒಂದು ಹಿಪ್ಪಿಗಳ ಹಿಸ್ಟ್ರಿಯ ಬಗ್ಗೆ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ರೆ. ಮತ್ತೆ ಈ 26th ಸೆಕೆಂಡ್ ಅವೆನ್ಯೂ ಬಗ್ಗೆನೂ ಸಹ ಇಲ್ಲಿ ಯಾರು ವಲಸೆ ಬಂದಿದ್ದಾರೆ, ಯಾಕೆ ಇಲ್ಲಿ ಹೆಚ್ಚು ಜನ ಹಿಪ್ಪಿಗಳಿದ್ದಾರೆ, ಯಾಕೆ ಇಲ್ಲಿ ತುಂಬಾ ಮಧ್ಯಮ ವರ್ಗದ ಜನಗಳಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಬಾಡಿಗೆ ತುಂಬಾ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಈ ಹಿಪ್ಪಿಗಳು ಮತ್ತೆ ಹೆಚ್ಚು ಹೆಚ್ಚು ಜನರು ಇಲ್ಲಿರೋ ಬಡಾವಣೆಗಳಲ್ಲಿ ಬಂದು ಅವರು ವಾಸ ಮಾಡ್ಲಿಕ್ಕೆ ಅವರು ಶುರು ಮಾಡಿರ್ತಾರೆ. ಒಂದು ಚಿಕ್ಕ ಜಾಗಕ್ಕೆ ಎಷ್ಟೊಂದು ಜನ ಬಂದು ಅಲ್ಲಿ ಒಂದು ವಟಾರ ನೋಡಿ, ಒಂದು ಚಿಕ್ಕ ವಟಾರದಲ್ಲಿ ಅನೇಕ ಜನರು ಬಂದು ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಯಾಕಂದ್ರೆ ತುಂಬಾ ಹಗ್ಗದ ಬಾಡಿಗೆ ಅಂತ ಹೇಳ್ಬಿಟ್ಟು ಅವರು ಈ ತರ ಬರ್ತಾ ಇರ್ತಾರೆ. ಮತ್ತೆ ಇವರೆಲ್ಲರನ್ನೂ ಸಹ ಏನು ಅಂದ್ರೆ ಈ ರಾಜಕೀಯ ಕಡೆಗೆ ಅವ್ರಿಗೆ ಯಾರಿಗೂ ಮನಸ್ಸಿರೋದಿಲ್ಲ. ಅವ್ರಿಗೆಲ್ಲರಿಗೂ ಸಹ ಈ ಪೌರಾತ್ಯ ದೇಶ ಅಂದ್ರೆ ಈ ಭಾರತ, ಟಿಬೆಟ್, ಚೈನಾ ಅದರದ್ದು ಬೌದ್ಧ ಸಾಹಿತ್ಯ ಏನಿದೆಯೋ ಅದ್ರ ಬಗ್ಗೆ ಅವ್ರಿಗೆ ಹೆಚ್ಚು ಒಲವಿರುತ್ತೆ. ಅದ್ರ ಬಗ್ಗೆ ಅವರು ತಮ್ಮನ್ನ ತಾವು ತೊಡಗಿಸ್ಕೊತಾ ಇರ್ತಾರೆ. ಅದ್ರ ಬಗ್ಗೆ ಕಲ್ತ್ಕೊಳ್ಲಿಕ್ಕೆ, ಅದರಲ್ಲಿರೋ ಆಚಾರ ವಿಚಾರಗಳನ್ನ ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಅವರು ಪ್ರಯತ್ನವನ್ನ ಅವರು ಮಾಡ್ತಾ ಇರ್ತಾರೆ. ಸೊ ಇದನ್ನು ಸಹ ಇವಾಗ ಪ್ರಭುಪಾದರು ಇರೋ ಜಾಗನು ಸಹ ಅದನ್ನ ಕೊಳೆಗೇರಿ ಅನ್ನೋ ತರನೇ ಪರಿಗಣಿಸಲಾಗುತ್ತೆ. ಆ ಕೊಳೆಗೇರಿ ಮಧ್ಯದಲ್ಲಿ ಇಲ್ಲ ಈಗ ಪ್ರಭುಪಾದರು ಒಂದು ದೇವಾಲಯವನ್ನ, ಹರೇ ಕೃಷ್ಣ ದೇವಾಲಯವನ್ನ ಅವರು ಸ್ಥಾಪಿಸ್ಲಿಕ್ಕೆ ಅವರು ಹೊರಟಿದ್ದಾರೆ. ಸೊ ಇವಾಗ ಪ್ರಭುಪಾದರು ಈ 26th ಸೆಕೆಂಡ್ ಅವೆನ್ಯೂಗೆ ಬಂದಾಗ ಅದು ಬೇಸಿಗೆ ಸಮಯದಲ್ಲಿ ಇರುತ್ತೆ. ಸೊ ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಪ್ರಭುಪಾದರು ಇದಕ್ಕಿಂತ ಮುಂಚೆ ಅವರು ಆ ಕ್ರಿಸ್ಮಸ್ ಸಮಯದಲ್ಲಿ ಆ ಮಂಜಿನಿಂದ ಅದು 2 ಬಾರಿ ಅಲ್ಲಿ ತುರ್ತು ಪರಿಸ್ಥಿತಿನ ಹೇರಿರ್ತಾರೆ ಅಲ್ವಾ. ನೋಡಿ ಇವಾಗ ನಮ್ಗೆ ಇರೋ ಇವಾಗ ಈಗ ತುಂಬಾ ಥಂಡಿ ಇದೆ, ಇದನ್ನೇ ನಮ್ಗೆ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ. ನೋಡಿ ಪ್ರಭುಪಾದರು ಅದನ್ನ ಹೇಗೆ ತಡ್ಕೊಂಡಿದ್ರು, ಅಂತಹ ಶೀತಲ ವಾತಾವರಣ ತಡ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೇನೆ ಆಗೋದಿಲ್ಲ, ಅಷ್ಟು 70 ವಯಸ್ಸಲ್ಲಿ. ಸೊ ಇವಾಗ ಪ್ರಭುಪಾದರಿಗೆ ಈಗ ಬೇಸಿಗೆ ಸಮಯ ಇದೆ. ಸೊ ಇವಾಗ ಪ್ರಭುಪಾದರ ಆರೋಗ್ಯನೂ ಸಹ ಉತ್ತಮವಾಗಿದೆ. ಸೊ ಇವಾಗ ಇಲ್ಲಿ ನೋಡಿದ್ರೆ ತುಂಬಾ ಇಲ್ಲಿ ಕಷ್ಟಗಳಿದೆ ಇವ್ರಿಗೆಲ್ಲರಿಗೂ ಸಹ ಜೀವನ ಮಾಡ್ಲಿಕ್ಕೆ. ಅದಕ್ಕೆ ಇಲ್ಲಿ ಪ್ರಭುಪಾದರು ಅವ್ರನ್ನೆಲ್ಲ ನೋಡಿದ್ರೆ ಅವ್ರಿಗೆ ಯಾವಾಗ್ಲೂ ಅನ್ಸುತ್ತೆ ಇದಕ್ಕೆ ಕೃಷ್ಣ ಪ್ರಜ್ಞೆ ಒಂದೇ ಪರಿಹಾರ. ಆ ಮೆಟೀರಿಯಲ್ ಪ್ರಾಬ್ಲಮ್ಸ್ಗೆ ಮೆಟೀರಿಯಲ್ ಯಾವುದೇ ಒಂದು ಸೊಲ್ಯೂಷನ್ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಸಿಗ್ಬೇಕಾಗಿರೋದು ಆಧ್ಯಾತ್ಮಿಕ ಪರಿಹಾರ ಮಾತ್ರನೇ. ಈ ಭೌತಿಕ ತೊಂದರೆಗಳಿಗೆ ಆಧ್ಯಾತ್ಮಿಕ ಪರಿಹಾರ ಒಂದೇ ಇರೋದು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಪ್ರಭುಪಾದರು ಈಗ ಕಲ್ಕತ್ತಾದಿಂದ ಬಂದು ಹತ್ತತ್ರ 10 ತಿಂಗಳಾಗಿದೆ. ಈಗ 10 ತಿಂಗಳಲ್ಲಿ ಪ್ರಭುಪಾದರು ನಾವಿವಾಗ ನೋಡಿದ್ವಿ, ಪ್ರಭುಪಾದರಿಗೆ ಅಲ್ಲಿ ತನಕ ಅವ್ರ ಹೋರಾಟ ಏನಿತ್ತು ಅಂತಂದ್ರೆ ಅವರು ಭಾರತದಿಂದ ಅಮೆರಿಕಾಗೆ ಬಂದ್ಬಿಡ್ಬೇಕು ಅಂತ. ಆದ್ರೆ ಈಗ ಅವ್ರಿಗೆ ಏನಾಗ್ತಿದೆ, ಅಮೆರಿಕಾಗೆ ಬಂದಿದ್ದಾರೆ ಆದ್ರೆ ಅಲ್ಲಿ ಅವ್ರಿಗೆ ಒಂದು ನೆಲೆ ಅಂತ ಇಲ್ಲ ಅಲ್ವಾ. ನಮಗ್ ಗೊತ್ತಿರೋ ಹಾಗೇನೆ ಅವರು ಮೊದಲು ಬಟ್ಲರ್ಗೆ ಬಂದ್ರು, ಅಲ್ಲಿ ಗೋಪಾಲ್ ಮತ್ತೆ ಸ್ಯಾನಿ ಅಗರ್ವಾಲ್ ಅವ್ರ ಮನೇಲಿ ಇದ್ರು. ಅದಾದ್ಮೇಲೆ ಅವರು ಅಲ್ಲಿದ್ರೆ ನಾನು ಈ ಕೃಷ್ಣ ಪ್ರಜ್ಞೆನ ನಾನು ಪ್ರಚಾರ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ನ್ಯೂಯಾರ್ಕ್ಗೆ ಬರ್ತಾರೆ. ನ್ಯೂಯಾರ್ಕ್ ಅಲ್ಲಿ ಅವರು ಮೊದಲು ಡಾಕ್ಟರ್ ರಾಮಮೂರ್ತಿ ಮಿಶ್ರಾ ಅವರು ಮಾಯಾವಾದಿ ಆಗಿರ್ತಾರೆ, ಅವರ ಜೊತೆಯಲ್ಲಿ ಇರ್ತಾರೆ. ಅವರು ಸಹ ಏನೂ ಒಂದು ಸಹಾಯವನ್ನ ಮಾಡೋದಿಲ್ಲ. ಪ್ರಭುಪಾದರಿಗೆ ಇರ್ಲಿಕ್ಕೆ ಮಾತ್ರ ಒಂದು ವಾಸ ಸ್ಥಳಕ್ಕೆ ಒಂದು ಅವಕಾಶವನ್ನ ಕೊಟ್ಟಿರ್ತಾರೆ ಅಷ್ಟೇ, ಅದೊಂದು ಸಹಾಯವನ್ನ ಮಾಡಿರ್ತಾರೆ. ಆದ್ರೆ ಈ ಕೃಷ್ಣ ಪ್ರಜ್ಞೆಯನ್ನ ಪ್ರಚಾರ ಮಾಡ್ಲಿಕ್ಕೆ ಬೇರೆ ಒಂದು ಸಹಾಯವನ್ನ ಮಾಡೋದಿಲ್ಲ. ಅದಕ್ಕೋಸ್ಕರ ಪ್ರಭುಪಾದರು ನಾನು ಸ್ವತಂತ್ರವಾಗಿ ಇದ್ರೆ ಮಾತ್ರನೇ ಈ ಕೃಷ್ಣ ಪ್ರಜ್ಞೆಯನ್ನ ಪ್ರಚಾರ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಅವರು ರಾಮಮೂರ್ತಿ ಮಿಶ್ರಾ ಅವರ ಕೊಠಡಿಯಿಂದ ಅವರು ಒಂದು ಬಾಡಿಗೆಯನ್ನ ತಾವೇ ಸ್ವತಃ ಬಾಡಿಗೆಯನ್ನು ಕೊಡ್ಲಿಕ್ಕೆ ಅವರು ಯೋಚನೆಯನ್ನ ಮಾಡಿ ಅದೇ ಬಿಲ್ಡಿಂಗ್ ಅಲ್ಲಿ ಇರುವಂತಹ ಕೊಠಡಿ ನಂಬರ್ 307ಕ್ಕೆ ಅವರು ಸ್ಥಳಾಂತರಗೊಳ್ತಾರೆ. ಸೊ ಅದಾದ್ಮೇಲೆ ಅವ್ರೇನ್ ಮಾಡ್ತಾರೆ, ಅಲ್ಲೂ ಸಹ ಕಳ್ಳತನ ಆಗತ್ತೆ. ಅದಾದ್ಮೇಲೆ ಅವರು ಬವೇರಿ ಎಲ್ಲ ಕಲಾ ಸ್ಟುಡಿಯೋಗೆ ಅವರು ಹೋಗ್ತಾರೆ. ಅಲ್ಲಿನೂ ಸಹ ಅಲ್ಲಿ ಅವರ ರೂಮ್ಮೇಟ್ ಜೊತೆ ಅವರು ಇರ್ಲಿಕ್ಕೆ ಆಗೋದಿಲ್ಲ. ಅವನು ಹುಚ್ಚುತನವನ್ನ ಮೆರಿತಾನೆ. ಅದಕ್ಕೋಸ್ಕರ ಅವ್ರೇನ ಏನ್ ಮಾಡ್ಬೇಕಾಗುತ್ತೆ, ಕಾರ್ಲ್ ಅವ್ರ ಮನೆಗೆ ಬರ್ತಾರೆ. ಆದ್ರೆ ಕಾರ್ಲ್ ಹೆಂಡತಿಗೆ ಅವ್ರು ಇರೋದು ಅಲ್ಲಿಗೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಅದಾದ್ಮೇಲೆ ಈಗ ಪ್ರಭುಪಾದರು ಈಗ ಸೆಕೆಂಡ್ ಅವೆನ್ಯೂ ಮ್ಯಾಚ್ಲೆಸ್ ಗಿಫ್ಟ್ ಆ ಅಂಗಡಿಗೆ ಮತ್ತೆ ಅಪಾರ್ಟ್ಮೆಂಟ್ಗೆ ಅವ್ರು ಇವಾಗ ಸ್ಥಳಾಂತರಗೊಂಡಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಏನ್ ಅನ್ಸುತ್ತೆ, ಯಾಕೆ ಇಲ್ಲಿ ಪ್ರಭುಪಾದರು ಇಂತಹ ಒಂದು ಜಾಗಕ್ಕೆ ಬಂದಿದ್ದಾರೆ ಅಂದ್ರೆ ಇದು ಕೃಷ್ಣನ ಇಚ್ಛೆ.
ಅಂತ ಹೇಳ್ಬಿಟ್ಟು ಇದನ್ನ ನಾವು ಅರ್ಥ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣನ ಇಚ್ಛೆಯಿಂದ ಪ್ರಭುಪಾದರು ಈಗ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರ ಪಟ್ಟಿದ್ದಾರೆ. ಈಗ ಕೃಷ್ಣನ ಇಚ್ಛೆಯ ಮೇರೆಗೆನೆ ಅವ್ರು ಇವಾಗ ಇಂತಹ ಜಾಗಕ್ಕೆ ಈ 26th ಸೆಕೆಂಡ್ ಅವೆನ್ಯೂ ಜಾಗಕ್ಕೆ ಅದು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವಾಗ ನೋಡಿ ಪ್ರಭುಪಾದರಿಗೆ ಇಂಥ ಜನಗಳಿಗೆ ಕೃಷ್ಣ ಪ್ರಜ್ಞೆಯನ್ನ ಕೊಡ್ಬೇಕು ಅಲ್ವಾ, ಯಾಕಂದ್ರೆ ಸುತ್ತಮುತ್ತಲಿರೋರೆಲ್ಲಾನು ಸಹ ಈ ಹಿಪ್ಪಿಗಳು ನೋಡಿ. ಅಂತಹ ಜನಗಳಿಗೆ ಅವ್ರು ಇವಾಗ ಕೃಷ್ಣನ ಬಗ್ಗೆ ತಿಳಿಸ್ಕೊಡ್ಬೇಕಂದ್ರೆ ಎಷ್ಟು ಕಷ್ಟಕರವಾದ ಕೆಲಸ ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೋಬಹುದು. ಇವಾಗ ಪ್ರಭುಪಾದರು ಮ್ಯಾಚ್ಲೆಸ್ ಗಿಫ್ಟ್ ಶಾಪ್ ಅಲ್ಲಿ ಅವ್ರು ಇವಾಗ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದರೆ, ಅಲ್ಲಿ ಅವರು ಹಾರ್ವರ್ಡ್ ಬರ್ದಿರುವಂತಹ ಈ ಕೃಷ್ಣ ಅಂದ್ರೆ ಇದು ಒಂದು ಪೇಂಟಿಂಗ್ ಬರ್ದಿರ್ತಾರಲ್ಲ ಅವರು, ಸಂಕೀರ್ತನ ಪೇಂಟಿಂಗು. ಸೊ ಅದನ್ನ ಅವರು ಇಲ್ಲಿ ಹಾಕಿದ್ದಾರೆ. ಅವರು ಸಾರಿ ಆರ್ವೆ ಕೊಹೆನ್ ಬರ್ದಿರುವಂತಹ ಈ ಹರೇ ಕೃಷ್ಣ ಸಂಕೀರ್ತನ ಇದು ಏನಿದೆ ಚೈತನ್ಯ ಮಹಾಪ್ರಭುಗಳ ಸಂಕೀರ್ತನ ಪೇಂಟಿಂಗ್ ಅನ್ನ ಅವರಲ್ಲಿ ಮ್ಯಾಚ್ಲೆಸ್ ಗಿಫ್ಟ್ ಶಾಪ್ ಮುಂದ್ಗಡೆ ಎಲ್ಲರಿಗೂ ಕಾಣೋ ತರ ಹಾಕಿರ್ತಾರೆ. ಮತ್ತೆ ಅಲ್ಲಿ ಅವರು ಒಂದು ಚಿಕ್ಕ ಚೀಟಿಯನ್ನ ಅಂಟಿಸಿರ್ತಾರೆ. ಅಲ್ಲಿ ಏನ್ ಬರ್ದಿರ್ತಾರೆ ಅಂದ್ರೆ, ಭಗವದ್ಗೀತೆಯಲ್ಲಿ ಉಪನ್ಯಾಸಗಳನ್ನ ಕೊಡ್ಲಾಗತ್ತೆ. ಯಾರು ಅಂತಂದ್ರೆ AC ಭಕ್ತಿವೇದಾಂತ ಸ್ವಾಮಿ 3 ದಿನ, ವಾರದಲ್ಲಿ 3 ದಿನ, ಸೋಮವಾರ, ಬುಧವಾರ ಮತ್ತು ಶುಕ್ರವಾರ 7 ರಿಂದ 9 ಗಂಟೆಗೆ ತನಕ ಅಂತ ಹೇಳ್ಬಿಟ್ಟು ಈ ಚೀಟಿಯನ್ನ ಅಲ್ಲಿ ಅಂಟಿಸ್ಲಾಗಿರುತ್ತೆ. ಸೊ ಇವಾಗ ಈ ಚೀಟಿಯನ್ನ ನೋಡ್ಬಿಟ್ಟು ಇವಾಗ ಈ ಚಿತ್ರಪಟ ಏನಿದೆಯೋ ಅದೇ ಎಲ್ಲರಿಗೂ ಹೊಸದು. ಇದೇನಪ್ಪ ಇದು ಯಾವ ಶಾಪು? ಓಕೆ, ನಮಗ್ ಗೊತ್ತಾಗಿದೆ ಈಗ ಈ ಶಾಪ್ ಖಾಲಿಯಾಗಿದೆ, ಇಲ್ಲಿ ಹೊಸಬ್ರು ಯಾರೋ ಬಂದಿದ್ದಾರೆ ಅಂತ ನಮ್ಗೆ ಅಷ್ಟು ಗೊತ್ತಾಗಿದೆ. ಆದ್ರೆ ಇವ್ರು ಯಾರಿದು? ಇದೇನಾದ್ರೂ ಒಂದು ಯೋಗ ಅಂಗಡಿನ, ಯೋಗ ತರಗತಿಗಳನ್ನ ನಿರ್ಮಿಸುವಂತಹ ಒಂದು ಏನು ಶಾಲೆನಾ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ. ಮತ್ತೆ ಇಲ್ಲಿ ನೋಡಿದಾಗ ಭಗವದ್ಗೀತೆಯಲ್ಲಿ ಉಪನ್ಯಾಸ, ಕೆಲವರಿಗೆ ಭಗವದ್ಗೀತೆ ಬಗ್ಗೆ ಗೊತ್ತಿರುತ್ತೆ. ಸೊ ಅವರು ಇಲ್ಲಿ ಉಪನ್ಯಾಸ ಮಾಡ್ತಾರ ಅಂತ ಹೇಳ್ಬಿಟ್ಟು ಅವ್ರಿಗೆ ಕುತೂಹಲ ಆಗುತ್ತೆ, ಏನ್ ಇಲ್ಲಿ ನಡಿಬಹುದು ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಬರ್ಲಿಕ್ಕೆ ಶುರು ಮಾಡ್ತಾರೆ. ಅದ್ರ ಜೊತೆ ನಮಗ್ ಗೊತ್ತಿರೋ ಹಾಗೆ ಮೊದ್ಲು ಆ ಬೊವೇರಿಯಲ್ಲಿ ಕೆಲವು ವಿದ್ಯಾರ್ಥಿಗಳು ಪ್ರಭುಪಾದರನ್ನ ಕಂಡ್ರೆ ತುಂಬಾ ಇಷ್ಟ ಪಡ್ತಿದ್ರಲ್ವಾ, ಸಹಾಯ ಮಾಡ್ಬೇಕು ಅಂತ ಅನ್ಕೊಂತಿದ್ರು. ಪ್ರಭುಪಾದರ ಪ್ರವಚನ, ಕೀರ್ತನ ಅಂದ್ರೆ ತುಂಬಾ ಇಷ್ಟ. ಅವರು ಸಹ ಬರ್ತಿದ್ರು, ಆದ್ರೆ ಅವ್ರಿಗೆ ತುಂಬಾ ದೂರ ಆಗ್ತಾ ಇತ್ತು. ಸೊ ಇವಾಗ ಇಲ್ಲಿ ಪ್ರಭುಪಾದರ ಪ್ರವಚನವನ್ನ ಕೇಳ್ಬೇಕು ಅಂದ್ರೆ ಯಾರ್ಯಾರು ಇದ್ದಾರೆ ಅಂತಂದ್ರೆ, ಈಗ ಆ ಬೊವೇರಿಯಿಂದ ಬರುವಂತಹ ವಿದ್ಯಾರ್ಥಿಗಳು, ಮತ್ತೆ ಇಲ್ಲಿ ಈ ಅಡ್ವರ್ಟೈಸ್ಮೆಂಟ್ ಅನ್ನ ನೋಡಿ ಬರುವಂತಹ ವಿದ್ಯಾರ್ಥಿಗಳು, ಇವರೆಲ್ಲರನ್ನು ಸಹ ಬರ್ತಾ ಇದಾರೆ ಪ್ರಭುಪಾದ ಅವರ ಪ್ರವಚನವನ್ನ ಕೇಳಲಿಕ್ಕೆ. ಸೊ ಇವಾಗ ಇಲ್ಲಿ ಜುಲೈ 1966 ಆ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ, ಇಲ್ಲಿ ಹಾರ್ವರ್ಡ್ ವೀಲರ್ ಅಂತ ಹೇಳ್ಬಿಟ್ಟು ಇವರು ಮೋಟ್ ಬೀದಿಯಲ್ಲಿ ಇರುವಂತಹ ಒಬ್ಬ ಯುವಕ. ಸೊ ಇವರು ಒಂದ್ಸತಿ ಅವ್ರ ಫ್ರೆಂಡ್ ಮನೆಗೆ ಹೋಗ್ತಾ ಇರ್ತಾರೆ. ಫ್ರೆಂಡ್ ಮನೆಗೆ ತುಂಬಾ ಆತುರವಾಗಿ ನಡ್ಕೊಂಡು ಹೋಗ್ತಿರ್ತಾರೆ. ಆದ್ರೆ ಅವ್ರು ಆತುರವಾಗಿ ನಡ್ಕೊಂಡು ಹೋಗ್ಬೇಕಾದ್ರೆ ಅವ್ರು ಯಾರನ್ನ ನೋಡ್ತಾರೆ ಅಂತಂದ್ರೆ, ಒಬ್ಬ ಸನ್ಯಾಸಿಯನ್ನ ನೋಡ್ತಾರೆ. ಆಗ ಅವ್ರಿಗೆ ಸನ್ಯಾಸಿನ ನೋಡ್ಬಿಟ್ಟು ಅವ್ರಿಗೆ ತುಂಬಾ ಸಂತೋಷ ಆಗುತ್ತೆ. ನೋಡಿ ಅವ್ರಿಗೆ ಹೇಗ್ ಅನ್ಸುತ್ತೆ ಅಂತಂದ್ರೆ, ಅಲ್ಲಾವುದ್ದೀನ್ ದೀಪದಿಂದ ಯಾರಾದ್ರೂ ಒಬ್ಬ ಜಿನಿ ಏನಾದ್ರೂ ಹೊರಗಡೆ ಬಂದ್ಬಿಟ್ನಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಅನ್ಸುತ್ತೆ ಈ ಪ್ರಭುಪಾದರನ್ನ ನೋಡಿದಾಗ. ಈ ಹಾರ್ವರ್ಡ್ ವೀಲರ್ ಯಾರು ಅಂತಂದ್ರೆ, ಅವನು 26 ವರ್ಷದ ವಯಸ್ಸಿನ ಯುವಕ. ಅವನಿಗೆ ಉದ್ದನೆ ಕಪ್ಪು ಕೂದಲಿರುತ್ತೆ, ಒಂದು ಗಡ್ಡ ಇರುತ್ತೆ, ಅವನು ಕನ್ನಡಕ ಹಾಕೋತಾ ಇರ್ತಾನೆ. ಅವನು ಓಹಿಯೋ ಸ್ಟೇಟ್ ಯೂನಿವರ್ಸಿಟಿಲಿ ನೋಡಿ ಇಂಗ್ಲಿಷ್ ಬೋಧಕರಾಗಿರ್ತಾರೆ. ಸೊ ಅದು ತುಂಬಾ ಮುಖ್ಯ ಅಲ್ವಾ, ಅವರು ಏನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡು ತುಂಬಾ ಮುಖ್ಯ. ಇವಾಗ ಅವನು ಇಂಗ್ಲಿಷ್ ಬೋಧಕರಾಗಿದ್ರೆ ಪ್ರಭುಪಾದರಿಗೆ ಅವ್ರಿಗೆ ಗೊತ್ತು ಹೇಗೆ ಯಾರ ಕಲೆಯನ್ನ ಹೇಗೆ ಉಪಯೋಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪ್ರಭುಪಾದರಿಗೆ ಗೊತ್ತು. ಇವಾಗ ನೋಡಿ ಇವರು ಇಂಗ್ಲಿಷ್ ಬೋಧಕರಾಗಿದ್ದಾರೆ. ಮತ್ತೆ ಇವ್ರದ್ದು ಹವ್ಯಾಸ ಏನು ಅಂತಂದ್ರೆ, ಅವ್ರಿಗೆ ಈ ಭಾರತ, ಈ ಪೌರಾತ್ಯ ತತ್ವಗಳ ಬಗ್ಗೆ, ಆಧ್ಯಾತ್ಮಿಕ ಬಗ್ಗೆ ಅವ್ರಿಗೆ ತುಂಬಾ ಆಸಕ್ತಿ ಇರುತ್ತೆ. ಅವ್ರು ನೋಡಿ ನಿಜವಾದ ಗುರುವನ್ನ ಹುಡುಕ್ತಾ ಇದ್ರು. ಈಗ ನೋಡಿ ನಮ್ಗೆ ಎಷ್ಟು ಆಶ್ಚರ್ಯ ಆಗುತ್ತೆ, ಅವರು ನಿಜವಾದ ಗುರುವನ್ನ ಹುಡುಕ್ತಾ ಇದ್ದಾರೆ, ಪ್ರಭುಪಾದರನ್ನ ಅವ್ರು ಭೇಟಿಯಾಗಿದ್ದಾರೆ ಅಲ್ವಾ. ನಮ್ಗೆ ಅದನ್ನೇ ನಾವ್ ಯಾವಾಗ್ಲೂ ನಮ್ಗೂ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಆ ವಿದ್ಯೆನೆ ನಾವು ಕಲ್ತ್ಕೋಬೇಕು ಅಂತ ನಮ್ಗೆ ಹೇಳ್ತಾರೆ ಅಲ್ವಾ. ಕೃಷ್ಣನಿಂದ ಬಂದಿರುವಂತಹ ನೇರವಾದ ವಿದ್ಯೆನ ನಾವು ಕಲ್ತ್ಕೋಬೇಕು ಅಂತ. ಆದ್ರೆ ನಮ್ಗೆ ಯಾವಾಗ್ಲೂ ಪ್ರಶ್ನೆ, ನಮ್ಗೆ ಹೇಗ್ ಸಿಗ್ತಾರೆ ಆ ಗುರುಗಳು ಅಂತ ಹೇಳ್ಬಿಟ್ಟು. ನಮ್ಗೆ ಮನಸ್ಸಲ್ಲಿ ಆತರ ನಾವು ಪ್ರಾಮಾಣಿಕತೆಯಿಂದ ಇದ್ರೆ ನೋಡಿ ಭಗವಂತ ಯಾವ ತರ ಕಳಿಸ್ತಾನೆ ಅನ್ನೋದಕ್ಕೆ ಇದು ಉದಾಹರಣೆ. ಈಗ ಇಲ್ಲಿ ಹಾರ್ವರ್ಡ್ ವೀಲರ್ಗೆ ಪ್ರಭುಪಾದರು ಸಿಗ್ತಾ ಇದಾರೆ, ಯಾಕಂದ್ರೆ ಅವರು ನಿಜವಾದ ಗುರುವಿನ ಅನ್ವೇಷಣೆಯಲ್ಲಿ ತಮ್ಮನ್ನ ತಾವು ತೊಡ್ಕೊಂಡಿದ್ದಾರೆ. ಅವ್ರಿಗೆ ಭಾರತದ ಬಗ್ಗೆ, ಆ ಭಾರತದ ತತ್ವಶಾಸ್ತ್ರದ ಬಗ್ಗೆ ತುಂಬಾನೇ ಅವ್ರಿಗೆ ಇಷ್ಟ ಇರುತ್ತೆ. ಅದನ್ನ ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅವ್ರು ನೋಡ್ತಾ ಇರ್ತಾರೆ. ಅವರು ಪ್ರಭುಪಾದರನ್ನ ಭೇಟಿ ಆಗ್ಬಿಟ್ಟು ಅವರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ನೀವು ಸನ್ಯಾಸಿನಾ, ನೀವು ಭಾರತದವರಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಪ್ರಭುಪಾದರು ಹೌದು ಅಂತ ಹೇಳ್ತಾರೆ. ಅದಾದ್ಮೇಲೆ ನೀನು ಭಾರತೀಯನಾ ಅಂದ್ರೆ ನೀನ್ ಯಾರು ಅನ್ನೋ ತರ ಕೇಳಿದಾಗ, ಇಲ್ಲ ನಾನು ಭಾರತದಿಂದ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಮತ್ತೆ ಪ್ರಭುಪಾದರು ಅವ್ರ ಬಗ್ಗೆ ಹೇಳ್ತಾರೆ. ನಿಮಗ್ ಗೊತ್ತಿರೋ ಹಾಗೆ ಪ್ರಭುಪಾದ ಯಾರನ್ನೇ ಭೇಟಿ ಆದ್ರೂ ಅವ್ರ ಬಗ್ಗೆ ಹೇಳ್ತಾರೆ. ಮತ್ತೆ ಅವರ ಉದ್ದೇಶ ಏನು, ಅವ್ರು ಯಾಕೆ ಇಲ್ಲಿ ಅಮೆರಿಕಾಗೆ ಬಂದಿದ್ದಾರೆ ಅಂತ ಅವ್ರು ಹೇಳ್ತಾರೆ ಅಲ್ವಾ. ಅದೇ ತರನೇ ಇಲ್ಲಿ ಹಾರ್ವರ್ಡ್ ವೀಲರ್ಗೂ ಹೇಳ್ತಾ ಇದ್ದಾರೆ, ನಾನೀಗ ಕಲ್ಕತ್ತಾದಿಂದ ಇಲ್ಲಿಗೆ ಬಂದು 10 ತಿಂಗಳಾಗಿದೆ. ನಾನಿವಾಗ ಇಲ್ಲಿ ನಾನು ಕೃಷ್ಣ ಪ್ರಜ್ಞೆನ ಹರಡ್ಲಿಕ್ಕೆ ಬಂದಿದ್ದೀನಿ. ನಾನು ಇಲ್ಲಿ ತರಗತಿಗಳನ್ನ ನಡೆಸ್ತಾ ಇದ್ದೀನಿ. ನಾನು ವಾರದಲ್ಲಿ 3 ದಿನ ನಾನು ನಡೆಸ್ತೀನಿ ಅಂತ ಹೇಳ್ಬಿಟ್ಟು
ಎಲ್ಲಿದ್ದೀನಿ, ಏನ್ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಅಷ್ಟು ವಿಷಯಗಳನ್ನ ಈ ಹಾವರ್ಡ್ ವೀಲರ್ಗೆ ಹೇಳ್ತಾರೆ. ಈಗ ಹಾವರ್ಡ್ ವೀಲರ್ಗೆ ಪ್ರಭುಪಾದನ ನೋಡಿದಾಗ ಅವ್ರಿಗೆ ಹೇಗ್ ಅನ್ಸುತ್ತೆ ಅಂತಂದ್ರೆ, ನೋಡಿ ಅಲ್ಲಿ ಎಂತ ಗದ್ದಲದ ವಾತಾವರಣ ನಾವು ನೋಡಿದ್ವಿ ಅಲ್ಲ, ಆ ಗದ್ದಲದ ವಾತಾವರಣ, ಅಷ್ಟು ಶಬ್ದ ಇದೆ, ಅಷ್ಟು ಮಲಿನವಾಗಿರುವಂತಹ ವಾತಾವರಣ, ಅಂತ ವಾತಾವರಣದಲ್ಲೂ ಸಹ ಪ್ರಭುಪಾದರ ಆ ಉಪಸ್ಥಿತಿ ಇವ್ರಿಗೆ ಎಷ್ಟು ಶಾಂತಿ ಮತ್ತೆ ಆಹ್ಲಾದಕರವನ್ನ ಉಂಟು ಮಾಡ್ತಾ ಇತ್ತು ಅಂತ ಹೇಳ್ಬಿಟ್ಟು ಈ ಹಾವರ್ಡ್ ವೀಲರ್ಗೆ ಅದು ಭಾಸ ಆಗತ್ತೆ. ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ವಾಪಸ್ ಅವರು ಇವಾಗ ಸ್ನೇಹಿತನನ್ನ ಭೇಟಿ ಮಾಡ್ಲಿಕ್ಕೆ ಆತುರವಾಗಿ ಹೋಗ್ತಾ ಇದಾರಲ್ವಾ, ಈಗ ಅವರು ಸ್ನೇಹಿತರನ್ನ ಭೇಟಿ ಮಾಡ್ದಲೆ ವಾಪಸ್ ಅವರು ತನ್ನ ಕೊಠಡಿಗೆ ಬರ್ತಾರೆ. ಕೊಠಡಿಗೆ ಬಂದ್ಬಿಟ್ಟು ಅವರ ರೂಮ್ ಮೇಟ್ಸ್, ಅವ್ರಿಗೆ ಇಬ್ರು ರೂಮ್ ಮೇಟ್ಸ್ ಇರ್ತಾರೆ, ಅವ್ರ ಬಳಿಗೆ ಬಂದು ಹೇಳ್ತಾರೆ, ನಾನು ಯಾರನ್ನ ಮೀಟ್ ಮಾಡ್ದೆ ಗೊತ್ತಾ, ಈ ತರ ಒಬ್ಬ ಭಾರತೀಯ ಗುರುವನ್ನ ನಾನು ಮೀಟ್ ಮಾಡ್ದೆ, ನೀವು ಅವ್ರನ್ನ ನೋಡ್ಲೇಬೇಕು ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಅವರು ತುಂಬಾ ಒಳ್ಳೆಯ ಮಾತುಗಳನ್ನ ಹೇಳ್ತಾರೆ. ಈಗ ಇಲ್ಲಿ ಕೀತ್ ಅಂತ ಹೇಳ್ಬಿಟ್ಟು ಅವರ ಒಬ್ಬ ಸ್ನೇಹಿತ, ಆ ರೂಮ್ ಅಂದ್ರೆ ಇಬ್ರು 3 ಜನ ರೂಮ್ ಮೇಟ್ಸ್ನು ಆ ಒಂದು ಕೊಠಡಿಯನ್ನ ಅವರು ಶೇರ್ ಮಾಡ್ಕೊಂಡು ಜೀವನವನ್ನ ಮಾಡ್ತಿರ್ತಾರೆ. ಸೊ ಎಲ್ಲರ ಉದ್ದೇಶನು ಏನು ಅಂತಂದ್ರೆ ಆಧ್ಯಾತ್ಮಿಕತೆ ಕಡೆಗೆ ಬರ್ಬೇಕು ಅಂತ ಹೇಳ್ಬಿಟ್ಟು. ಈಗ ಕೀತ್ ಅವನನ್ನು ಸಹ ಈ ಆಧ್ಯಾತ್ಮಿಕತೆ ಬಗ್ಗೆ ತುಂಬಾ ಆಸಕ್ತಿ ಇರುತ್ತೆ. ಇವರಿಬ್ರು ಸಹ ಕೀತ್ ಮತ್ತೆ ಹಾವರ್ಡ್ ಅವ್ರು ಭಾರತಕ್ಕೆ ಬಂದಿರ್ತಾರೆ. ಭಾರತಕ್ಕೆ ಬಂದು ಅವರು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅವರು ವಾಪಸ್ಸು ಹೋಗಿರ್ತಾರೆ. ಸೊ ಇಲ್ಲಿ ಚೆಕ್ ಅನ್ನೋ ಒಬ್ಬ ಹುಡುಗನು ಸಹ ಈ 3 ಜನರನ್ನ ಭೇಟಿ ಮಾಡ್ಲಿಕ್ಕೆ ಆಗಾಗ ಅವರು ಈ ಕೊಠಡಿಗೆ ಅವರು ಬರ್ತಾ ಇರ್ತಾರೆ. ಇವರೆಲ್ಲರನ್ನು ಸಹ ಆಧ್ಯಾತ್ಮಿಕ ಜೀವನವನ್ನ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರೆ. ಆಧ್ಯಾತ್ಮಿಕ ಜೀವನವನ್ನ ಮಾಡ್ಬೇಕಂದ್ರೆ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನೋಡಿ, ನಿಮ್ಗೆ ಇವಾಗ ಪ್ರಭುಪಾದರು ಈ ಕೃಷ್ಣ ಪ್ರಜ್ಞೆಗೆ ಬಂದಾಗ ಎಲ್ಲವನ್ನ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಅಲ್ವಾ. ಯಾವ್ದನ್ನು ಸಹ ಅಡ್ಡಗೋಡೆ ಮೇಲೆ ದೀಪ ತರ ಹಿಂಗೂ ಮಾಡ್ಬೋದು ಹಂಗೂ ಮಾಡ್ಬೋದು ಅಂತ ಅವ್ರು ನಮ್ಗೆ ಯಾವ್ದನ್ನು ಹೇಳಿಲ್ಲ. ಎಲ್ಲವನ್ನ ನಿಖರವಾಗಿ ಹೇಳಿದ್ದಾರೆ. ನೋಡಿ, ಈಗ ಇವರೆಲ್ಲರನ್ನೂ ಸಹ ಆಧ್ಯಾತ್ಮಿಕ ಮಾರ್ಗಕ್ಕೋಸ್ಕರ ಅವ್ರು ಎಷ್ಟು ಪಡ್ಕೊಳ್ಲಿಕ್ಕೆ ಅವರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಗೊತ್ತೇ ಇಲ್ಲ, ಅವರು ಆ ಉನ್ಮಾತ್ತ ಸ್ಥಿತಿಯನ್ನ ಅಂದ್ರೆ ನಿಜವಾದ ಆನಂದ, ಆತ್ಮಾನಂದವನ್ನ ಪಡಿಲಿಕ್ಕೆ ಅವ್ರು ಇವಾಗ ಈ LSD ಡ್ರಗ್ಸ್ ಅನ್ನ ಅವರು ಉಪಯೋಗಿಸ್ತಾ ಇದಾರೆ. ಯಾಕಂದ್ರೆ ಅವ್ರು ಯೋಚನೆ ಮಾಡ್ತಾ ಇದ್ರೆ, ಈ LSD ಡ್ರಗ್ಸ್ ಅನ್ನ ನಾವು ತಗೊಂಡ್ರೆ, ನಾವು ಈ ಮಾದಕ ವಸ್ತುಗಳನ್ನ ತಗೊಂಡ್ರೆ ನಾವು ಧ್ಯಾನವನ್ನ ತುಂಬಾ ಚೆನ್ನಾಗಿ ಮಾಡ್ಬೋದು ಅಂತ ಇವರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇವರೆಲ್ಲರೂ ಸಹ ಚೆಕ್ ಸಮೇತ ಈ 3 ಜನನು ಸಹ ಅವರು ಈ ಮಾದಕ ವಸ್ತುಗಳನ್ನ ಅವ್ರು ತಗೋತಾ ಇರ್ತಾರೆ. ಇಲ್ಲಿ ಕೀತ್ ಅನ್ನೋರು ಯಾರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ, ಕೀತ್ ಅನ್ನೋರು 29 ವರ್ಷದ ದಕ್ಷಿಣದ ಬ್ಯಾಪ್ಟಿಸ್ಟ್ ಮಂತ್ರಿಯ ಮಗ. ಅವನು ಸಹ PhD ಮಾಡಿರ್ತಾನೆ. ಅವನು ಎಷ್ಟೊಂದು ಅಂದ್ರೆ ಪ್ರಬಂಧಗಳನ್ನು ಸಹ ಅವನು ಬರ್ದಿರ್ತಾನೆ. ಅವನು ಈ ಮೋಟ್ ಸ್ಟ್ರೀಟ್ ಗುಂಪಿನಲ್ಲಿ ಇವನು ಗುರು ತರ ಇರ್ತಾನೆ, ಈ ಕೀತ್ ಅನ್ನೋ ಹುಡುಗ. ಈ ಮೂರು ಜನ ಮತ್ತೆ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಎಷ್ಟೊಂದ್ ಜನ ಬರ್ತಾ ಇರ್ತಾರೆ. ಮತ್ತೆ ಆ ಮೋಟ್ ಸ್ಟ್ರೀಟ್ ಅಲ್ಲಿ ಇನ್ನ ಎಷ್ಟೊಂದ್ ಜನ ಇರ್ತಾರೆ. ಅವ್ರನ್ನೆಲ್ಲಾ ನೋಡ್ಕೊಂಡ್ರೆ, ಕಂಪೇರ್ ಮಾಡ್ಕೊಂಡ್ರೆ ಈ ಕೀತ್ ಅನ್ನೋನು ಗುರು ತರ ಇರ್ತಾನೆ. ಎಲ್ಲರಿಗೂ ಸಹ ಅವನು ಮಾರ್ಗದರ್ಶನವನ್ನ ತೋರಿಸ್ತಾ ಇರ್ತಾನೆ. ಮತ್ತೆ ಈ ವ್ಯಾಲಿ ಅನ್ನೋನು 30 ವರ್ಷದ ವಯಸ್ಸವನು. ಅವನು ಬೌದ್ಧ ಸಾಹಿತ್ಯವನ್ನ ಚೆನ್ನಾಗಿ ಓದಿರ್ತಾನೆ. ಅವ್ನು ಏನ್ ಕೆಲಸ ಮಾಡ್ತಿದ್ದ ಮೊದ್ಲು ಅಂತಂದ್ರೆ, ಸೈನ್ಯದಲ್ಲಿ ಅವನು ರೇಡಿಯೋ ಇಂಜಿನಿಯರ್ ಆಗಿರ್ತಾನೆ. ಈಗ ಎಲ್ಲರೂ ಸಹ 3 ಜನರು ಸಹ ನಿರುದ್ಯೋಗಿಗಳಾಗಿ ಇರ್ತಾರೆ. ಸೊ ಅವ್ರು ಇವಾಗ ಆಧ್ಯಾತ್ಮಿಕ ಕತೆ ಬಗ್ಗೆನೆ, ಅದ್ರ ಬಗ್ಗೆನೆ ಅವರು ಹೇಗೆ ಮುಂದುವರಿಯೋದು ಅನ್ನೋದ್ರ ಬಗ್ಗೆ ಗುರಿಯನ್ನ ಅವರು ಇಟ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಅವರು LSD ಡ್ರಗ್ಸ್ ಅನ್ನ ತಗೋತಾ ಇರ್ತಾರೆ. ಮತ್ತೆ ಇವರು ಹಾವರ್ಡ್ ಮತ್ತೆ ಕೀತ್ ಅವರು ಭಾರತವನ್ನ ಭೇಟಿ ಮಾಡಿದ್ರು ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಅವರು ಋಷಿಕೇಶ, ಹರಿದ್ವಾರ, ಬನಾರಸ್ ಮತ್ತೆ ಇನ್ನ ಪವಿತ್ರ ನಗರಗಳಿಗೆಲ್ಲ ಭೇಟಿ ಕೊಟ್ಟಿರ್ತಾರೆ. ಭಾರತದ ದೇವಾಲಯಗಳ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ಮತ್ತೆ ಈ ಭಾರತಕ್ಕೆ ಬಂದಾಗ ಅವರು ಈ ಆಮಶಂಕೆ ಬೇದಿಯನ್ನು ಸಹ ಅವರು ಅನುಭವಿಸಿರ್ತಾರೆ. ಮತ್ತೆ ಅವರು ಕಲ್ಕತ್ತಾದಲ್ಲಿ ಅವರು ಹರೇ ಕೃಷ್ಣ ಮಹಾಮಂತ್ರವನ್ನ ಪಠಿಸ್ತಾ ಇರುವಂತಹ ಒಂದು ಗುಂಪನ್ನು ಸಹ ಅವರು ನೋಡಿರ್ತಾರೆ. ಆದ್ರೆ ಈ ಹಾವರ್ಡ್ ಮತ್ತೆ ಕೀತ್ ಅವರಿಗೆ ಏನ್ ಗೊತ್ತಿರುತ್ತೆ ಅಂತಂದ್ರೆ, ಈ ಭಾರತೀಯ ತತ್ವ, ಆಧ್ಯಾತ್ಮಿಕತೆ ಅಂತಂದ್ರೆ ಶಂಕರಾಚಾರ್ಯರ ನಿರಾಕಾರದ ಬಗ್ಗೆ ಮಾತ್ರನೇ ಅವ್ರಿಗೆ ಗೊತ್ತಿರುತ್ತೆ. ಅದನ್ನ ಬಿಟ್ರೆ ಅಂದ್ರೆ ಶಂಕರಾಚಾರ್ಯರು ಹೇಳೋ ತರನೇ ಈ ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಅಂತ ಹೇಳ್ತಾರೆ. ಅದೊಂದನ್ನೇ ಇವರು ಸಹ ಅದನ್ನ ತಿಳ್ಕೊಂಡಿರ್ತಾರೆ. ಅಂದ್ರೆ ಇವ್ರನ್ನು ಸಹ ಆ ಮಾಯಾವಾದವನ್ನೇ ಅವರು ಈ ಭಾರತೀಯ ಆಧ್ಯಾತ್ಮಿಕ ಕತೆ ಅಂತ ಅನ್ಕೊಂಡಿರ್ತಾರೆ. ಸೊ ಇವಾಗ ಈ 3 ಜನರು ಏನ್ ಮಾಡ್ತಿರ್ತಾರೆ, ಅವರು ಆಧ್ಯಾತ್ಮಿಕತೆಯಲ್ಲಿ ಮುಂದುವರಿಲಿಕ್ಕೆ ಅಂದ್ರೆ ಅವರು ಅವ್ರವರ ತತ್ವಗಳನ್ನ ಎಲ್ಲ ಬೆರೆಸ್ಲಿಕ್ಕೆ ಶುರು ಮಾಡ್ತಾ ಇರ್ತಾರೆ. ಇವಾಗ ಇಲ್ಲಿ ಕೀತ್ ಅನ್ನೋರು ಹಾವರ್ಡ್ಗೆ ಬೇರೆ ಬೇರೆ ಯಾವ್ದಾವ್ದೋ ತತ್ವಗಳು ಗೊತ್ತಿರುತ್ತೆ. ವಿಟ್ಮನ್, ಎಮರ್ಸನ್, ತೋರೋ ಆತರ. ಕೀತ್ಗೆ ಬೈಬಲ್ ಬಗ್ಗೆ ಗೊತ್ತಿರುತ್ತೆ. ಮತ್ತೆ ನೋಡಿ, ಇಲ್ಲಿ ಬೇರೆ ಬೇರೆ ಇನ್ನ ಜ್ಞಾನ ಅಂದ್ರೆ ಆ ತತ್ವಗಳನ್ನೆಲ್ಲ ಹೇಳ್ತಾ ಇದಾರೆ. ಅದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಎಲ್ಲರೂ ಸಹ ಒಬ್ಬರು ಒಂದಕ್ಕೊಂದನ್ನ ಅವರು ಜೋಡಣೆ ಮಾಡ್ಕೊಂಡು ಅವ್ರದೇ ಏನೋ ಒಂದು ತತ್ವ ಸಿದ್ಧಾಂತವನ್ನ ಅವರು ಮಾಡ್ಲಿಕ್ಕೆ ಅವರು ಹೊರಟಿರ್ತಾರೆ. ಸೊ ಇವಾಗ ನೋಡಿ, ಇಲ್ಲಿ ಹಾವರ್ಡ್ ಅವನು ಏನ್ ಯೋಚನೆ ಮಾಡಿರ್ತಾನೆ ಅಂದ್ರೆ, ಯಾವ್ದಾದ್ರು ಒಂದು ಸಾರಿ
ಸೊ ಇವಾಗ ಇಲ್ಲಿ ಪ್ರಭುಪಾದರ ಆ ದಿನನಿತ್ಯದ ಆ ಸಭೆಗಳಿಗೆ, ಅಂದ್ರೆ ವಾರದಲ್ಲಿ 3 ದಿನದ ಸಭೆಗಳಿಗೆ ಯಾರೆಲ್ಲ ಬರ್ತಿರ್ತಾರೆ ಅಂತ ನಾವು ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಬೌರಿ ಮತ್ತೆ ಚೈನಾ ಟೌನ್ ಇಂದ ಬರೋದು ತುಂಬಾ ಕಷ್ಟ. ಅವ್ರಿಗೆಲ್ಲಾನು ಆ ಕಾರ್ಲ್ ಇಯರ್ಜನ್ಸ್ ಅವ್ರಿಗೆಲ್ಲ ತುಂಬಾ ಇಷ್ಟ ಪ್ರಭುಪಾದರನ್ನ ಭೇಟಿ ಮಾಡ್ಲಿಕ್ಕೆ, ಆದ್ರೆ ಅವ್ರಿಗೆಲ್ಲರಿಗೂ ಸಹ ತುಂಬಾ ಕಷ್ಟ ಆಗ್ತಿದೆ. ಸೊ ಇವಾಗ ಈ ಹೊಸ ಸ್ಥಳಕ್ಕೆ ಯಾರ್ಯಾರು ಬರ್ತಿದ್ದಾರೆ ಅಂತಂದ್ರೆ ನಮ್ಗೆ ಗೊತ್ತಾಗ್ನೆ ಬಿಲ್ ಎಪ್ಸ್ಟೀನ್ ಅವನು ಅವನು ಒಂದು ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅಲ್ವಾ, ಪ್ಯಾರಾಡಾಕ್ಸ್ ರೆಸ್ಟೋರೆಂಟ್ ಅಲ್ಲಿ. ಅಲ್ಲಿ ಅವನು ಎಲ್ಲರಿಗೂ ಇವ್ರ ಬಗ್ಗೆ ಪ್ರಚಾರ ಮಾಡ್ತಿರ್ತಾರೆ. ಸೊ ಅಲ್ಲಿರೋರು ಇಲ್ಲಿ ಪ್ರಭುಪಾದರ ಪ್ರವಚನವನ್ನ ಕೇಳಲಿಕ್ಕೆ ಅವರು ಬರ್ತಾ ಇರ್ತಾರೆ. ಮತ್ತೆ ಇಲ್ಲಿ ಕಿಟಕಿ ಮೇಲೆ ಹಚ್ಚಿರ್ತಾರಲ್ಲ, ಅದನ್ನ ನೋಡ್ಬಿಟ್ಟು ಆಸಕ್ತಿ ಇರೋರು ಬರ್ತಾ ಇದ್ದಾರೆ. ಸೊ ಇವಾಗ ಪ್ರಭುಪಾದರು ಇವಾಗ ಈ ತರ ಅವರು ಅಂಗಡಿ ಮುಂಭಾಗದಲ್ಲಿ ಅವ್ರು ಇದನ್ನ ಅಡ್ವರ್ಟೈಸ್ಮೆಂಟ್ ಹಾಕಿರ್ತಾರೆ ಚಿಕ್ಕ ಚೀಟಿಲಿ, ಇದನ್ನ ನಾವು ನೋಡಿದ್ವಿ ಅಲ್ವಾ. ಸೊ ಅದೇ ತರನೇ ಪ್ರಭುಪಾದರು ಹಾವರ್ಡ್ ಅನ್ನ ಭೇಟಿ ಮಾಡಿದಾಗ ಕೇಳಿರ್ತಾರೆ, ನೀವು ನಿಮ್ಮ ಸ್ನೇಹಿತರನ್ನು ಕರ್ಕೊಂಡ್ ಬರ್ತೀರಾ ಅಂತ ಹೇಳ್ಬಿಟ್ಟು ಹಾವರ್ಡ್ ನ ಕೇಳಿರ್ತಾರೆ. ಸೊ ಅವಾಗ ಹಾವರ್ಡ್ ಆಯ್ತು ನಾನು ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇವಾಗ ಹಾವರ್ಡ್ ಇವಾಗ ಮೊದ್ಲು ಅವನು ಬರ್ತಾನೆ. ಬಂದಾಗ ಆ ಪ್ರಭುಪಾದರ ಆ ಮ್ಯಾಚ್ಲೆಸ್ ಗಿಫ್ಟ್ ಶಾಪ್, ಇವಾಗ ಅದೇನು ದೇವಾಲಯವಾಗಿ ಮಾರ್ಪಟ್ಟಿದ್ಯೋ ಅಲ್ಲಿ ನಾವು ನೋಡ್ತಾನೆ. ಅಲ್ಲಿ ನೋಡಿದಾಗ ಅದೊಂದು ಚಿಕ್ಕ ಕೋಣೆ ಇರುತ್ತೆ. ಅಲ್ಲಿ ಯಾವುದೇ ಒಂದು ಚಿತ್ರಪಟಗಳಿಲ್ಲ, ಪೀಠೋಪಕರಣಗಳು ಇಲ್ಲ, ಕುರ್ಚಿ ಇಲ್ಲ, ಏನು ಇಲ್ಲ, ಬರೇ ಹುಲ್ಲಿನ ಚಾಪೆ ಮಾತ್ರ ಇರುತ್ತೆ. ಸೊ ಒಂದೇ ಒಂದು ಬಲ್ಬ್ ನೇತಾಡ್ತಾ ಇರುತ್ತೆ. ಸೊ ಒಂದ್ 12 ಜನ ಕೂತಿರ್ತಾರೆ. ಸೊ ಇಂತಹ ಒಂದು ವಾತಾವರಣವನ್ನ ನೋಡ್ತಾನೆ. ಅದಾದ್ಮೇಲೆ ಪ್ರಭುಪಾದ್ರ ಏನ್ ಮಾಡ್ತಾರೆ, ಅವ್ರ ಅಪಾರ್ಟ್ಮೆಂಟ್ ಇಂದ ಈಗ ಪ್ರವಚನ ಸಮಯಕ್ಕೆ ಕರೆಕ್ಟ್ ಆಗಿ ಆ ಅಂಗಡಿಗೆ ಅವರು ಬರ್ತಾರೆ. ಅವಾಗ ಪ್ರಭುಪಾದ್ರನ್ನ ನೋಡಿದಾಗ ಅವ್ರಿಗೆ ಪ್ರಭುಪಾದ್ರನ್ನ ನೋಡಿದಾಗ ನಾವು ಇದಕ್ಕಿಂತ ಮುಂಚೆ ನಾವು ನೋಡಿದ್ವಿ ಅಲ್ವಾ, ಅವ್ರಿಗೆ ಯಾರೋ ಒಂದು ಜಿನಿ ಬಂದ್ಬಿಟ್ನೇನೋ ಅನ್ನೋ ತರ ಅವ್ರಿಗೆ ಅನ್ಸುತ್ತೆ. ಅದೇ ತರನೇ ಈಗ ಪ್ರಭುಪಾದ್ರನ್ನ ನೋಡಿದಾಗ ಅವ್ರಿಗೆ ತುಂಬಾ ಸಂತೋಷ ಆಗತ್ತೆ. ಸೊ ಪ್ರಭುಪಾದ್ರನ್ನ ನೋಡಿದಾಗ ಪ್ರಭುಪಾದ್ರು ಹಾವರ್ಡ್ನ ಮಾತಾಡ್ತಾರೆ, ನೀವು ನಿಮ್ಮ ಸ್ನೇಹಿತರನ್ನು ಸಹ ಕರ್ಕೊಂಡ್ ಬಂದಿದ್ದೀರಾ ಅಂತ ಹೇಳಿದಾಗ ಹಾವರ್ಡ್ ಹೌದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇವಾಗ ಪ್ರಭುಪಾದ್ರ ಏನ್ ಮಾಡ್ತಾರೆ, ಹರೇ ಕೃಷ್ಣ ಮಹಾಮಂತ್ರವನ್ನ ಅವರು ಕೀರ್ತನೆಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಇವಾಗ ಸ್ವಲ್ಪ ಜನಕ್ಕೆ ಈ ಕೀರ್ತನೆ ಬಗ್ಗೆ ಆಲ್ರೆಡಿ ಅವ್ರಿಗೆ ಗೊತ್ತಿರುತ್ತೆ, ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ. 1-2 ರೌಂಡ್ಸ್ ಆದ್ಮೇಲೆ ಅವ್ರಿಗೂ ಸಹ ಗೊತ್ತಾಗುತ್ತೆ ಈ ಹರೇ ಕೃಷ್ಣ ಮಹಾಮಂತ್ರ. ಅವರು ಸಹ ಆ ತಾಳಕ್ಕೆ ಅವರು ಹರೇ ಕೃಷ್ಣ ಮಹಾಮಂತ್ರದ ಕೀರ್ತನೆಗೆ ತಮ್ಮನ್ನ ತಾವು ಸೇರಿಸ್ಕೊಂಡು ಒಟ್ಟಾಗಿ ಜಪವನ್ನ ಮಾಡ್ತಾರೆ. ಸೊ ಇವಾಗ ಇಲ್ಲಿ ಇವ್ರಿಗೆಲ್ಲ ಆ ಕೀರ್ತನೆಯನ್ನ ಕೇಳಿದಾಗ ಏನ್ ಅನ್ಸುತ್ತೆ ಅಂತಂದ್ರೆ, ಇವಾಗ ಮೊದಲನೇ ಬಾರಿ ಬರ್ತಾ ಇದ್ರೆ ಪ್ರಭುಪಾದರ ಕೀರ್ತನೆಯನ್ನ ಕೇಳಲಿಕ್ಕೆ, ಅವ್ರಿಗೆ ಆ ಕೀರ್ತನೆಯನ್ನ ನೋಡಿದಾಗ ಅನ್ಸುತ್ತೆ ಅವ್ರಿಗೆ, ಓ ಇದು ಸಾಮಾನ್ಯವಾದ ಮಂತ್ರ ಅಲ್ಲ. ಸೊ ಇದೇನೋ ಒಂದನ್ನ ನಮ್ಗೆ ಇದನ್ನ ತಗೋಬೇಕು ಅಂತ ನಮ್ಗೆ ಅನ್ನಿಸ್ತಾ ಇದೆ. ಇದ್ರ ಪರಿಣಾಮ ಏನೇ ಆಗ್ಲಿ, ನಮ್ಗೆ ಏನೇ ಬರ್ಲಿ, ಇದಕ್ಕೆ ಬೆಲೆ ಏನೇ ನಾನು ಕಟ್ಟೋ ತರ ಆಗ್ಲಿ, ನಾವ್ ಇದನ್ನ ತಗೋಣಂತೆ. ಇದು ತುಂಬಾ ಸರಳವಾಗಿದೆ, ಇದು ನಿಜವಾಗಿದೆ, ಇಲ್ಲಿ ಯಾವುದೇ ಒಂದು ಏನು ದ್ವಂದ್ವತೆ ಅನ್ನೋದು ಇಲ್ಲ, ಬೂಟಾಟಿಕೆ ಅನ್ನೋದು ಇಲ್ಲ, ಸಹಜವಾಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅನ್ಸುತ್ತೆ. ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಅವ್ರಿಗೆ ಪ್ರಭುಪಾದರ ಕೀರ್ತನೆ ತುಂಬಾ ಅತ್ಯುತ್ತಮವಾಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅನ್ಸುತ್ತೆ. ನೋಡಿ, ಪ್ರಭುಪಾದರ ಕೀರ್ತನೆ ಚಿಮ್ಮಿದಾಗ ಇದೇನೋ ಒಂದು ಅತ್ಯುತ್ತಮ ಅಂತ ಹೇಳ್ಬಿಟ್ಟು ಅನ್ಸುತ್ತೆ. ಅವ್ರೇನೋ ಒಂದು ಕಾಯ್ತಾ ಇರ್ತಾರಲ್ವಾ, ಅವ್ರಿಗೆ ಏನೋ ಒಂದು ಬೇಕು ಅಂತ, ಅದು ಇಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಅನ್ಸತ್ತೆ. ಇವಾಗ ಇಲ್ಲಿ ಯಾವುದೋ ಒಂದು ರಾಕ್ ಮ್ಯೂಸಿಕ್ ಅಥವಾ ಜಾಜ್ ಮ್ಯೂಸಿಕ್ ಯಾವ್ದು ಇಲ್ಲ, ಆದ್ರೂ ಸಹ ಇವರೆಲ್ಲರನ್ನು ಸಹ ತುಂಬಾ ತಲ್ಲೀನರಾಗಿ ಪ್ರಭುಪಾದರ ಈ ಹರೇ ಕೃಷ್ಣ ಕೀರ್ತನೆಗೆ ತಮ್ಮನ್ನು ತಾವು ಒಳಪಡಿಸ್ಕೊಂಡಿದ್ದಾರೆ. ಸೊ ಇಲ್ಲಿ ಸಂಯೋಜನೆ ಯಾವ ತರ ಇದೆ ಅಂತಂತಂದ್ರೆ, ಇಲ್ಲಿ ಪ್ರಭುಪಾದರು ತುಂಬಾ ವೃದ್ಧ ವಯಸ್ಸಿನವರು ಅಲ್ವಾ. ಅವ್ರ ಜೊತೆ ಯಾರೆಲ್ಲ ಇದ್ದಾರೆ ಅಂದ್ರೆ ಆ ಅಮೇರಿಕನ್ ಹಿಪ್ಪಿಗಳು, ಯುವಕರು ಇದ್ದಾರೆ ಅಲ್ವಾ. ಈ ಸಂಯೋಜನೆ ತುಂಬಾ ವಿಚಿತ್ರವಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಸತ್ಸ್ವರೂಪ ಗೋಸ್ವಾಮಿ ಅವರು ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಲ್ಲಿ ಅವತ್ತಿನ ದಿವಸ ಕೀರ್ತನೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದ್ರೆ, ಈ ಹಿಂದೆ ಯಾವತ್ತೂ ಇಷ್ಟು ಒಂದು ಆ ಭಾವೋದ್ವೇಗ ಸ್ಥಿತಿಯನ್ನ ಆ ಅಮೆರಿಕಾಗೆ ಬಂದ್ಮೇಲೆ ಪ್ರಭುಪಾದರದು ಮುಟ್ಟಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಜವಾದ ಸ್ವಾಮಿ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಅರ್ಥ ಆಗೋ ತರ ಆಗುತ್ತೆ. ಮತ್ತೆ ಇಲ್ಲಿ ಎಲ್ಲರೂ ಶುದ್ಧ ಭಕ್ತಿಯಲ್ಲಿ ಅವರು ಪ್ರಭುಪಾದರ ಸಾನ್ನಿಧ್ಯದಲ್ಲಿ ಮುಳುಗ್ತಾರೆ. ಪ್ರಭುಪಾದರು ಇವಾಗ ಕೀರ್ತನೆ ಆದ್ಮೇಲೆ ಅವ್ರು ಯಾವಾಗ್ಲೂ ಪ್ರವಚನವನ್ನ ಹೇಳ್ತಾರೆ. ಮತ್ತೆ ಅವ್ರು ಒಂದ್ ಸ್ವಲ್ಪ ಹೊತ್ತು ಕೀರ್ತನೆ ಮಾಡ್ತಾರೆ, ಆಮೇಲೆ ಕ್ವಶನ್ ಆನ್ಸರ್ ಸೆಷನ್ ಇರುತ್ತೆ. ಅದಾದ್ಮೇಲೆ ಅವ್ರು ಪ್ರಸಾದವನ್ನ ಕೊಡ್ತಾರೆ ಅಲ್ವಾ. ಅದೇ ತರನೇ ಇಲ್ಲಿ 4ನೇ ಅಧ್ಯಾಯವನ್ನ ಅವರು ಪ್ರಾರಂಭಿಸ್ತೀನಿ ಅಂತ ಹೇಳ್ಬಿಟ್ಟು ಇವಾಗ 4ನೇ ಅಧ್ಯಾಯವನ್ನ ಪ್ರಾರಂಭಿಸ್ಲಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಇವಾಗ ನಮಗ್ ಗೊತ್ತಿರೋ ಹಾಗೆ ಇಲ್ಲಿ ಬಂದಿರೋರ್ಗೆ ಆ ಪ್ರವಚನವನ್ನ ಕೇಳಿಕೆ ಯಾರಿಗೂ ಆಸಕ್ತಿ ಇರೋದಿಲ್ಲ. ಅವ್ರಿಗೆಲ್ಲರಿಗೂ ಸಹ ಸಂಕೀರ್ತನೆ ಅಂದ್ರೇನೆ ಇಷ್ಟ. ಪ್ರವಚನ ಯಾವಾಗ ಪ್ರಭುಪಾದರು ಶುರು ಮಾಡ್ತಾರೋ ಆಗ ನೋಡಿ ಅವರು ಎದ್ದು ಹೊರಟೋಗ್ತಾ ಇದ್ದಾರೆ. ಯಾವ ತರ ಎದ್ದು ಹೊರಟೋಗ್ತಾರೆ ಅಂದ್ರೆ ಒರಟಾಗಿ ಎದ್ದು ಹೋಗ್ತಾ ಇದ್ದಾರೆ. ಅವ್ರಿಗೆ ಹೇಗ್ ಹೋಗ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ, ಅಷ್ಟು ಅಸಭ್ಯವಾಗಿ ಅವರು ಎದ್ದು ಹೋಗ್ತಾ ಇದ್ದಾರೆ. ಮತ್ತೆ ಈ ಮೋರ್ಟ್ ಸ್ಟ್ರೀಟಿನ ಹುಡುಗರು ಮಾತ್ರ ಅವರು ನಿಜವಾದ ಗುರುವನ್ನ ಹುಡುಕ್ತಾ ಇದಾರಲ್ವಾ, ಅವರೆಲ್ಲರೂ ಸಹ ಕುತ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ಅನೇಕರಿಗೆ ಭಗವದ್ಗೀತೆ ಬಗ್ಗೆ ಗೊತ್ತಿದೆ, ಯಾಕಂದ್ರೆ ನಾವು ನೋಡಿರೋ ಹಾಗೆ ನೋಡಿ ಅವರೆಲ್ಲ ಭಾರತಕ್ಕೆ ಹೋಗಿ ಬಂದಿದ್ದಾರೆ. ಅವರು ಪೌರಾತ್ಯ ತತ್ವಜ್ಞಾನವನ್ನ ತಿಳ್ಕೊಬೇಕು ಅಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆ ಪ್ರಯತ್ನದಲ್ಲಿ ಅವರು ಭಗವದ್ಗೀತೆಯ ಬಗ್ಗೆನೂ ಅವ್ರಿಗೆ ಪರಿಚಯ ಆಗಿದೆ, ಭಗವದ್ಗೀತೆನೂ ಓದಿದ್ದಾರೆ. ಮತ್ತೆ ನಾವು ಭಗವದ್ಗೀತೆ ಓದಿದೀವಿ, ಆದ್ರೆ ಏನು ನಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳ್ಬಿಟ್ಟು
ಅವರು ಅದನ್ನ ಒಪ್ಕೊಳ್ಳಿಕ್ಕೂ ಸಹ ಅವ್ರು ತಯಾರಾಗಿದ್ದಾರೆ. ಇಂಥವ್ರೆಲ್ಲರನ್ನೂ ಸಹ ಅಲ್ಲಿ ಕುತ್ಕೊಂಡಿದ್ದಾರೆ. ಮತ್ತೆ ನಮಗ್ ಗೊತ್ತಿರೋ ಹಾಗೆ ಅಲ್ಲಿ ಎಷ್ಟು ಗಲಾಟೆ ವಾತಾವರಣ ಅಲ್ವಾ? ಆ ಅಂಗಡಿ ಇರೋ ಜಾಗ, ಆ 26 ಅವಿನ್ಯೂ ಜಾಗದಲ್ಲಿ ತುಂಬಾ ವೆಹಿಕಲ್ಸ್ ಶಬ್ದ ಹೆಚ್ಚು ಇದೆ. ಅದ್ರ ಜೊತೆ ತುಂಬಾ ಇಲ್ಲಿ ತೊಂದರೆಗಳಿದೆ. ಆದ್ರೂನು ಸಹ ಪ್ರಭುಪಾದ್ರು ಈ ಉಪನ್ಯಾಸವನ್ನ ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಮತ್ತೆ ಇವರೆಲ್ಲರನ್ನೂ ಸಹ ಈ ಭಗವಂತನ ಆ ಬ್ರಹ್ಮ ಜ್ಯೋತಿಯನ್ನೇ ಭಗವಂತ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಅಲ್ವಾ? ಅವ್ರಿಗೆ ಭಗವಂತ 3 ಹಂತದಲ್ಲಿ ಇರ್ತಾರೆ, 3 ಹಂತದಲ್ಲಿ ನಾವು ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಆ ಮೊದಲಿನ ಹಂತ ಏನಿದೆಯೋ ಆ ನಿರಾಕಾರ ಶಕ್ತಿ ಏನಿದೆಯೋ ಭಗವಂತಂದು, ಅದನ್ನೇ ಅವರು ದೇವರು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ ಅಲ್ವಾ? ಮತ್ತೆ ಇವರೆಲ್ಲರೂ ಸಹ ಯಾವ ಮನಸ್ಥಿತಿಲಿ ಇದ್ದಾರೆ ಅಂದ್ರೆ, ಹೌದು ಅವರೆಲ್ಲ ಸಂಕೀರ್ತನೆ ಮಾಡ್ತಾ ಇದಾರೆ, ಆದ್ರೆ ಪ್ರಭುಪಾದರಿಗೆ ಸ್ಪಷ್ಟವಾಗಿ ಗೊತ್ತು ಅವರೆಲ್ಲ ಸಂಕೀರ್ತನೆ ಮಾಡ್ತಿರೋದು ಭಕ್ತಿ ಭಾವದಿಂದ ಅವರು ಮಾಡ್ತಾ ಇಲ್ಲ, ಅವರು ಬೇರೆ ಏನನ್ನೋ ಯೋಚನೆ ಮಾಡಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಿರುತ್ತೆ. ಅವರು ನಿರಾಕಾರವಾದಿಗಳು ಅಂತ ಗೊತ್ತಿರುತ್ತೆ, ಮತ್ತೆ ಈ ಕೀರ್ತನೆಯನ್ನು ಸಹ ಅವರು ಭಕ್ತಿಯಿಂದ ಮಾಡ್ತಿಲ್ಲ ಅಂತ ಗೊತ್ತಿರುತ್ತೆ. ಆದ್ರೂ ಸಹ ಪ್ರಭುಪಾದ ಇವ್ರಿಗೆಲ್ಲರಿಗೂ ಸಹ ಇದರಲ್ಲಿ ಮುಂದುವರಿಲಿಕ್ಕೆ ಅವಕಾಶವನ್ನ ಕೊಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ಎಷ್ಟೆಲ್ಲ ತೊಂದರೆಗಳಾಗ್ತಿದೆ ಅಂತಂದ್ರೆ ನೋಡಿ, ನಾಯಿಗಳು ಬೊಗಳ್ತಾ ಇದೆ ಅಷ್ಟು. ಅಲ್ಲಿ ನಾವು ನೋಡಿದೀವಲ್ಲ, ಅಮೆರಿಕದಲ್ಲಿ ನಾಯಿಗಳನ್ನ ಹೆಚ್ಚು ಸಾಕ್ತಾರೆ. ಆ ನಾಯಿಗಳು ಬೊಗಳ್ತಾ ಇದೆ. ಮತ್ತೆ ಅವಾಗ ರಜಾ ಟೈಮ್ ಬೇರೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಬೇಸಿಗೆ ಸಮಯದಲ್ಲಿ ಅಲ್ಲಿ ಮಕ್ಕಳೆಲ್ಲನೂ ಸಹ ಅವರು ಅಪಾರ್ಟ್ಮೆಂಟ್ ಗಿಂತ ಹೊರಗಡೆ ಬಂದ್ಬಿಟ್ಟು ಅವರು ಗಲಾಟೆ ಮಾಡ್ಕೊಂಡು ಅವರು ಕಿರ್ಚಾಡ್ಕೊಂಡು ಅವರು ಆಟ ಆಡ್ತಾ ಇದ್ದಾರೆ. ಅದ್ರ ಜೊತೆ ಇಲ್ಲಿ ನಮ್ಗೆ ಗೊತ್ತಾಗ್ನೆ ಆಟೋಮೊಬೈಲ್ ಸೌಂಡ್ಸ್ ಅಷ್ಟಿದೆ. ಮತ್ತೆ ಇವ್ರಿಲ್ಲಿ ಆ ಕೀರ್ತನೆಯನ್ನ ಮಾಡಿದಾಗ ಆ ಅಪಾರ್ಟ್ಮೆಂಟ್ ಇಲ್ಲಿರೋ ಜನಗಳು, ಅಕ್ಕಪಕ್ಕದವರೆಲ್ಲರನ್ನೂ ಸಹ ನೀವು ತುಂಬಾ ಶಬ್ದ ಆಗ್ತಿದೆ, ನೀವು ನಿಲ್ಸಿ ಅಂತ ಹೇಳ್ಬಿಟ್ಟು ಅದನ್ನ ಬೇರೆ ಪ್ರಭುಪಾದರಿಗೆ ಹೇಳ್ತಿದ್ದಾರೆ. ಇದು ಬರೀ ಒಂದ್ ದಿವಸದಲ್ಲ, ಪ್ರಭುಪಾದ್ರ ಅಲ್ಲಿರೋ ತನಕ ಇದೆಲ್ಲಾ ತೊಂದರೆಗಳನ್ನು ಸಹ ಪ್ರಭುಪಾದ್ರು ಅನುಭವಿಸ್ತಾ ಇದ್ರು. ಇವಾಗ ಪ್ರಭುಪಾದ್ರು ಇಷ್ಟೆಲ್ಲ ಗಲಾಟೆಯಲ್ಲಿ ಅವ್ರಿಗೆ ಪ್ರವಚನವನ್ನ ಮಾಡ್ತಾ ಇದ್ದಾರೆ ನೋಡಿ. ಅವಾಗ ಅದನ್ನ ಅವರು ಹೇಗೆ ಅದನ್ನ ಕಂಪ್ಯಾರಿಸನ್ ಮಾಡ್ತಿದ್ದಾರೆ ಎಷ್ಟು ಚೆನ್ನಾಗಿ ಅಂದ್ರೆ, ಇವಾಗ ಭಗವಂತನ ಅಸ್ತಿತ್ವ ನಮ್ಗೆ ಗೊತ್ತಾಗೋದಿಲ್ಲ ಅಲ್ವಾ? ಅದಕ್ಕೆ ಅವ್ರು ಎಷ್ಟು ಚೆನ್ನಾಗಿ ಉದಾಹರಣೆ ಕೊಡ್ತಾ ಇದ್ದಾರೆ ಅಂತಂದ್ರೆ ನೋಡಿ, ಇವಾಗ ನೀವು ನೋಡ್ತಾ ಇದ್ದೀರಲ್ವಾ, ಎಷ್ಟು ಕಾರುಗಳು ಓಡಾಡ್ತಾ ಇದೆ ಇಲ್ಲಿ 26 ಅವಿನ್ಯೂ ಅಲ್ಲಿ. ಕಾರುಗಳೇನಾದ್ರೂ ನಿಮ್ಗೆ ಕಾಣಿಸುತ್ತಾ ಈಗ? ಅಂದ್ರೆ ಇಲ್ಲಿಂದ ಒಂದ್ ಸ್ವಲ್ಪ ದೂರ ಹೋಗ್ದಾಗ ನಿಮ್ಮ ಕಣ್ಣಿಗೆ ಕಾಣೋಷ್ಟು ಸಮಯದಲ್ಲಿ ತನಕ ಅದು ಕಾಣುತ್ತೆ ಕಾರುಗಳು. ಅದಾದ್ಮೇಲೆ ಅದು ಕಣ್ಮರೆ ಆಗ್ಬಿಡುತ್ತೆ. ಹಂಗಂದ ಮಾತ್ರಕ್ಕೆ ಕಾರುಗಳ ಅಸ್ತಿತ್ವನೇ ಇಲ್ಲ ಅಂತನಾ? ಕಾರುಗಳು ಇದ್ದೇ ಇರುತ್ತೆ, ಅದು ನಿಮ್ಮ ದೃಷ್ಟಿಗೆ ಗೋಚರ ಆಗ್ತಾ ಇಲ್ಲ ಅಲ್ವಾ? ಅದೇ ತರನೇ ಭಗವಂತ. ಸೊ ಭಗವಂತ ಇವಾಗ ನಮ್ಮ ದೃಷ್ಟಿಗೆ ಗೋಚರ ಆಗ್ದಲೇ ಇರಬಹುದು, ಆದ್ರೆ ಅವನು ಇಲ್ಲಲ್ಲ ಯಾವುದೋ ಒಂದು ಗ್ರಹದಲ್ಲಿದ್ದಾನೆ, ಅವನು ತನ್ನ ಲೀಲೆಗಳನ್ನ ಅವನು ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಪ್ರಭುಪಾದ್ರು ಅವ್ರಿಗೆ ಅರ್ಥ ಮಾಡಿಸ್ತಾ ಇದ್ದಾರೆ ನೋಡಿ. ಎಷ್ಟು ಸುಂದರವಾಗಿ ಅವ್ರಿಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಮತ್ತೆ ಅವ್ರು ಇನ್ನ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ನೀವು ಅರ್ಥ ಆಗ್ತಾ ಇಲ್ಲ ಅಲ್ವಾ, ನಿಮ್ಗೆ ಈ ತತ್ವಜ್ಞಾನ ಅರ್ಥ ಆಗ್ತಾ ಇಲ್ಲ, ಕೃಷ್ಣ ತತ್ವಜ್ಞಾನ. ನೀವು ಕೇಳಿಸ್ಕೊಂಡ್ರೆ ನಿಮ್ಗೆ ಇದು ತುಂಬಾ ಒಳ್ಳೇದಿದು, ನಿಮ್ಗೆ ಶಾಶ್ವತವಾದ ಪರಿಣಾಮವನ್ನ ಅದು ಮಾಡಿಕೊಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ನೀವೇನಾದ್ರೂ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಭಗವಂತ ನಿಮ್ಗೆ ಸಹಾಯ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ನೀವು ಅರ್ಜುನನನ್ನ ನೋಡಿದ್ರಿ ಅಲ್ವಾ, ಅರ್ಜುನ ಕೃಷ್ಣನ ಭಕ್ತ ಮತ್ತೆ ಸ್ನೇಹಿತ. ಆತರ ನೀವೂನು ಸಹ ಕೃಷ್ಣನ ಭಕ್ತ ಮತ್ತೆ ಸ್ನೇಹಿತನಾಗ್ಬೋದು, ಯಾವುದೇ ರಸದಲ್ಲಿ ನೀವು ಇರಬಹುದು ಕೃಷ್ಣನ ಜೊತೆ ಸಂಬಂಧದಲ್ಲಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಮತ್ತೆ ಈ ಕೃಷ್ಣ ಪ್ರಜ್ಞೆಗೆ ಬರ್ಲಿಕ್ಕೆ ಮೇಲು ಕೀಳು ಜಾತಿ ಅಂತ ಹೇಳ್ಬಿಟ್ಟು ಇಲ್ಲ, ಯಾರ್ ಬೇಕಾದ್ರೂ ಸಹ ಈ ಕೃಷ್ಣ ಪ್ರಜ್ಞೆಗೆ ಬರ್ಬೋದು. ಇವಾಗ ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳಲ್ಲಿ ಎಷ್ಟೊಂದ್ ಜನ ಪತಿತರೇ ಆಗಿದ್ದಾರೆ. ಅದರಲ್ಲಿ ಹರಿದಾಸ್ ಠಾಕೂರ್ ಅವ್ರನ್ನ ಚೈತನ್ಯ ಮಹಾಪ್ರಭುಗಳು ನಾಮಾಚಾರ್ಯ ಅಂತ ಹೇಳ್ಬಿಟ್ಟು ಕರಿತಾ ಇದ್ರು. ಅವರು ಸಹ ಈ ಕೃಷ್ಣ ಪ್ರಜ್ಞೆಯಲ್ಲಿ ಬಂದಿದ್ರು. ಯಾರ್ ಬೇಕಾದ್ರೂ ಈ ಕೃಷ್ಣ ಪ್ರಜ್ಞೆನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಮತ್ತೆ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳಿದರೆ, ಯಾರು ಈ ಕೃಷ್ಣ ಪ್ರಜ್ಞೆನ ತಿಳ್ಕೊಂಡಿರೋ ಅವರು ಗುರುಗಳಾಗ್ಬೋದು. ಗುರುಗಳಾಗ್ಲಿಕ್ಕೆ ಅರ್ಹತೆ ಏನು ಅಂದ್ರೆ, ಕೃಷ್ಣನನ್ನ ದೇವೋತ್ತಮ ಪರಮಪುರುಷ ಅಂತ ಅರ್ಥ ಮಾಡ್ಕೋಬೇಕು. ಅದ್ ಯಾರು ಗೊತ್ತಿದೆಯೋ ಅವರು ಗುರುಗಳಾಗ್ಬೋದು. ಅವರು ಗುರುಗಳಾಗಿ ಅವ್ರೆಲ್ಲರಿಗೂ ಇದನ್ನ ಪ್ರಚಾರ ಮಾಡ್ಬೋದು ಅಂತ ಹೇಳ್ಬಿಟ್ಟು ಪ್ರಭುಪಾದರು ತಿಳಿಸಿಕೊಡ್ತಾ ಇದ್ದಾರೆ. ಮತ್ತೆ ಹರೇ ಕೃಷ್ಣ ಮಹಾಮಂತ್ರದ ಮಹತ್ವದ ಬಗ್ಗೆ ಹೇಳ್ತಾ ಇದ್ರೆ, ಹರೇ ಕೃಷ್ಣ ಮಹಾಮಂತ್ರ ಮಾಡಿದ್ರೆ, ನಾವು ಜಪ ಮಾಡಿದ್ರೆ ಏನಾಗತ್ತೆ ಅಂತ ಅರ್ಥ ಮಾಡಿಸ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ರೆ ನೋಡಿ, ಇಲ್ಲಿ 26 ಅವಿನ್ಯೂ ಅಲ್ಲಿ ಎಷ್ಟು ಆಟೋಮೊಬೈಲ್ಸ್ ಓಡಾಡ್ತಾ ಇದೆ, ಎಷ್ಟು ಧೂಳಿದೆ. ಆ ಧೂಳೆಲ್ಲನೂ ಸಹ ಎಲ್ಲದ್ರ ಮೇಲೆ ಬಂದು ಕುತ್ಕೊಳುತ್ತೆ. ಅದೇ ತರನೇ ನಾವೆಲ್ಲನೂ ಸಹ ಬೆಳಗಿಂದ ರಾತ್ರಿ ತನಕ ಎಷ್ಟೊಂದು ಭೌತಿಕ ಕ್ರಿಯೆಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡಿರ್ತೀವಿ. ಅವಾಗ ಏನಾಗತ್ತೆ, ಅದರ ಪರಿಣಾಮ ನಮ್ಮ ಮನಸ್ಸಿನ ಮೇಲೆ ಕುತ್ಕೊಂಡಿರುತ್ತೆ. ಈ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡ್ರೆ ಏನಾಗತ್ತೆ, ಆ ಧೂಳು ಅಂತ ನಾವೇನ್ ಹೇಳ್ತೀವಿ, ಆ ಮನಸ್ಸಿನ ಮೇಲಿರೋ ಧೂಳೆಲ್ಲನೂ ಸಹ ಹೊರಟೋಗುತ್ತೆ. ಯಾವಾಗ ಮನಸ್ಸಿನ ಮೇಲಿನ ಧೂಳೆಲ್ಲ ಹೊರಟೋಗುತ್ತೋ ಆಗ ನಮ್ಗೆ ಎಲ್ಲವೂ ಸ್ಪಷ್ಟವಾಗಿ ಅರ್ಥ ಆಗ್ಲಿಕ್ಕೆ ಶುರುವಾಗುತ್ತೆ. ಹೇಗೆ ನೀವು ಕನ್ನಡಿಯನ್ನ ಶುಭ್ರ ಮಾಡಿದ್ರೆ ನಿಮ್ಮ ಮುಖ ಹೇಗೆ ಚೆನ್ನಾಗಿ ಸ್ಪಷ್ಟವಾಗಿ ಕಾಣುತ್ತೋ, ಅದೇ ತರನೇ ನಿಮ್ಮ ಮನಸ್ಸು ಯಾವಾಗ ಹರೇ ಕೃಷ್ಣ ಮಹಾಮಂತ್ರದಿಂದ ಅಂದ್ರೆ ಶುದ್ಧವಾಗುತ್ತೋ ಆಗ ನಿಮ್ಗೆ ಅರ್ಥ ಆಗುತ್ತೆ ನೀವ್ ಯಾರು,
ನೀವ್ ದೇಹ ಅಲ್ಲ, ನೀವ್ ಆತ್ಮ ಅಂತ ಅರ್ಥ ಆಗುತ್ತೆ. ನೀವ್ ಆತ್ಮ ಅಂತ ಅರ್ಥ ಆದ್ಮೇಲೆ ನಿಮ್ಮ ಸ್ಥಾನ ಏನು, ಭಗವಂತನ ಸೇವೆಯನ್ನ ಮಾಡುದು, ನೀವು ಭಗವಂತನ ಸೇವಕರು ಅಂತ ಹೇಳ್ಬಿಟ್ಟು ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ಅವ್ರು ನೋಡಿ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದ್ದಾರೆ. ಇದನ್ನ ಚೈತನ್ಯ ಮಹಾಪ್ರಭುಗಳು ಅವರು ಶ್ರೀ ಶಿಷ್ಟಾಷ್ಟಕದಲ್ಲಿ ಇದನ್ನೇ ಬರ್ದಿರೋದು. ಭವ ಮಹಾ ದಾವಾಗ್ನಿ ನಿರ್ವಾಪಣಂ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಈ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡ್ರೆ ಈ ಎಲ್ಲ ನಮ್ಮ ಭವದು ಅಂದ್ರೆ ಈ ಭೌತಿಕ ಪ್ರಪಂಚದಲ್ಲಿರುವ ಎಲ್ಲ ಕಷ್ಟಗಳು ಸಹ ನಾಶವಾಗೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಈ ಕಷ್ಟಗಳನ್ನ ಅಗ್ನಿಗೆ, ಆ ಕಾಡ್ಗಿಚ್ಚಿಗೆ ಹೋಲಿಸಿದರೆ ಹರೇ ಕೃಷ್ಣ ಮಹಾಮಂತ್ರದ ಪಠಣವನ್ನ ಆ ಮಳೆಯಿಂದ ಮಾತ್ರನೇ ಆ ಕಾಡ್ಗಿಚ್ಚು ಹೋಗ್ಲಿಕ್ಕೆ ಹೇಗೆ ಸಾಧ್ಯನೋ ಅದೇ ತರನೇ ನಾವ್ ಈ ಈ ಭೌತಿಕ ಪ್ರಪಂಚದಲ್ಲಿರುವಂತಹ ಎಲ್ಲ ಕಷ್ಟಗಳಿಂದ ನಾವು ಮುಕ್ತಿಯನ್ನ ಪಡಿಬೇಕಂತಂದ್ರೆ ಈ ಹರೇ ಕೃಷ್ಣ ಮಹಾಮಂತ್ರದ ಮಾತ್ರ ಸಾಧ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನ ಒಂದು ಮುಖ್ಯವಾದ ವಿಷಯವನ್ನ ಏನು ಚರ್ಚೆ ಮಾಡ್ತಾ ಇದ್ರೆ ಪ್ರಭುಪಾದರು ಅವ್ರ ಜೊತೆ ಅಂತಂತಂದ್ರೆ, ಇವಾಗ ಯಾರಾದ್ರೂ ಪಾಪ ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವು ಪಾಪ ಚಟುವಟಿಕೆಗಳಲ್ಲಿ ಇದ್ರೆ, ಮೊದ್ಲೇನಾದ್ರೂ ಅವ್ರು ಪಾಪ ಚಟುವಟಿಕೆಗಳಲ್ಲಿ ಇದ್ದು ಈಗ ಅವರು ಕೃಷ್ಣ ಪ್ರಜ್ಞೆಗೆ ಏನಾದ್ರು ಬಂದಿದ್ರೆ ಅವ್ರೂ ಸಹ ಈ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ಅವರು ಸಹ ಪರಿಶುದ್ಧನಾಗ್ಬೋದು ಅಂತ ಹೇಳ್ಬಿಟ್ಟು ಇಷ್ಟ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಏನಾಗೋಗುತ್ತೆ ಅಂದ್ರೆ ನಮಗ್ ಗೊತ್ತಲ್ವಾ ಆ ಜಾಗ ಯಾವ ತರ ಇದೆ ಅಂತ ಹೇಳ್ಬಿಟ್ಟು, ಅಲ್ಲೆಲ್ಲನೂ ಸಹ ಮದ್ಯ ವ್ಯಸನಿಗಳು ಅಂತವ್ರೇನೆ ಜಾಸ್ತಿ ಇರೋದು. ಆ 4 ಏನ್ ಮಾಡ್ಬಾರ್ದು ಅಂತ ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ಹೇಳ್ತಾರೋ ಅದನ್ನ ಮಾಡೋರೆ ಅಲ್ಲಿ ಹೆಚ್ಚಿದ್ದಾರೆ. ಇಲ್ಲಿ ಒಬ್ಬ ಏನು ಕುಡಿತದ ಮತ್ತಲ್ಲಿರುವಂತಹ ಒಬ್ಬ ವ್ಯಕ್ತಿ ಈಗ ಆ ಅಂಗಡಿಯ ಒಳಗೆ ನುಗ್ತಾ ಇದ್ದಾನೆ. ನೋಡಿ, ನುಗ್ತಾ ಇದ್ದಾಗ ಅವಾಗ ಪ್ರಭುಪಾದರಿಗೆ ಅವರು ಏನೇನೋ ಮಾತಾಡ್ತಾ ಇದ್ದಾರೆ, ಅವರು ಅಸಂಬದ್ಧವಾಗಿ ಮಾತಾಡ್ತಿದ್ರೆ ಅವಾಗ ಪ್ರಭುಪಾದ ಹೇಳ್ತಾ ಇದಾರೆ, ತೊಂದರೆ ಕೊಡ್ಬೇಡ, ನೀನು ಕುತ್ಕೋ, ನಾವಿಲ್ಲಿ ಗಂಭೀರವಾದ ವಿಷಯವನ್ನ ಮಾತಾಡ್ತಾ ಇದೀವಿ ಅಂದಾಗ ಇವ್ನು ಇನ್ನ ಏನೇನೋ ಮಾತಾಡ್ತಾ ಇದ್ದಾನೆ. ಇವನಿಗೆ ಬಿಳಿ ಕೂದ್ಲಿರುತ್ತೆ, ಚಿಕ್ಕ ಗಡ್ಡ ಇರುತ್ತೆ ಅಂತ ಹೇಳ್ಬಿಟ್ಟು, ಮತ್ತೆ ಅವನು ಎಷ್ಟು ಸ್ನಾನನೇ ಮಾಡಿರಲ್ಲ, ಎಷ್ಟು ವಾಸನೆ, ಅದ್ರ ಜೊತೆ ಕುಡ್ದನ್ನೇ ಬೇರೆ. ಆ ವಾಸನೆಯಿಂದ ಇಡೀ ಆ ದೇವಾಲಯ, ಆ ಅಂಗಡಿಯ ಕೊಠಡಿಯಲ್ಲಿ ಪೂರ್ತಿಯಲ್ಲಿ ವಾಸನೆ ಬರ್ಲಿಕ್ಕೆ, ಕೆಟ್ಟ ವಾಸನೆ ಬರ್ಲಿಕ್ಕೆ ಶುರುವಾಗತ್ತೆ. ಅದಾದ್ಮೇಲೆ ಅವನು ಅಲ್ಲೇನು ಅವ್ರಿಗೆ ಯಾರಿಗೂ ತೊಂದರೆ ಕೊಡೋದಿಲ್ಲ, ಅವನು ವಾಪಸ್ಸು ಬಾಗ್ಲು ಹಾಕೊಂಡ್ಬಿಟ್ಟು ಅವನು ಮತ್ತೆ ಹೊರಟೋಗ್ಬಿಡ್ತಾನೆ. ಆಗ ಪ್ರಭುಪಾದರು ಅವನ್ನ ನಕ್ಬಿಟ್ಟು ಸುಮ್ನೆ ಆಗ್ತಾರೆ. ಅದಾದ್ಮೇಲೆ ಅವರು ಮುಂದುವರಿಸ್ತಾರೆ. ಅವ್ರು ಏನ್ ಹೇಳಿರ್ತಾರೆ, ಈಗ ಅವ್ರಿಗೆ ಕೆಟ್ಟ ಅಭ್ಯಾಸ ಯಾರಾದ್ರೂ ಇದ್ರೆ ಅವರು ಸಹ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಅವರು ಪರಿಶುದ್ಧರಾಗ್ತಾರೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಮಾತಾಡ್ತಿರ್ತಾರಲ್ವಾ, ಅದನ್ನೇ ಇವಾಗ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ನಮ್ಗೆ ಭಗವದ್ಗೀತೆಯಲ್ಲೂ ಸಹ ಅದನ್ನೇ ಹೇಳ್ತಾರೆ ಕೃಷ್ಣ ಅಲ್ವಾ. ಅಪಿಚೇಸು ದುರಾಚಾರೋ ಭಜತೆ ಮಾಂ ಅನನ್ಯ ಭಾಗ್ ಸಾಧುರೇವಸ ಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ ಅಂತ ಹೇಳಿದ್ದಾರೆ ಅಲ್ವಾ. ಇವಾಗ ಯಾರಾದ್ರೂ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದವರು ಏನಾದ್ರೂ ಒಂದು ತಪ್ಪನ್ನ ಮಾಡಿದ್ರೆ, ಕೆಟ್ಟದನ್ನ ಏನಾದ್ರೂ ಮಾಡಿದ್ರು ಸಹ ಅವ್ರನ್ನ ನೀವು ಸಾಧು ಅಂತಾನೆ ಪರಿಗಣಿಸ್ಬೇಕು. ಯಾಕಂದ್ರೆ ಅವನು ಸರಿಯಾದ ಸ್ಥಾನದಲ್ಲಿ ಅವನಿದ್ದಾನೆ, ಸರಿಯಾದ ಮಾರ್ಗದಲ್ಲಿ ತನ್ನನ್ನ ತಾನು ಇಟ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಲ್ವಾ. ಅದಕ್ಕೇನೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದಾರೆ, ಅದನ್ನ ಅರ್ಥ ಮಾಡಿಸ್ಲಿಕ್ಕೆ ಒಂದು ಕತೆ ಹೇಳ್ತಾ ಇದಾರೆ. ಒಂದ್ ಕಥೆಯಲ್ಲಿ ಏನಂದ್ರೆ, ಒಬ್ಬ ಕಳ್ಳ ಇರ್ತಾನೆ, ಅವನಿವಾಗ ಪರಿವರ್ತನೆ ಆಗಿದ್ದಾನೆ. ಅವನಿವಾಗ ತೀರ್ಥ ಯಾತ್ರೆನೂ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವರು ಭಕ್ತರ ಜೊತೆ ತೀರ್ಥ ಯಾತ್ರೆನೂ ಹೊರಟಿದ್ದಾರೆ. ಒಂದು ಛತ್ರದಲ್ಲಿ ಅವರೆಲ್ಲರೂ ಸಹ ಮಲ್ಕೊಂಡಿದ್ದಾರೆ. ಮಲ್ಕೊಂಡಾಗ ಕಳ್ಳನಿಗೆ ಕಳ್ಳತನ ಮಾಡಿ ಅಭ್ಯಾಸ. ಆ ರಾತ್ರಿಯಲ್ಲಿ ಅವನು ಕಳ್ಳತನ ಮಾಡ್ಲೇಬೇಕು. ಅವ್ನ್ ಎಷ್ಟೇ ಕಂಟ್ರೋಲ್ ಮಾಡ್ಕೊಂಡ್ರು ಅವ್ನಿಗೆ ಅಭ್ಯಾಸ ಆಗೋಗಿದೆ, ಅವ್ನಿಗೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಿಲ್ಲ. ಅದಕ್ಕೆ ಅವ್ನು ಯೋಚನೆ ಮಾಡ್ತಿದ್ದಾನೆ, ಅಯ್ಯೋ ನಾನಿವಾಗ ಒಳ್ಳೆ ಮಾರ್ಗಕ್ಕೆ ಬಂದಿದ್ದೀನಿ, ನಾನು ಇವಾಗ ಕಳ್ಳತನ ಮಾಡಬಾರ್ದು, ಆದ್ರೂ ಸಹ ನನಗೆ ಇರ್ಲಿಕ್ಕೆ ಸಾಧ್ಯನೇ ಆಗ್ತಿಲ್ಲ, ನಾನು ಇವಾಗ ಏನಾದ್ರೂ ಮಾಡ್ಲೇಬೇಕು, ಆದ್ರೆ ಆ ಮಾಡೋದ್ರಿಂದ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಅವ್ನು ಏನ್ ಯೋಚನೆ ಮಾಡ್ತಾನೆ ಅಂದ್ರೆ, ಇವಾಗ ಒಬ್ಬರ ವಸ್ತುವನ್ನ ಇನ್ನೊಂದ್ ಕಡೆ ಇಡೋದು, ಒಬ್ಬರ ಬ್ಯಾಗ್ ಗಳನ್ನ ಇನ್ನೊಂದ್ ಕಡೆ ಎತ್ಕೊಂಡು ಹೋಗಿಡೋದು, ಈ ತರ ಅವನು ಇಡೀ ರಾತ್ರಿ ಆತರ ಎಕ್ಸ್ಚೇಂಜ್ ಮಾಡೋದ್ರಲ್ಲೇ ಅವನು ಕಳೀತಾನೆ. ಅದಾದ್ಮೇಲೆ ಬೆಳಗ್ಗೆ ಎಲ್ಲರೂ ಎದ್ದೋಳ್ತಾರೆ. ಬೆಳಗ್ಗೆ ಎದ್ದಾಗ ಅವ್ರಿಗೆ ಅವ್ರವ್ರ ವಸ್ತುಗಳು ಕಾಣಿಸ್ತಾ ಇಲ್ಲ. ಆಮೇಲೆ ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಹುಡ್ಕಾಡಿದ್ರೆ ಅವ್ರಿಗೆ ಅದು ಇನ್ಯಾರ ಹತ್ರನೂ ಇದೆ. ಇದೇ ತರನೇ ಎಲ್ಲರ ವಸ್ತುಗಳು ಬೇರೆ ಇನ್ಯಾರ ಹತ್ರನೂ ಇದೆ. ಇದನ್ನ ನೋಡಿದಾಗ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಇದು ಯಾರು, ಇಂಥ ಕೆಲಸ ಯಾರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಬ್ರಿಗೊಬ್ರು ಅಲ್ಲಿ ಮಾತಾಡ್ಕೊಂತಾ ಇರ್ಬೇಕಾದ್ರೆ ಆಗ ಕಳ್ಳ ಹೇಳ್ತಾನೆ, ನನ್ನನ್ನ ಕ್ಷಮಿಸಿ, ನಾನು ವೃತ್ತಿಯಲ್ಲಿ ಕಳ್ಳನಾಗಿದ್ದೆ, ನಾನು ಈಗ ರಾತ್ರಿ ನಾನು ಕಳ್ಳತನ ಮಾಡ್ಲೇಬೇಕಾಗಿತ್ತು, ನನಗೆ ಅಭ್ಯಾಸ ಆಗೋಗಿದೆ, ಅದಕ್ಕೋಸ್ಕರ ನಾನು ಇವಾಗ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ತರ ಕೆಲಸವನ್ನ ಮಾಡಿದೀನಿ, ನನ್ನ ಕ್ಷಮಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೋಸ್ಕರ ಇಲ್ಲಿ ಏನ್ ಹೇಳ್ತಾ ಇದಾರೆ ಪ್ರಭುಪಾದರು, ಅದಕ್ಕೆ ಅರ್ಥ ಮಾಡಿಸ್ತಾರೆ ಅಂದ್ರೆ, ನೋಡಿ ಇಲ್ಲಿ ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ, ಅದನ್ನ ಬಿಡ್ಬೇಕಂದ್ರೆ ತುಂಬಾ ಕಷ್ಟ. ಅದಕ್ಕೆ ನಾವ್ ಏನಾದ್ರೂ ಒಂದು ಅಭ್ಯಾಸವನ್ನ ಮಾಡ್ಕೋಬೇಕಂದ್ರೆ ನಾವು ಒಳ್ಳೆ ಅಭ್ಯಾಸ ಮಾಡ್ಕೋಬೇಕು ಅಲ್ವಾ. ಇವಾಗ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಅನ್ಸುತ್ತೆ, ಇವಾಗ ಬೆಳಿಗ್ಗೆ 4:30 ಎದ್ದೊಳೋದು ನಮ್ಗೆ ಕಷ್ಟ ಅನ್ಸುತ್ತೆ, ಅದನ್ನೇ ಅಭ್ಯಾಸ ಮಾಡ್ಕೊಂಡ್ರೆ ನಮ್ಗೆ ಈಸಿ ಆಗ್ಬಿಡುತ್ತೆ. ಅದು ತಾನಂತಕ್ ತಾನೇ ನಾವು ಎದ್ದೊಳ್ತೀವಿ, ಯಾರದೇ ಒಂದು ಒತ್ತಡ ಇಲ್ದಲೆ ಅಲ್ವಾ, ಒತ್ತಾಯ ಇಲ್ದಲೆ. ಅದೇ ತರ ಇಲ್ಲಿ ದುರಭ್ಯಾಸಗಳನ್ನ ಮಾಡ್ಕೊಂಡ್ರು ಅಷ್ಟೇ ನೋಡಿ, ಅದನ್ನ ನಮ್ಗೆ ಬಿಡ್ಲಿಕ್ಕೇನೆ ಆಗೋದಿಲ್ಲ ಅಲ್ವಾ. ಆದ್ರೆ ಇಲ್ಲಿ ಕೃಷ್ಣ ಏನ್ ಹೇಳ್ತಿದ್ದಾರೆ, ಅವ್ರ ಹತ್ರ ಇದ್ರೂನು ಸಹ ಇವಾಗ ಕೃಷ್ಣ ಪ್ರಜ್ಞೆಗೆ ಬಂದಿದ್ದಾರೆ. ಅವ್ರು ಇವತ್ತು ಈ ತರ ಕೆಟ್ಟ ಕೆಲಸವನ್ನ ಮಾಡಿರ್ಬೋದು, ಆದ್ರೆ ಅವರು ಮುಂದೆ ಅವರು ಬೇಗ ಅತಿ ತ್ವರದಲ್ಲೇ ಅವರು ಸಾಧು ಆಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಪ್ರಭುಪಾದರು ಅದನ್ನೇ ಇವ್ರಿಗೆ ಅರ್ಥ ಮಾಡಿಸ್ತಾ ಇದಾರೆ. ಕ್ಷಿಪ್ರಂ ಭವತಿ ಧರ್ಮಾತ್ಮ, ಅವನು ಅತಿ ಬೇಗ
ಭವತಿ ಧರ್ಮಾತ್ಮನಾಗ್ಬಿಡ್ತಾನೆ ಅವನು ಅಂತ ಹೇಳ್ಬಿಟ್ಟು ಇಲ್ಲಿ ಅವ್ರಿಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಅದಾದ್ಮೇಲೆ ಮತ್ತೆ ಆ ಕುಡ್ಕ ಅವ್ನ್ ಹೋಗ್ದ್ನಲ್ಲ, ವಾಪಸ್ ಹೊಟ್ಟೋಗ್ಬಿಟ್ನಲ್ಲ, ಮತ್ತೆ ನೋಡಿ ವಾಪಸ್ ಬರ್ತಾ ಇದ್ದಾನೆ. ವಾಪಸ್ ಬಂದು ಅವ್ನ್ ಏನ್ ಮಾಡ್ತಿದ್ದಾನೆ ಅಂದ್ರೆ ಅವ್ನ ಕೈಯಲ್ಲಿ ಇವಾಗ 2 ಟಿಶ್ಯೂ ರೋಲ್ಸ್ ಅನ್ನ ಇಟ್ಕೊಂಡ್ ಬಂದಿದ್ದಾನೆ. ಟಿಶ್ಯೂ ರೋಲ್ಸ್ ಅನ್ನ ಇಟ್ಕೊಂಡ್ ಬಂದು ಅವ್ನ್ ಇವಾಗ ಹಂಗೆ ನುಕ್ಕೊಂಡು ಪ್ರಭುಪಾದರ ಆ ದೇವಾಲಯದಲ್ಲಿ ಇರುವಂತಹ ಕೊಠಡಿಲಿರುವಂತಹ ಬಾತ್ರೂಮ್ಗೆ ಹೋಗ್ತಾ ಇದ್ದಾನೆ. ಬಾತ್ರೂಮ್ಗೆ ಹೋಗ್ಬಿಟ್ಟು ಆ 2 ಟಿಶ್ಯೂ ರೋಲ್ಸ್ ಅನ್ನ ಅಲ್ಲಿ ಇಟ್ಬಿಟ್ಟು ಅವನು ವಾಪಸ್ ಬರ್ತಾ ಇದ್ದಾನೆ. ಈಗ ವಾಪಸ್ ಬರ್ಬೇಕಾದ್ರೆ ಪ್ರಭುಪಾದ್ರು ಅದನ್ನ ನೋಡ್ತಾರೆ. ಅವ್ರಿಗೆ ಆಶ್ಚರ್ಯ ಆಗೋಗುತ್ತೆ. ಅವರು ಪ್ರಭುಪಾದ್ರು ಇಲ್ಲಿ ಅವನು ಯಾವ್ದೋ ಒಂದು ಸೇವೆಯನ್ನ ಮಾಡೋದನ್ನ ನೋಡಿ ಅವ್ರಿಗೆ ಧನ್ಯವಾದ ಹೇಳ್ತಾರೆ. ನೋಡಿ, ಆ ಕುಡುಕನಿಗೂ ಸಹ ಪ್ರಭುಪಾದ್ರು ಧನ್ಯವಾದಗಳು, ತುಂಬಾ ಧನ್ಯವಾದಗಳು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಆಗ ನೋಡಿ ಅವರು ಹೇಳ್ತಾರೆ, ಅಂದ್ರೆ ಅಲ್ಲಿರೋ ಸಭಿಕರಿಗೆ ಹೇಳ್ತಾರೆ, ನೀವ್ ನೋಡಿದ್ರಿ ಅಲ್ವಾ, ನೋಡಿ ಆ ಕುಡುಕ ಅವನ ಮನಸ್ಥಿತಿನೇ ಸರಿ ಇಲ್ಲ ಅಲ್ವಾ, ಆದ್ರೂ ಸಹ ಇಲ್ಲಿ ಬಂದಾಗ, ಇದ್ರ ಮೊದಲ ಬಾರಿ ಬಂದಾಗ ಇಲ್ಲಿ ನೋಡ್ತಾನೆ, ಇಲ್ಲಿ ಯಾವ್ದೋ ಒಂದು ಉತ್ತಮವಾದ ಕೆಲಸ ನಡೀತಾ ಇದೆ ಅಂತ ಅವನಿಗೆ ಅನ್ಸುತ್ತೆ. ಅದಕ್ಕೋಸ್ಕರ ನನ್ನ ಕಡೆಯಿಂದ ಏನಾದ್ರೂ ಒಂದು ಚಿಕ್ಕ ಸೇವೆಯನ್ನ ಮಾಡ್ಬೇಕು ಅಂತ ಅವನಿಗೆ ಅನ್ಸಿದೆ. ಅದಕ್ಕೋಸ್ಕರ ನೋಡಿ ಅವನು ಹೋಗಿ ಈಗ ಟಿಶ್ಯೂ ರೋಲ್ಸ್ ಅನ್ನ ತಗೊಂಡ್ ಬಂದಿದ್ದಾನೆ. ನೋಡಿ, ಸೇವೆ ಮಾಡೋದು ನಮ್ಮೆಲ್ಲರಲ್ಲಿ ಇರುವಂತಹ ಗುಣ ಅಂತ ಹೇಳ್ಬಿಟ್ಟು ಪ್ರಭುಪಾದರು ಆ ಸೇವೆಗೆ ಅರ್ಥ ಮಾಡಿಸ್ತಾರೆ. ನಮಗೂ ಸಹ ಅದನ್ನೇ ಅಲ್ವಾ ಹೇಳಿರೋದು ಕೃಷ್ಣ ಪ್ರಜ್ಞೆಯಲ್ಲಿ, ನಾವು ಎಲ್ಲ ಜೀವರಾಶಿಗಳು ಸೇವೆಯನ್ನ ಮಾಡ್ಲೇಬೇಕು. ಸೇವೆಯನ್ನ ಮಾಡ್ದಲೆ ಯಾರು ಇರ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ನಾವೇನಾದ್ರೂ ನಿರಾಕಾರವಾದಿಗಳಾಗಿದ್ರೆ ನಾವು ಯಾವ ಸ್ಥಾನವನ್ನ ಪಡಿತೀವಿ ಅಂತಂದ್ರೆ, ನಾವು ಆ ಭಗವಂತನ ಆ ಬ್ರಹ್ಮನ್ ಎಫಲ್ಜೆನ್ಸ್, ಆ ಬ್ರಹ್ಮ ಜ್ಯೋತಿಯಲ್ಲಿ ನಾವು ಲೀನ ಆಗ್ತೀವಿ. ನಾವು ಲೀನ ಆದಾಗ ನಾವು ಹೌದು, ಅದು ಆಧ್ಯಾತ್ಮಿಕ ಲೋಕದಲ್ಲೇ ಇದೆ, ಆದ್ರೆ ನಾವಲ್ಲಿ ಹೆಚ್ಚು ದಿನ ಇರ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಸೇವಾ ಭಾಗ್ಯನೇ ಇಲ್ಲ, ಭಗವಂತನಿಗೆ ಸೇವಾ ಮಾಡುವಂತ ಅವಕಾಶ ಇಲ್ಲ. ಅದಕ್ಕೋಸ್ಕರ ಅವರು ಮೇಲಿನ ಲೋಕಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಅವರು ಕೆಳಗಡೆ ಬರ್ಬೇಕಾಗತ್ತೆ. ಮತ್ತೆ ಭೂಮಿ ಮೇಲೆ ಹುಟ್ಟಿ ಅವರು ಈ ಸಮಾಜ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳೋ ತರ ಜನ್ಮವನ್ನ ಅವರು ಪಡಿತಾರೆ. ಮತ್ತೆ ಇಲ್ಲಿ ಭೂಮಿಗೆ ಬಂದ ತಕ್ಷಣನೇ ಪುನರಪಿ ಜನನಂ ಪುನರಪಿ ಮರಣಂ, ಹುಟ್ಟು ಸಾವಿನ ಚಕ್ರದಲ್ಲಿ ಅವರು ಸಿಕ್ಕಾಕೋಬೇಕು ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ. ಅಂದ್ರೆ ನಾವು ಸೇವೆಯನ್ನ ನಾವು ಮಾಡ್ಲೇಬೇಕು. ಸೇವೆಯನ್ನ ಮಾಡಿದ್ರೆ ನಾವ್ ಇರ್ಲಿಕ್ಕೆ ಆಗೋದಿಲ್ಲ. ಆ ಬ್ರಹ್ಮ ಜ್ಯೋತಿಯಲ್ಲಿ ಸೇವಾ ಅವಕಾಶ ಇಲ್ಲ. ಮತ್ತೆ ಈ ಭೌತಿಕ ಪ್ರಪಂಚದಲ್ಲೂ ಅಷ್ಟೇ, ನಾವ್ ಯಾರಿಗಾದ್ರೂ ನಾವು ಸೇವೆ ಮಾಡ್ಲೇಬೇಕು. ಯಾರು ಇಲ್ಲ ಮನೆಯಲ್ಲಿ, ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಇಲ್ಲ ಅಂತಂದ್ರೆ ಒಂದು ನಾಯಿ ಬೆಕ್ಕು ಏನನ್ನಾದ್ರೂ ತಗೊಂಬಂದ್ ಇಟ್ಕೊಂಡು ಅದರ ಸೇವೆಯನ್ನ ಮಾಡ್ತಾರೆ. ಅದಕ್ಕೆ ನಾವ್ ಎಷ್ಟು ಬುದ್ಧಿವಂತರಾಗಿರ್ಬೇಕಂದ್ರೆ, ಸೇವೆಯಂತೂ ನಾವ್ ಮಾಡ್ಲೇಬೇಕು, ಆದ್ರೆ ಯಾರಿಗೆ ಸೇವೆಯನ್ನ ಮಾಡ್ಬೇಕು ಅನ್ನೋ ಒಂದು ಅಷ್ಟು ಬುದ್ಧಿ ನಮ್ಗಿರ್ಬೇಕು. ಅದಕ್ಕೋಸ್ಕರ ನಾವು ಆ ದೇವೋತ್ತಮ ಪರಮ ಪುರುಷನಾದ ಸಕಲ ಕಾರಣಗಳಿಗೆ ಕಾರಣ ಆದ ಕೃಷ್ಣನಿಗೆ ಸೇವೆಯನ್ನ ಮಾಡ್ಬೇಕು ಅಂತ ನಮ್ಗೆ ಅರ್ಥ ಮಾಡಿಸ್ತಾರೆ ಅಲ್ವಾ. ಅದಕ್ಕೆ ಇಲ್ಲಿ ಪ್ರಭುಪಾದರು ಆ ಸೇವೆ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಇಲ್ಲಿ ಪ್ರಭುಪಾದರು ಮತ್ತೆ ಅವರು ಭಜನನ್ನ ಮಾಡ್ತಾರೆ, ಕರತಾಳನ ತಗೊಂಡು ಭಜನನ್ನ ಮಾಡ್ತಾರೆ. ಇನ್ನ ಅಲ್ಲಿ ಆ ಶಬ್ದಗಳೆಲ್ಲ ಕೇಳಿಸ್ತಾನೆ ಇದೆ, ಮಕ್ಕಳ ಚೀರಾಟ, ನಾಯಿಗಳ ಕೂಗಾಟ, ಮತ್ತೆ ರಸ್ತೆ ಎಲ್ಲ ಹಾರನ್ ಶಬ್ದದೆಲ್ಲ ಇದೆ. ಆದ್ರೂ ಸಹ ಪ್ರಭುಪಾದರು ಈಗ ಅವರು ನೋಡಿ ಎಷ್ಟು ತಲ್ಲೀನರಾಗಿ ತನ್ಮಯರಾಗಿ ಅವರು ಹರೇ ಕೃಷ್ಣ ಮಹಾಮಂತ್ರವನ್ನ ಅವರು ಅಲ್ಲಿ ಜಪ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿನ್ನ ಒಂದು ವಿಷಯವನ್ನ ಅವ್ರಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಏನು ವಿಷಯ ಅಂತಂತಂದ್ರೆ, ನಾವ್ ಇವಾಗ ಭಗವಂತನಿಗೆ ಪ್ರಿಯರಾಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ಅಲ್ವಾ. ನಮ್ಗೆ 18ನೇ ಅಧ್ಯಾಯದಲ್ಲಿ ಕೃಷ್ಣ ಅದನ್ನೇ ಹೇಳುದು ಅಲ್ವಾ. ನನ್ನ ಈ ಬಗ್ಗೆ ಯಾರು ಪ್ರಚಾರವನ್ನ ಮಾಡ್ತೀರಾ, ಈ ವಿಷಯದ ಬಗ್ಗೆ, ಈ ಭಗವತ್ ಜ್ಞಾನದ ಬಗ್ಗೆ ಯಾರು ಪ್ರಚಾರವನ್ನ ಮಾಡ್ತಿರೋ ಅವರು ನನಗೆ ತುಂಬಾ ಪ್ರಿಯರಾದವರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಅದನ್ನೇ ಇಲ್ಲಿ ಕೃಷ್ಣ ಹೇಳೋದ್ರಿಂದ ಪ್ರಭುಪಾದರು ಅವ್ರಿಗೆ ತಿಳಿಸಿ ಕೊಡ್ತಾ ಇದಾರೆ. ನಾವು ಕೃಷ್ಣನಿಗೆ ಪ್ರಿಯರಾಗ್ಬೇಕು ಅಂತಂದ್ರೆ ನಾವು ಇದ್ರ ಬಗ್ಗೆ ನೀವು ಹೆಚ್ಚು ಹೆಚ್ಚು ಜನಗಳಿಗೆ ಹೇಳ್ಬೇಕು. ನೀವು ಯಾರನ್ನೇ ನೀವು ಭೇಟಿ ಆದ್ರೂ ಅವ್ರಿಗೆ ಇದ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ನಮ್ಮ ಈ ಭೌತಿಕ ಪ್ರಪಂಚದಲ್ಲಿ ಯಾವುದೇ ಒಂದು ಕೊರತೆ ಇಲ್ಲ, ಯಾರಿಗೂ ಏನು ಕೊರತೆ ಇಲ್ಲ. ಒಂದೇ ಒಂದು ಕೊರತೆ ಇದೆ ಅಂತಂತಂದ್ರೆ ಅದು ಆಧ್ಯಾತ್ಮಿಕ ಕೊರತೆ ಅಷ್ಟೇ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವು ಎಲ್ಲರೂ ಸಹ ಈ ಆದೇಶವನ್ನ, ಈ ಚೈತನ್ಯ ಮಹಾಪ್ರಭು ಕೊಟ್ಟಿರೋ ಆದೇಶ ಏನು, ಪ್ರತಿಯೊಂದು ಹಳ್ಳಿಗೂ, ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ಹಳ್ಳಿಗೂ, ಮೂಲೆ ಮೂಲೆಗೂ ಭಗವಂತನ ನಾಮ ಗೊತ್ತಾಗ್ಬೇಕು, ಹರಿನಾಮ ಗೊತ್ತಾಗ್ಬೇಕು, ಹರೇ ಕೃಷ್ಣ ಮಹಾಮಂತ್ರ ಎಲ್ಲರಿಗೂ ತಿಳಿಯೋ ತರ ಆಗ್ಬೇಕು ಅನ್ನೋದು ಚೈತನ್ಯ ಮಹಾಪ್ರಭುಗಳ ಡಿಸೈರ್, ಈ ಆಸೆ ಅಲ್ವಾ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಈ ಕೃಷ್ಣ ಪ್ರಜ್ಞೆನ ಎಲ್ಲರಿಗೂ ಬೋಧಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ, ನಾವ್ ಇವಾಗ ಇದನ್ನ ಮಾಡ್ಬೇಕು ಅಂದ್ರೆ ಈ ಪ್ರಾಪಂಚಿಕ ಚಟುವಟಿಕೆಗಳಿಗೆ ಹೆಚ್ಚು ಆಕರ್ಷಣೆ ಹೊಂದಿರಬಾರ್ದು. ಹೊಂದ್ರೆ ನಾವು ಕೃಷ್ಣ ಪ್ರಜ್ಞೆನ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ನಾವೆಲ್ಲರಿಗೂ ಶತ್ರುಗಳಾಗ್ಬೇಕಾ, ಪ್ರತಿಯೊಂದು ಜನಗಳಿಗೂ ನಾವು ಪ್ರಪಂಚದ ಜನಗಳಿಗೆ ಶತ್ರು ಆಗ್ಬೇಕಂದ್ರೆ ಆ ತರ ಇಲ್ಲಿ ಹೇಳ್ತಾ ಇಲ್ಲ. ನಾವು ಏನನ್ನಾದ್ರೂ ಇಲ್ಲಿ ಮಾತಾಡ್ಬೇಕು ಅಂತಂದ್ರೆ ನಾವ್ ಇಲ್ಲಿ ಅತ್ಯುನ್ನತವಾದದ್ದನ್ನ ನಾವು ಹೇಳ್ಬೇಕಾಗತ್ತೆ, ಅದು ನಮ್ಮ ಕರ್ತವ್ಯನೂ ಕೂಡ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಇದನ್ನೇ ಕೃಷ್ಣ ಪ್ರಜ್ಞೆ ಅಂತ ಹೇಳೋದು ಅಂತ. ಈ ವಿಷಯವನ್ನ ಮಾತಾಡ್ಬೇಕಾದ್ರೆ ಒಬ್ರಿಗೆ ಯಾವ್ದೋ ಒಂದು ಸಂದೇಹ ಬಂದ್ಬಿಡುತ್ತೆ, ಡೌಟ್
ಬಂದ್ಬಿಡುತ್ತೆ ಅವ್ರಿಗೇನು ಈ ಕ್ಷಣನೇ ಅದಕ್ಕೆ ಪ್ರಭುಪಾದ್ರು ಉತ್ತರ ಕೊಟ್ಬಿಡ್ಬೇಕು. ಅವ್ರಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಅವ್ರಿಗೆ ಸಹನೆ ಅನ್ನೋದೇ ಇಲ್ಲ, ತಾಳ್ಮೆ ಅನ್ನೋದೇ ಇಲ್ಲ. ಅವ್ರು ಪ್ರಭುಪಾದ್ರಿಗೆ ಅವ್ರು ಪ್ರಶ್ನೆಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಈಗ ಪ್ರಭುಪಾದ್ರು ಹೇಳ್ತಾರೆ, ಇಲ್ಲಪ್ಪ ನಾನು ಇನ್ನ ಮಾತಾಡ್ತಾ ಇದ್ದೀನಿ, ನನ್ ಮಾತು ಮುಗಿದ್ಮೇಲೆ ಆ ಪ್ರಶ್ನೆ ಉತ್ತರ ಸೆಷನ್ ಇದೆಯಲ್ಲ, ಆ ಸಮಯ ಇದೆಯಲ್ಲ, ಆ ಸಮಯದಲ್ಲಿ ನೀನ್ ಕೇಳು ಅಂದ್ರೆ ಅವ್ರು ಒಪ್ಕೋತಾನೆ ಇಲ್ಲ. ಮತ್ತೆ ಕೇಳಿಕೆ ಶುರು ಮಾಡ್ತಾ ಇದಾರೆ. ಆಗ ಅಲ್ಲಿರೋ ಸಭಿಕರು ಸಹ ಅವ್ರಿಗೆ ತಾಳ್ಮೆ ಇಲ್ಲ, ನೀವು ಹೇಳ್ಬಿಡಿ ಪ್ರಭುಪಾದ್ರೆ ಅಂತ ಬಿಟ್ಟು ಹೇಳ್ತಾ ಇದಾರೆ. ಆದ್ರೆ ಇಲ್ಲಿ ಪ್ರಭುಪಾದ್ರು ಹೇಳ್ತಾ ಇದಾರೆ, ಇಲ್ಲ ಪ್ರಶ್ನೋತ್ತರಕ್ಕೆ ಅಂತ ಒಂದು ಸಮಯ ಇದೆ, ಅಲ್ಲಿ ತನಕ ನಾವು ತಾಳ್ಮೆಯಿಂದ ಇರ್ಬೇಕು ಅಲ್ವಾ. ನಮ್ಗೆ ಇವಾಗ ತಾಳ್ಮೆ ಇಲ್ಲ ಅಂದ್ರೆ ನಮಗೂ ಪ್ರಾಣಿಗಳಿಗೂ ಏನೂ ವ್ಯತ್ಯಾಸ ಇಲ್ಲ. ನೋಡಿ, ಇವಾಗ ನಾವೇನಾದ್ರೂ ದಾರಿಯಲ್ಲಿ ಯಾವ್ದಾದ್ರು ಒಂದು ನಮ್ಮ ಕೈಯಲ್ಲಿ ತಿಂಡಿ ಸಾಮಾನ್ ಏನಾದ್ರು ಇಟ್ಕೊಂಡ್ ಹೋಗ್ತಿದ್ರೆ ಅದನ್ನ ನೋಡಿದ್ರೆ ಪ್ರಾಣಿಗಳು ಏನ್ ಮಾಡುತ್ತೆ, ಹಿಂದೆ ಮುಂದೆ ನೋಡೋದಿಲ್ಲ. ಅದಕ್ಕೆ ತಿನ್ಬೇಕು, ಅದು ಎರಗ್ಬಿಟ್ಟು ನಮ್ ಕೈಯಿಂದ ಕಿತ್ಕೊಂಡ್ ಹೊಟ್ಟೋಗ್ಬಿಡುತ್ತೆ. ಅದಕ್ಕೆ ತಾಳ್ಮೆ ಅನ್ನೋದಿಲ್ಲ, ಯೋಚನಾ ಶಕ್ತಿನೂ ಇಲ್ಲ ಅಲ್ವಾ. ಆದ್ರೆ ಮನುಷ್ಯನಿಗೆ ತಾಳ್ಮೆ ಅನ್ನೋದು ಇರ್ಬೇಕು, ಯಾವಾಗ ಏನನ್ನ ಮಾಡ್ಬೇಕಂತ ಗೊತ್ತಿರ್ಬೇಕು. ಅದಕ್ಕೆನೆ ಆ ಪ್ರಶ್ನೆ, ಅದಕ್ಕೆ ಎಲ್ಲನ್ನ ಬರ್ದಿಟ್ಕೊಳ್ಳಿ, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಬರ್ದಿಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದಕ್ಕೆನೆ ಈ ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಗೆ ಪ್ರವಚನ ಮಾಡ್ಲಿಕ್ಕೆ ಮುಂಚೆ ಅದನ್ನೇ ಹೇಳೋದು ಅಲ್ವಾ. ನಿಮ್ಗೆ ಏನಾದ್ರು ಡೌಟ್ಸ್ ಬಂದ್ರೆ ಬರ್ದಿಟ್ಕೊಳ್ಳಿ, ಅದನ್ನ ಕೊನೆಯಲ್ಲಿ ನೀವು ಕೇಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ಇವ್ರಿಗೆ, ಈ ಮನುಷ್ಯನಿಗೆ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ಅವಾಗ್ಲೇನೆ ಆ ಉತ್ತರ ಬೇಕು. ಸೊ ಪ್ರಭುಪಾದ್ರು ಎಷ್ಟೇ ಅವ್ರನ್ನ ಸಮಾಧಾನ ಮಾಡ್ಲಿಕ್ಕೆ ಹೋದ್ರು ಅವ್ರು ಒಪ್ಕೋತಾ ಇಲ್ಲ. ಸೊ ಕೊನೆಗೆ ಪ್ರಭುಪಾದ್ರು ಹೇಳ್ತಾರೆ, ಆಯ್ತು ಇವ್ರಿಗೆ ತುಂಬಾ ತಾಳ್ಮೆ ಕಳ್ಕೊಂಡ್ಬಿಟ್ಟಿದ್ದಾರೆ, ನಾನು ಇಲ್ಲಿಗೆನೆ ಇವತ್ತಿನ ಪ್ರವಚನವನ್ನ ನಿಲ್ಲಿಸ್ತೀನಿ, ಈಗ ಪ್ರಶ್ನೋತ್ತರ ಸಮಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ನಿಮ್ ಪ್ರಶ್ನೆ ಕೇಳಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ನನ್ಗೆ ಏನೋ ಹೇಳ್ಬೇಕು ಅಂತ ಅನ್ನಿಸ್ತಾ ಇದೆ, ನನಗೆ ಹೇಳ್ಲಿಕ್ಕೆ ಆಗ್ತಾ ಇಲ್ಲ, ನನ್ಗೆ ಎಷ್ಟೊಂದು ಕಷ್ಟಗಳಿದೆ, ಅದನ್ನ ನಿಮ್ಗೆ ಹೇಳ್ಕೊಳ್ಲಿಕ್ಕೆ ನನಗೆ ಹೇಗೆ ಹೇಳ್ಬೇಕು ಅಂತಾನು ಅರ್ಥ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನೇನೋ, ಅವ್ರಿಗೇನೆ ಸ್ಪಷ್ಟತೆ ಇಲ್ಲ, ಏನ್ ಪ್ರಶ್ನೆಯನ್ನ ಕೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ, ಆ ತರ ಪ್ರಶ್ನೆಯನ್ನ ಅವರು ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಪ್ರಭುಪಾದ್ರು ಅದನ್ನೇ ಹೇಳ್ತಾರೆ, ಈ ಭೌತಿಕ ಪ್ರಪಂಚ ಇರೋದೇ ಹಾಗೆ, ಹಲವಾರು ಸಮಸ್ಯೆಗಳಿದೆ ಇಲ್ಲಿ. ಈ ಭೌತಿಕ ಪ್ರಪಂಚದ ಸಮಸ್ಯೆಗಳಿಗೆ ಆಧ್ಯಾತ್ಮಿಕತೆಯಲ್ಲಿ ಮಾತ್ರನೇ ಪರಿಹಾರ ಇರೋದು. ಭೌತಿಕ ಸಮಸ್ಯೆಗಳಿಗೆ ಭೌತಿಕವಾದ ಏನು ಪರಿಹಾರಗಳಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಕೊನೆಗೆ ಪ್ರಭುಪಾದ್ರು ಮತ್ತೆ ಅವರು ಹರೇ ಕೃಷ್ಣ ಮಹಾಮಂತ್ರವನ್ನ ಮತ್ತೆ ಒಂದು ಅರ್ಧ ಗಂಟೆ ತನಕ ಅವರು ಏನು ಮುಂದುವರಿಸ್ಕೊಂಡು ಹೋಗ್ತಾರೆ. ಅರ್ಧ ಗಂಟೆ ಅವರು ಹರೇ ಕೃಷ್ಣ ಸಂಕೀರ್ತನೆಯನ್ನ ಮಾಡಿದ್ಮೇಲೆ ಅದು ಕೊನೆ ಆಗತ್ತೆ. ಸೊ ಕೊನೆ ಆದ್ಮೇಲೆ ಏನ್ ಮಾಡ್ತಾ ಇದಾರೆ, ಪ್ರಭುಪಾದ್ರು ಈಗ ಒಂದು ಸೇಬನ್ನ ಒಂದು ಹುಡುಗನ ಹತ್ರ ತಗೊಂಡ್ಬರ್ಲಿಕ್ಕೆ ಹೇಳ್ತಾ ಇದಾರೆ. ಅದನ್ನ ಅವ್ರು ಪ್ರಭುಪಾದ್ರು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಅವ್ರು ಮಾಡ್ತಾ ಇದಾರೆ. ಅದಾದ್ಮೇಲೆ ಅವ್ರು ಒಂದು ತುಂಡನ್ನ ತಗೋತಾ ಇದಾರೆ. ಅದಾದ್ಮೇಲೆ ಆ ತಟ್ಟೆಯನ್ನ ಅಲ್ಲಿ ಮುಂದೆ ಇರೋರಿಗೆ ಕೊಡ್ತಾ ಇದ್ರೆ, ನೀವೊಂದು ತಗೊಂಡ್ಬಿಟ್ಟು ಇದನ್ನ ಹಾಗೆ ಪಾಸ್ ಮಾಡಿ ಎಲ್ಲರೂ ಈ ಪ್ರಸಾದವನ್ನ ಸ್ವೀಕರಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಾದ್ಮೇಲೆ ನೋಡಿ, ಪ್ರಭುಪಾದ್ರು ನಮ್ಗೆ ಇಲ್ಲಿ ತೋರಿಸಿ ಕೊಡ್ತಾ ಇದಾರೆ ಆ ಪ್ರಸಾದವನ್ನ, ಹೌ ಟು ಹಾನರ್ ದ ಪ್ರಸಾದ, ಹೇಗೆ ಆ ಪ್ರಸಾದವನ್ನ ಸೇವಿಸ್ಬೇಕು ಅಂತ ಹೇಳ್ಬಿಟ್ಟು. ಆ ಚಿಕ್ಕ ಸೇಬಿನ ತುಂಡನ್ನ ಪ್ರಭುಪಾದ್ರು ಕೈಯಲ್ಲಿ ತಗೊಂಡು ಅದನ್ನ ತುಟಿಗಳಿಗೆ ತಮ್ಮ ಬೆರಳನ್ನ ತಾಗಿಸ್ತಲೇ ಅವರು ಬಾಯಲ್ಲಿ ಹಾಕೋತಾ ಇದ್ದಾರೆ. ಅಂದ್ರೆ ಎಂಜಲ್ ಮಾಡ್ದಲೇ ಆ ಪ್ರಸಾದವನ್ನ ಅವರು ಸ್ವೀಕರಿಸ್ತಾ ಇದಾರೆ. ಅಂದ್ರೆ ಅವ್ರು ತೋರಿಸಿ ಕೊಡ್ತಾ ಇದಾರೆ ಹೇಗೆ ಪ್ರಸಾದವನ್ನ ಸ್ವೀಕರಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅದಾದ್ಮೇಲೆ ಎಲ್ಲರೂ ಪ್ರಸಾದವನ್ನ ತಗೊಂಡ್ಮೇಲೆ ಆ ಅಂಗಡಿಯಿಂದ ಎಲ್ಲರೂ ನಿರ್ಗಮಿಸ್ತಾರೆ. ಅದಾದ್ಮೇಲೆ ಪ್ರಭುಪಾದ್ರು ಸಹ ಆ ಅಂಗಡಿಯಿಂದ ಅವರು ನಿರ್ಗಮಿಸಿ ಹಿಂದೆ ಇರುವಂತಹ ಅವ್ರ ಅಪಾರ್ಟ್ಮೆಂಟ್ಗೆ ಪ್ರಭುಪಾದ್ರು ಹೋಗ್ತಾರೆ. ಸೊ ಅದಾದ್ಮೇಲೆ ಇಲ್ಲಿ ಈ ಅಂಗಡಿಯಲ್ಲಿ ಯಾರು ಇರ್ತಾರೆ ಅಂತಂದ್ರೆ ಇಬ್ರು ಹುಡುಗರು ಇರ್ತಾರೆ. ಅವ್ರು ಯಾರು ಅಂತಂದ್ರೆ ಡಾನ್ ಮತ್ತೆ ರಾಫೆಲ್. ಈ ಡಾನ್ ಮತ್ತೆ ರಾಫೆಲ್ ಅವರು ಇಲ್ಲಿ ಎಲ್ಲಾ ಸಂಕೀರ್ತನೆ ಎಲ್ಲ ಆದ್ಮೇಲೆ, ಕ್ಲಾಸಸ್ ಎಲ್ಲ ಆದ್ಮೇಲೆ ಅವರು ಲೈಟ್ ಆಫ್ ಮಾಡ್ಕೊಂಡು ಮಲ್ಕೋಬೇಕಾಗತ್ತೆ. ಅವ್ರಿಗೆ ಯಾವ್ದೇ ಒಂದು ಜಾಗ ಇರೋದಿಲ್ಲ ಮಲ್ಕೊಳ್ಲಿಕ್ಕೆ. ಅದಕ್ಕೋಸ್ಕರ ಅವರು ಪ್ರಭುಪಾದ್ರ ಹತ್ರ ನಾವ್ ಇಲ್ಲಿ ಇರ್ತೀವಿ ಅಂತ ಕೇಳ್ಕೊಂಡಿರ್ತಾರೆ. ಪ್ರಭುಪಾದ್ರು ಅವ್ರನ್ನ, ಅಂದ್ರೆ ಯಾರೇ ಈ ಕೃಷ್ಣ ಪ್ರಜ್ಞೆಯನ್ನ ಕುತ್ಕೊಂಡು ಕೇಳಿಸ್ಕೊತಾರೆ ಅಥವಾ ಈ ಕೃಷ್ಣ ಪ್ರಜ್ಞೆಗೆ ಬರಲಿಕ್ಕೆ ತಯಾರಿರ್ತಾರೆ, ಅವ್ರಿಗೆ ಆ ಅಂಗಡಿಯನ್ನ ಕೊಡ್ಲಿಕ್ಕೆ ಅವರು ತಯಾರಿರ್ತಾರೆ. ಅದನ್ನ ಫ್ರೀ ಆಗಿ ಕೊಡ್ತಾ ಇರೋದಿಲ್ಲ, ಅವರು ಬಾಡಿಗೆನ ಕೊಡ್ಬೇಕು. ಮತ್ತೆ ಪ್ರಭುಪಾದರು ಆಹಾರವನ್ನ, ಅಂದ್ರೆ ಭಗವಂತನಿಗೆ ನೈವೇದ್ಯವನ್ನ ತಯಾರು ಮಾಡ್ತಾರಲ್ಲ, ಅದಕ್ಕೂ ಸಹ ಅವರು ಹಣವನ್ನ ಕೊಡ್ಬೇಕು. ಅಕಸ್ಮಾತ್ ಅವ್ರಿಗೆ ಹಣ ಕೊಡ್ಲಿಕ್ಕೆ ಆಗೋದಿಲ್ವಾ, ಅವರು ನಿರುದ್ಯೋಗಿಗಳ ಅಂದ್ರೆ ಪ್ರಭುಪಾದರಿಗೆ ಏನಾದ್ರೂ ಒಂದು ಸಹಾಯ ಮಾಡ್ಬೇಕು. ಈ ತರ ಇದ್ರೆ ಅವರು ಪ್ರಭುಪಾದರು ಆ ಜಾಗದಲ್ಲಿ, ಆ ಅಂಗಡಿ ಜಾಗದಲ್ಲಿ ನೀವು ರಾತ್ರಿ ಹೊತ್ತು ಮಲ್ಕೋಬಹುದು ಅಂತ ಹೇಳ್ಬಿಟ್ಟು ಅವರಿಗೆ ಅವಕಾಶವನ್ನ ಕೊಡ್ತಾ ಇರ್ತಾರೆ. ಅದೇ ತರ ಈ ಡಾನ್ ಮತ್ತೆ ರಫೆಲ್ ಅವ್ರನ್ನು ಸಹ ಈ ಜಾಗದಲ್ಲಿ ಅವರು ವಾಸ ಮಾಡ್ತಾ ಇರ್ತಾರೆ. ಸೊ ಇವರಿಬ್ರು ಸಹ ಅಲ್ಲಿ ರಾತ್ರಿ ಉಳ್ಕೊಂಡಿರ್ತಾರೆ. ಆದ್ರೆ ಅಲ್ಲಿ ಹಲವಾರು ಜನ, ಅವ್ರಿಗೂ ಸಹ ಮಲ್ಕೊಳ್ಲಿಕ್ಕೆ ಜಾಗ ಇಲ್ಲ. ನಾವು ನೋಡಿದ್ವಿ ಅಲ್ವಾ, ಎಲ್ಲಂದ್ರಲ್ಲೇ ಬೀದಿಯಲ್ಲಿ ಮಲ್ಕೊಂಡಿರ್ತಾರೆ. ಎಲ್ಲಿ ಒಂದು ಜಾಗ ಸಿಕ್ಕಿದ್ರು ಅಲ್ಲಿ ಮಲ್ಕೋತಿರ್ತಾರೆ ಅಲ್ವಾ. ಕೊಳವೆಗಳಲ್ಲಿ ಮಲ್ಕೋತಿರ್ತಾರೆ, ಡಬ್ಬಗಳಲ್ಲಿ ಮಲ್ಕೋತಾರೆ, ಕಸದ ಬುಟ್ಟಿಯಲ್ಲಿ ಮಲ್ಕೋತಾರೆ, ಚರಂಡಿಗಳಲ್ಲಿ ಮಲ್ಕೋತಾರೆ, ಮಾಡಿ ಮೆಟ್ಲುಗಳ ಮೇಲೆ ಮಲ್ಕೋತಾರೆ, ಅಂಗಡಿ ಮುಂದ್ಗಡೆ ಇರೋ ಮೆಟ್ಲುಗಳ ಮೇಲೂ ಮಲ್ಕೋತಾರೆ. ಈ ತರ ಎಲ್ಲಂದ್ರಲ್ಲೇ ಮಲ್ಕೊಂತಿರ್ತಾರಲ್ಲ, ಅವ್ ಕೆಲವ್ರು ಬಂದು ಡಾನ್ ಮತ್ತೆ ರಫೆಲ್ಗೆ ಕೇಳಿದಾಗ ಆಯ್ತು ನೀವು ಮಲ್ಕೊಳ್ಳಿ, ಮತ್ತೆ ಬೆಳಗ್ಗೆ ಎದ್ದು ಹೋಗ್ಬೇಕಂತ ಹೇಳ್ತಿರ್ತಾರೆ. ಈ ತರ ಅವರು ಅವಕಾಶವನ್ನ ಕೊಡ್ತಾ ಇರ್ತಾರೆ. ಮತ್ತೆ ಆ ಅಂಗಡಿ ಮುಂದೆನೂ ಸಹ, ಆ ಮ್ಯಾಚ್ಲೆಸ್ ಗಿಫ್ಟ್ ಅಂಗಡಿ ಮುಂದೆನೂ ಸಹ ಎಷ್ಟೊಂದ್ ಜನ ಮಲ್ಕೋತಾ ಇರ್ತಾರೆ.
ಸೊ ಇಲ್ಲಿ ಪ್ರಭುಪಾದರು ಆ ಅಂಗಡಿಯಲ್ಲಿ ಯಾವಾಗ್ಲೂ ಇರೋರಂದ್ರೆ ಇವ್ರಿಬ್ರು ಮಾತ್ರನೇ, ಡಾನ್ ಮತ್ತೆ ರಫೇಲ್. ಅವರು ಪ್ರಭುಪಾದರ ಅವ್ರು ಬೆಳಗ್ಗೆ ಹೊತ್ತು ಹೊರಗಡೆ ಹೋಗ್ತಿರ್ತಾರೆ, ಸಂಜೆ ಮಾತ್ರ ವಾಪಸ್ ಬರ್ತಿರ್ತಾರೆ, ಪಠಣ ಕೇಳ್ತಿರ್ತಾರೆ, ಊಟ ತಿಂಡಿಗೆ ಬರ್ತಾ ಇರ್ತಾರೆ. ಅವರು ಸ್ನಾನ ಮಾಡ್ಲಿಕ್ಕೂ ಸಹ ಪ್ರಭುಪಾದರ ಅಪಾರ್ಟ್ಮೆಂಟ್ ಅವರ ಹೋಗಿ ಅಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. ಮತ್ತೆ ಅವರು ಅಲ್ಲಿ ಅಂದ್ರೆ ಅವ್ರಿಗೆ ಏನು ಹೊರಗಡೆ ಏನು ಕೆಲಸ ಇಲ್ಲ ಅಂದಾಗ ಅಲ್ಲೇ ಇರ್ತಾರಲ್ವಾ, ಅವಾಗ ಅಲ್ಲಿ ಮುಂದೆ ತಿರ್ಗಾಡ್ತಿರ್ತಾರೆ, ಮ್ಯಾಚ್ಲೆಸ್ ಗಿಫ್ಟ್ ಅಂಗಡಿ ಮುಂದೆ ತಿರ್ಗಾಡ್ತಿರ್ತಾರೆ. ಆಗ ಯಾರಾದ್ರೂ ಪ್ರಭುಪಾದ್ರ ಬಗ್ಗೆ ಕೇಳಿದಾಗ ಅವ್ರು ಹೇಳ್ತಾರೆ, ನಾವು ಪ್ರಭುಪಾದ್ರ ಜೊತೆ ಇದೀವಿ, ಆದ್ರೆ ನಾವ್ ಯಾವ್ದೇ ಒಂದು ಅವರ ತತ್ವಗಳನ್ನ ನಾವು ಫಾಲೋ ಮಾಡ್ತಾ ಇಲ್ಲ, ನಾವು ಅವರು ನಿಜವಾದ ಅನುಯಾಯಿಗಳಲ್ಲ. ನಿಮ್ಗೆ ನಿಜವಾಗ್ಲೂ ತಿಳ್ಕೊಳ್ಳೇಬೇಕು ಅಂದ್ರೆ ಪ್ರಭುಪಾದ್ರು ಈ ಅಂಗಡಿಯ ಹಿಂದ್ಗಡೆ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ, ನೀವ್ ಯಾಕೆ ಅಲ್ಲಿ ಹೋಗಿ ಅವರನ್ನೇ ನೀವ್ ಯಾಕೆ ಭೇಟಿ ಆಗ್ಬಾರ್ದು ನೀವು, ಅವರು ಬೆಳಗ್ಗೆಯಿಂದ ರಾತ್ರಿ ತನಕ ಅಲ್ಲೇ ಇರ್ತಾರೆ, ನೀವು ಅವರನ್ನ ಹೋಗಿ ಕೇಳಿ ಅಂತ ಹೇಳ್ಬಿಟ್ಟು ಈ ತರ ಅವರು ಸಹಾಯ ಮಾಡ್ತಾ ಇರ್ತಾರೆ. ಎಲ್ಲರಿಗೂ ಸಹ ಪ್ರಭುಪಾದರನ್ನ ಭೇಟಿ ಆಗ್ಲಿಕ್ಕೆ ಸಹಾಯ ಮಾಡ್ತಾ ಇರ್ತಾರೆ. ಸೊ ಅದಾದ್ಮೇಲೆ ರಾತ್ರಿ ಹೊತ್ತು ಇವರು ಇಲ್ಲಿ ಮಲ್ಕೋತಾರಲ್ಲ, ಮಲ್ಕೊಂಡಾಗ ಅವರು ಲೈಟ್ ಆಫ್ ಮಾಡಿ ಮಲ್ಕೋಬೇಕು, ಬಚ್ಚಲಲ್ಲೇ ಆಗ್ಲಿ ಅಥವಾ ಅವರು ಆ ಅಂಗಡಿ ಮಳಿಗೆ ಏನಿದೆ ಅಲ್ಲಿ ಅವರು ಲೈಟ್ ಆಫ್ ಮಾಡಿ ಮಲ್ಕೋಬೇಕು. ಇವಾಗ ಪ್ರಭುಪಾದ್ರು ಅಪಾರ್ಟ್ಮೆಂಟ್ ಹೋದಾಗ ಈ ಮ್ಯಾಚ್ಲೆಸ್ ಗಿಫ್ಟ್ ಅಂಗಡಿ ಕಾಣುತ್ತೆ. ಅಲ್ಲೇನಾದ್ರೂ ಇವರು ಲೈಟ್ ಆಫ್ ಮಾಡ್ಕೊಂಡಲ್ಲೇ ಹಾಗೆ ಮಲ್ಕೊಂಡಿದ್ರೆ ಪ್ರಭುಪಾದ್ರಿಗೆ ಆ ಅಪಾರ್ಟ್ಮೆಂಟ್ ಕಿಟಕಿಯಿಂದ ಕಾಣುತ್ತೆ ಇವ್ರು ಲೈಟ್ ಆನ್ ಮಾಡಿದಾರ ಆಫ್ ಮಾಡಿದಾರ ಅಂತ. ಅಕಸ್ಮಾತ್ ಇವ್ರೇನಾದ್ರು ಆಫ್ ಮಾಡಿಲ್ಲ ಅಂತಂದ್ರೆ ಪ್ರಭುಪಾದ್ರು ಅವ್ರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ರು, ನೀವ್ ಆತರ ಕೃಷ್ಣನ ಶಕ್ತಿ ಇದು, ಅದನ್ನ ನೀವು ಕೃಷ್ಣನ ಶಕ್ತಿಯನ್ನ ಹಣವನ್ನ ನೀವು ವ್ಯರ್ಥ ಮಾಡ್ಕೂಡ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ಅದರ ಗಂಭೀರತೆಯನ್ನ ವಿವರಿಸಿ ಹೇಳ್ತಾ ಇದ್ರಂತೆ. ಸೊ ಅದಾದ್ಮೇಲೆ ಪ್ರಭುಪಾದ್ರಿಗೆ ಇವಾಗ ಸಂಕೀರ್ತನೆ ಆ ಸಭೆಗಳಿಗೆ ವಾರದಲ್ಲಿ 3 ದಿವಸ ಮಾಡ್ತಿದಾರಲ್ಲ, ಎಷ್ಟೊಂದ್ ಜನ ಬರ್ತಾ ಇದಾರೆ. ಬಂದ್ರು ಸಹ ಅಲ್ಲಿರೋರೆಲ್ಲರಿಗೂ ಸಹ ಏನು ಕೆಲಸನೇ ಇಲ್ಲ, ಉದ್ಯೋಗನೇ ಇಲ್ಲ, ಬರೀ ಕೆಲವು ಮಂದಿಗಳಿಗೆ ಮಾತ್ರನೇ ಅಲ್ಲಿ ಉದ್ಯೋಗ ಇರೋದು. ಇವಾಗ ಬಂದ್ರು ಸಹ ಅಲ್ಲಿ ಹೆಚ್ಚು ಹಣ ಸಂಗ್ರಹ ಆಗ್ತಾ ಇಲ್ಲ. ಇವಾಗ ಒಂದ್ $5 $6 ಅಷ್ಟೇ ಅಲ್ಲಿ ಸಂಗ್ರಹ ಆಗ್ತಾ ಇರೋದು. ಪ್ರಭುಪಾದ್ರು ಇವಾಗ ಏನ್ ಮಾಡ್ತಿದ್ದಾರೆ, ಆ $5-6 ಅವರು ಡಾನಿಗೆ ಕೊಡ್ತಾ ಇದಾರೆ, ಹೋಗ್ಬಿಟ್ಟು ನೀನು, ಯಾಕಂದ್ರೆ ಪ್ರವಚನ ಆದ್ಮೇಲೆ ಅವ್ರು ಸೇಬನ್ನ ಕೊಡ್ಬೇಕಲ್ವಾ. ನೋಡಿ ಪ್ರಭುಪಾದ್ರು ಆ ಪ್ರಸಾದವನ್ನ ಅವರು ಮೊದ್ಲಿಂದನೂ ಅವರು ಅದನ್ನ ಕಟ್ಟುನಿಟ್ಟಾಗಿ ಪಾಲಿಸ್ಕೊಂಡ್ಬಂದಿದ್ದಾರೆ. ಸಂಕೀರ್ತನ, ಈಟ್, ಡ್ಯಾನ್ಸ್ ಮತ್ತೆ ಏನು ಚಾಂಟ್, ಇದು ಈ 3 ಏನಿದೆ ಅದನ್ನ ಪ್ರಭುಪಾದ್ರು ನೋಡಿ ಮೊದ್ಲಿಂದನೂ ಅದನ್ನ ಪಾಲಿಸ್ಕೊಂಡ್ಬಂದಿದ್ದಾರೆ. ಈಗ ಅವ್ರ ಹತ್ರ ಹಣನೇ ಇಲ್ಲ, ಆದ್ರೂ ಸಹ ಆ ಸೇಬನ್ನ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ಅಲ್ಲಿ ಬಂದಿರೋರು ಎಲ್ಲರಿಗೂ ಸಹ ಅವರು ಹಂಚ್ತಾ ಇದಾರೆ. ಅದಕ್ಕೋಸ್ಕರ ಅವರು ಡಾನ್ಗೆ ದುಡ್ಡು ಕೊಡ್ತಾ ಇದಾರೆ, ನೀನು ಆ ಹಣ್ಣನ್ನ ತಗೊಂಡ್ ಬಾ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಪ್ರಭುಪಾದ್ರು ಸಹ ಸಮಯ ಇದ್ದಾಗ ಅವರು ಏನ್ ಮಾಡ್ತಾರೆ, ಅವರು ಯಾವಾಗ್ಲೂ ಜಪ ಮಾಡ್ಕೊಂಡೇ ಓಡಾಡ್ತಿರ್ತಾರಲ್ಲ, ಇದನ್ನೆಲ್ಲ ಸಹ ಅವರು ನೋಡ್ತಾ ಇರ್ತಾರೆ, ಡಾನ್ ಮತ್ತೆ ರಫೇಲ್ ಅವರು. ಇವಾಗ ಪ್ರಭುಪಾದ್ರ ಅವ್ರ ಕೊಠಡಿಯಲ್ಲಿ ಏನ್ ಮಾಡ್ತಿರ್ತಾರೆ ಅವ್ರ ಸಮಯದಲ್ಲಿ, ಉಳಿದ ಸಮಯದಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದಾರೆ. ನಮಗ್ ಗೊತ್ತಿರಾಗ್ರೆ ಪ್ರಭುಪಾದ್ರು ಒಂದು ಕ್ಷಣನೂ ಅವ್ರು ವ್ಯರ್ಥ ಮಾಡೋದಿಲ್ಲ ಅಲ್ವಾ. ಪ್ರತಿ ಕ್ಷಣನೂ ಅವರು ಕೃಷ್ಣನ ಬಗ್ಗೆನೇ ಅವರು ಯೋಚನೆ ಮಾಡ್ತಿರ್ತಾರೆ, ಸ್ಮರಣೆ ಮಾಡ್ತಾ ಇರ್ತಾರೆ. ಅದೇ ತರ ಇಲ್ಲಿ ಅವರು ಅವರ ಕೊಠಡಿಯಲ್ಲಿ, ಆ ಅಪಾರ್ಟ್ಮೆಂಟ್ ಅಲ್ಲಿ ಅಂದ್ರೆ ಆ 2ನೇ ಮಹಡಿಯಲ್ಲಿ ಇರುವಂತಹ ಅವರ ಕೋಣೆಯಲ್ಲಿ ಅವ್ರು ಏನ್ ಮಾಡ್ತಿರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಅವ್ರು ಯಾವಾಗ್ಲೂ ಏನಾದ್ರೂ ಒಂದ್ ಕೆಲಸ ಮಾಡ್ತಿರ್ತಾರೆ, ಓದ್ತಾ ಇರ್ತಾರೆ, ಬರಿತಾ ಇರ್ತಾರೆ. 24 ಗಂಟೆಗಳ ಕಾಲ ಏನೋ ಒಂದು ಕೆಲಸವನ್ನ ಅವರು ಮಾಡ್ತಾ ಇರ್ತಾರೆ. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಪ್ರಭುಪಾದರಿಗೆ ಮುಖ್ಯವಾಗಿರೋ ಕೆಲಸ ಏನು, ಅವರು ಆ ಭಾಗವತಮನ್ನ ಅವರು ಆ ಸಂಸ್ಕೃತ ಭಾಷೆಯಿಂದ ಅವರು ಇಂಗ್ಲಿಷ್ಗೆ ಅದನ್ನ ಭಾಷಾಂತರ ಮಾಡ್ಬೇಕು, ಅದಕ್ಕೆ ವ್ಯಾಖ್ಯಾನ ಬರಿಬೇಕು ಅಲ್ವಾ. ಅದರಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ. ಇದಕ್ಕೆ ತುಂಬಾ ಪ್ರಶಸ್ತವಾದ ಸಮಯ ಅಂತಂದ್ರೆ ಆ ಬ್ರಹ್ಮ ಮುಹೂರ್ತ ಇರುವಂತ ಸಮಯ, ಮುಂಜಾನೆ ಅವ್ರು 2 ಗಂಟೆಗೆ ಎದ್ಬಿಟ್ಟು ಅವರು ಈ ಭಾಷಾಂತರ ಮಾಡುವಂತಹ ಒಂದು ಮತ್ತೆ ಭಾವಾರ್ಥವನ್ನ ಬರೆಯುವಂತಹ ಕೆಲಸವನ್ನ ಅವ್ರು ಮಾಡ್ತಾ ಇರ್ತಾರೆ. ಮತ್ತೆ ನೋಡಿ ಈಗ ಅವರು ಏನ್ ಯೋಚನೆ ಇಟ್ಕೊಂಡಿರ್ತಾರೆ, ಈ ಭಾಗವತಮನ್ನ 80 ಸಂಪುಟಗಳಲ್ಲಿ ಅದನ್ನ ಪ್ರಿಂಟ್ ಮಾಡ್ಬೇಕು ಅಂತ ಅವ್ರು ಯೋಚನೆ ಮಾಡಿರ್ತಾರೆ. ಆದ್ರೆ ನೋಡಿ ಇವಾಗ ಪ್ರಿಂಟ್ ಮಾಡ್ಲಿಕ್ಕೆ ಅವ್ರಿಗೆ ಹಣ ಯಾರ ಹತ್ರ ಹೋಗ್ಬೇಕು ಕೇಳ್ಬೇಕು ಅಂತ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಅದ್ರ ಬಗ್ಗೆ ಅವ್ರು ಯಾವ್ದೇ ಒಂದು ಪ್ರಯತ್ನವನ್ನು ಮಾಡ್ತಿಲ್ಲ. ಆದ್ರೂ ಸಹ ನಾನು ಇದನ್ನ ಬರ್ದು ಮುಗಿಸ್ಬೇಕು, ಅಟ್ಲೀಸ್ಟ್ ನಾನು ಟ್ರಾನ್ಸ್ಲೇಷನ್ ಕೆಲಸನ ಆದ್ರೂ ಮಾಡಿ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಸಮಯ ಸಿಕ್ದಾಗೆಲ್ಲ ವ್ಯರ್ಥ ಮಾಡ್ದಲೆ ಅವ್ರು ಇದನ್ನ ಮಾಡ್ತಾ ಇದಾರೆ. ಆದ್ರೆ ಇವಾಗ ಇಲ್ಲಿ ಏನಾಗ್ತಾ ಇದೆ, ಪ್ರಭುಪಾದ್ರನ್ನ ಭೇಟಿ ಆಗ್ಲಿಕ್ಕೆ ನಾವು ನೋಡಿದ್ವಿ ಅಲ್ವಾ. ಪ್ರಭುಪಾದ್ರ ಬಗ್ಗೆ ಯಾರೇ ಬಂದ್ ಕೇಳಿದ್ರು ಸಹ ಅವರು ಡಾನ್ ಅಂಡ್ ರಫೇಲ್ ಏನ್ ಹೇಳ್ತಾ ಇದಾರೆ, ನೀವು ಪ್ರಭುಪಾದ್ರು ಅಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ, ನೀವು ಅವ್ರನ್ನೇ ಹೋಗಿ ಯಾಕೆ ನೀವು ಭೇಟಿ ಆಗ್ಬಾರ್ದು ಅಂತ ಹೇಳ್ತಿದ್ದಾರೆ. ಆತರ ಹಲವಾರು ಜನ, ಮತ್ತೆ ಎಷ್ಟೊಂದ್ ಜನ ನಾವು ನೋಡಿದ್ವಿ ಅಲ್ವಾ. ಈ 3 ಜನ ಮೋಟ್ ಬೀದಿಯ 3 ಜನ ಹುಡುಗರಿಗೂ ಸಹ ಈ ಭಾರತದ ಪೌರಾತ್ಯ ತತ್ವಗಳ ಬಗ್ಗೆ ತಿಳ್ಕೊಬೇಕಂತ ಅವ್ರಿಗೆ ಆಸಕ್ತಿ. ಅದಕ್ಕೆ ಎಷ್ಟೊಂದ್ ಜನ ಈ ತರ ಪ್ರಭುಪಾದ್ರನ್ನ ಭೇಟಿ ಆಗ್ಲಿಕ್ಕೆ ಅವರು ಅಪಾರ್ಟ್ಮೆಂಟ್ಗೆ ಹೋಗ್ಲಿಕ್ಕೆ ಅವರು ಶುರು ಮಾಡ್ತಾರೆ. ಇವಾಗ ಪ್ರಭುಪಾದ್ರು ಯೋಚನೆ ಮಾಡ್ತಾರೆ, ನಾನು ಇವಾಗ ಇವ್ರೆಲ್ಲ ಬಂದ್ರೆ ನಾನ್ ಇವಾಗ ಈ ಟ್ರಾನ್ಸ್ಲೇಷನ್ ಕೆಲಸವನ್ನ ನಾನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರ ಪ್ರಭುಪಾದ್ರು ಯೋಚನೆ ಮಾಡ್ತಾರೆ, ನಾನ್ ಟ್ರಾನ್ಸ್ಲೇಷನ್ ಕೆಲ್ಸನೇ ಮಾಡ್ಬೇಕು ಅಂತ ನನ್ನ ಮುಖ್ಯ ಉದ್ದೇಶ ಇದ್ದಿದ್ರೆ ನಾನು ಅಮೆರಿಕಾಗೆ ಬರೋದ್ ಬೇಕಾಗಿರ್ಲಿಲ್ಲ. ನಾನು ವೃಂದಾವನದಲ್ಲಿ ಇದ್ಕೊಂಡು ರಾಧಾ ದಾಮೋದರ ಮಂದಿರದಲ್ಲೇ ಇದ್ಕೊಂಡು ನಾನು ಈ
ಭಾಷಾಂತರ ಅಥವಾ ಈ ಏನು ಭಾವಾರ್ಥವನ್ನ ಬರೆಯೋ ಕೆಲಸವನ್ನ ನಾನು ಮಾಡ್ಬೋದಾಗಿತ್ತು. ನನ್ನ ಮುಖ್ಯ ಉದ್ದೇಶ ಏನು? ನಾನು ಈ ಹರೇ ಕೃಷ್ಣ ಮಂತ್ರ, ಹರೇ ಕೃಷ್ಣ, ಈ ಕೃಷ್ಣ ಪ್ರಜ್ಞೆನ ಎಲ್ಲರಿಗೂ ನಾನು ಪ್ರಚಾರ ಮಾಡ್ಬೇಕು. ಇದು ನನ್ನ ಮುಖ್ಯ ಉದ್ದೇಶ ಅಂತ ಅವ್ರು ಯೋಚನೆ ಮಾಡ್ಕೊಂಡು, ಯಾರು ಯಾವುದೇ ಒಂದು ಸಮಯದಲ್ಲಿ ಬರ್ಲಿ, ಪ್ರಭುಪಾದ್ರು ಅವ್ರೇನಾದ್ರು ಟೈಪ್ ಮಾಡ್ತಿದ್ರು, ಅವ್ರು ಭಾವಾರ್ಥ ಬರೀತಿದ್ರು, ಅದನ್ನ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಅವ್ರು ಯಾರು ಬಂದಿದ್ದಾರೆ ಅವ್ರಿಗೆ ಮಾತಾಡ್ಸ್ಲಿಕ್ಕೆ ಅವ್ರು ಶುರು ಮಾಡ್ತಾ ಇರ್ತಾರೆ. ನೋಡಿ, ಈ ತರ ಪ್ರಭುಪಾದ್ರು ಎಲ್ಲರನ್ನ ಯಾರೇ ಅವ್ರನ್ನ ಸಂದರ್ಶನ ಮಾಡ್ಲಿಕ್ಕೆ ಬಂದಿದ್ರು ಅವ್ರನ್ನ ಮಾತಾಡಿಸ್ತಾ ಇದ್ದಾರೆ. ನಮಗ್ ಗೊತ್ತಿರೋ ಹಾಗೆ ಪ್ರಭುಪಾದ್ರಿಗೆ ಇವಾಗ ಯಾರೇ ಒಬ್ರು ಸೆಕ್ರೆಟರಿ ಇಲ್ಲ, ಯಾರನ್ನ ಬಿಡ್ಬೇಕು ಯಾರನ್ನ ಬಿಡಬಾರ್ದು ಅಂತ. ಇವಾಗ ಕೆಲವರು ಅವರು ಪ್ರಭುಪಾದ್ರ ಹತ್ರ ತಿಳ್ಕೊಬೇಕು ಅಂತಾನೆ ಬರ್ತಾ ಇದ್ರು. ಮತ್ತೆ ಕೆಲವರು ಅವರು ಕುಡಿದ್ಬಿಟ್ಟು ಅವ್ರು ಯಾವ್ದೋ ಒಂದು ಅಮಲಲ್ಲಿ ಪ್ರಭುಪಾದ್ರ ಹತ್ರ ಬರ್ತಾ ಇದ್ರು. ಮತ್ತೆ ಇನ್ನ ಕೆಲವರು ಸವಾಲ್ ಹಾಕ್ಲಿಕ್ಕೆ ಬರ್ತಾ ಇದ್ರು. ಸೊ ಈ ತರ ಹಲವಾರು ವ್ಯಕ್ತಿಗಳು ಬರ್ತಾ ಇದ್ರು. ಪ್ರಭುಪಾದ್ರು ಅವ್ರಿಗೆ ಮುಂಜಾನೆಯಿಂದ ರಾತ್ರಿ ತನಕ 10 ಗಂಟೆಗೆ ತನಕನೇ ಆಗ್ಲಿ ಯಾರೇ ಬಂದ್ರು ಸಹ ಆ ಸಭೆಗಳಿರುತ್ತಲ್ಲ, ಅಂದ್ರೆ ವಾರದಲ್ಲಿ 3 ದಿನ ಅವ್ರಿಗೆ ಕ್ಲಾಸಸ್ ಇರುತ್ತಲ್ಲ, ಅದನ್ನ ಬಿಟ್ಟು ಬೇರೆ ಯಾವುದೇ ಒಂದು ಸಮಯದಲ್ಲಿ ಯಾರೇ ಬಂದ್ರು ಪ್ರಭುಪಾದ್ರು ಅವ್ರಿಗೆ ಸಮಯವನ್ನ ಅವರು ಕೊಡ್ತಾ ಇದ್ರು. ಈ ತರ ಎಷ್ಟೊಂದ್ ಜನ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಬಂದಿದ್ದಾರೆ. ಇಲ್ಲೊಬ್ಬ ಲೋನ್ ಸೋಲೆಮನ್ ಅಂತ ಬಂದಿದ್ದಾನೆ. ಇವನ್ಗೆ ಆಕ್ಚುಲಿ ಆ ಲೈಂಗಿಕ ಕತೆ ಬಗ್ಗೆ ತಿಳ್ಕೊಬೇಕು ಅಂತ ಆಸಕ್ತಿ ಇರುತ್ತೆ. ಪ್ರಭುಪಾದ್ರು ಯಾವಾಗ್ಲೂ ಅವ್ರು ಹೇಳ್ತಿರ್ತಾರಲ್ಲ, ಈ ಮದುವೆ ಹೊರಗಡೆನ ಲೈಂಗಿಕತೆಯನ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಹೆಚ್ಚು ತಿಳ್ಕೊಬೇಕು ಅಂತ ಅವ್ನಿಗೆ ಆಸಕ್ತಿ ಇರುತ್ತೆ. ಸೊ ಪ್ರಭುಪಾದ್ರು ಹೇಳ್ತಾರೆ, ಮೊದ್ಲು ನೀನ್ ಇದನ್ನ ಪಾಲಿಸು, ಆಮೇಲೆ ನಾನು ನಿಂಗೆ ಹೆಚ್ಚು ವಿವರವಾಗಿ ಹೇಳ್ತೀನಿ ಅಂತ ಹೇಳ್ತಾನೆ. ಒಂದ್ ದಿವಸ ಇವಳಿಗೆ ಗರ್ಲ್ ಫ್ರೆಂಡ್ ಬೇರೆ ಇರ್ತಾನೆ ಲೋನ್ ಸುಲೇಮನ್ಗೆ. ಅವನು ಗರ್ಲ್ ಫ್ರೆಂಡ್ ಜೊತೆ ಒಂದ್ಸತಿ ಬರ್ತಾನೆ. ಆಗ ಪ್ರಭುಪಾದ್ರು ಏನ್ ಮಾಡ್ತಾರೆ, ಅವನಿಗೆ ಪ್ರೋತ್ಸಾಹ ಕೊಡೋದಿಲ್ಲ. ಅಂದ್ರೆ ನಾನು ಇವಾಗ ತುಂಬಾ ಬಿಸಿ ಇದೀನಿ, ನಾನು ಇವಾಗ ಟ್ರಾನ್ಸ್ಲೇಷನ್ ಮಾಡ್ಬೇಕು, ನೀನ್ ಇವಾಗ ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಮೇಲೆ ಅವಾಗ ಲೋನ್ ಸುಮೇನ್ ಅರ್ಥ ಮಾಡ್ಕೋತಾನೆ, ಪ್ರಭುಪಾದ್ರು ಯಾವತ್ತೂ ಸಹ ಈ ಮದುವೆ ಹೊರಗಡೆಯ ಲೈಂಗಿಕತೆಯನ್ನ ಅವ್ರು ಯಾವತ್ತೂ ಇಷ್ಟ ಪಡ್ತಾ ಇರೋದಿಲ್ಲ. ಅದಕ್ಕೋಸ್ಕರ ಪ್ರಭುಪಾದ್ರು ನಾನ್ ಬಂದಿರೋ ಉದ್ದೇಶ ಅವ್ರಿಗೆ ಅರ್ಥ ಆಗೋಗಿದೆ. ನಾನು ಅವನ್ಗೆ ಗರ್ಲ್ ಫ್ರೆಂಡ್ ಹತ್ರ ಅಂದ್ರೆ ನಾನ್ ತುಂಬಾ ಕಾರ್ಯನಿರತನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಅರ್ಥ ತೋರಿಸ್ಕೋಬೇಕು, ನಾನು ಈ ತರ ಆಧ್ಯಾತ್ಮಿಕತೆಗಳಿಗೆ ಹೋಗಿದ್ದೀನಿ ಅಂತ ತೋರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅಂತಹ ಉದ್ದೇಶ ಇಟ್ಕೊಂಡು ಪ್ರಭುಪಾದನ್ನ ಭೇಟಿ ಆಗ್ಲಿಕ್ಕೆ ಬಂದಿರ್ತಾನೆ. ಅದಕ್ಕೋಸ್ಕರ ಪ್ರಭುಪಾದ್ರು ಅವ್ರನ್ನ ಏನು ಮಾತಾಡಿಸ್ತಾರೆ ಕಳಿಸ್ಬಿಡ್ತಾರೆ. ಆದ್ರೆ ಈ ಲೋನ್ ಸುಲೇಮನ್ಗೆ ಬೇರೆ ಟೈಮಲ್ಲಿ ಯಾವುದೇ ಒಂದು ತೊಂದರೆ ಇದ್ರೂ ಸಹ ಪ್ರಭುಪಾದ್ರು ಅದಕ್ಕೆ ಏನಾದ್ರೂ ಒಂದು ಪರಿಹಾರವನ್ನ ಅವರು ಸೂಚಿಸಿರ್ತಾರೆ. ಮತ್ತೆ ಇಲ್ಲಿ ಗೀತೆ ಬಗ್ಗೆನೂ ಸಹ ಚರ್ಚೆ ಮಾಡ್ಲಿಕ್ಕೆ ಎಷ್ಟೊಂದ್ ಜನ ಬರ್ತಾರೆ. ಅವರು ಗೀತೆನ ತಿಳ್ಕೊಂಡಿರ್ತಾರೆ. ಪ್ರಭುಪಾದ್ರ ಪಾಂಡಿತ್ಯವನ್ನ ಅವರು ಅಳಿಯೋದಿಕ್ಕೆ ಬಂದಿರ್ತಾರೆ. ಸೊ ಇವಾಗ ಪ್ರಭುಪಾದ್ರು ಗೀತೆ ಬಗ್ಗೆ ಎಷ್ಟು ಗೊತ್ತಿದೆ ಅಂತ ತಿಳ್ಕೊಳ್ಲಿಕ್ಕೆ ಅವ್ರಿಗೆ ಪ್ರಭುಪಾದ್ರು ಕೇಳ್ತಾರೆ, ಆ ಗೀತೆ ಉದ್ದೇಶ ಏನು, ನಿಮ್ಮ ತೀರ್ಮಾನ ಏನು ಗೀತೆ ಬಗ್ಗೆ ತೀರ್ಮಾನ ಅಂತ. ಆಗ ಅವ್ರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗೋದಿಲ್ಲ. ಅವ್ರು ಏನ್ ಅರ್ಥ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಹರೇ ಕೃಷ್ಣ, ಕೇಳಿಸ್ತಾ ಇದ್ಯಾ? ಬ್ಯಾಕ್ ಗ್ರೌಂಡ್ ನಾಯ್ಸ್ ತುಂಬಾ ಇದೆ. ಕೇಳಿಸ್ತಾ ಇದೆ ಮಾತಾಜಿ. ಓಕೆ, ಪ್ರೊಸೆಷನ್ ಹೋಗ್ತಾ ಇದೆ. ಸಾರಿ, ಕೇಳಿಸ್ತಿಲ್ಲ ಅಂದ್ರೆ ಒಂದ್ ನಿಮಿಷ ನಾನು ವೇಟ್ ಮಾಡ್ತೀನಿ, ಇಲ್ಲಾಂದ್ರೆ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಕೇಳಿಸ್ತಿದೆ ಮಾತಾಜಿ. ಕೇಳಿಸ್ತಿದೆ. ಹೌದು ಮಾತಾಜಿ, ಕೇಳಿಸ್ತಿದೆ. ಅವ್ರು ನೋಡಿ, ಗೀತೆ ತೀರ್ಮಾನ, ಗೀತೆ ಅನ್ನೋದ್ರಿಂದ ನಾವು ಏನೋ ಒಂದು ಕಲ್ತ್ಕೋಬೇಕು, ಆ ಜ್ಞಾನವನ್ನ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು. ಜ್ಞಾನ ವಿಜ್ಞಾನ ಅದನ್ನ ಅವ್ರಿಗೆ ಯಾರು ಅರ್ಥ ಮಾಡ್ಕೊಂಡಿರಲ್ಲ. ಅವ್ರ ಏನ್ ಅರ್ಥ ಮಾಡ್ಕೊಂಡಿರ್ತಾರೆ ಅಂದ್ರೆ, ಗೀತೆ ಅನ್ನೋದು ಒಂದು ಆಧ್ಯಾತ್ಮಿಕ ಪುಸ್ತಕ ಅಷ್ಟೇ, ಅದನ್ನ ಓದ್ಬೇಕು ಅಷ್ಟೇ, ಅಷ್ಟೇ ಅವ್ರು ಅರ್ಥ ಮಾಡ್ಕೊಂಡಿರ್ತಾರೆ. ಗೀತೆಯಲ್ಲಿ ಒಂದು ಜ್ಞಾನ ಅಂತ ಇದೆ, ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು, ನಾವು ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕಂತ ಅವ್ರು ಅರ್ಥ ಮಾಡ್ಕೊಂಡಿರೋದಿಲ್ಲ. ಸೊ ಇವಾಗ ಪ್ರಭುಪಾದ್ರು ಅಂತವ್ರೆಲ್ಲಾ ಬರ್ತಾ ಇದ್ದಾರೆ. ಮತ್ತೆ ನೋಡಿ, ಇವಾಗ ಇನ್ನ ಒಬ್ಬ ಬಂದು ಕೇಳ್ತಾ ಇದ್ದಾನೆ, ನೀವು ಮುಂದಿನ ವಾರ ಇನ್ಯಾವ ಪುಸ್ತಕದ ಬಗ್ಗೆ ಉಪನ್ಯಾಸ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾನೆ. ಇನ್ನ ಒಬ್ಬ ಬಂದು ಕೇಳ್ತಾ ಇದ್ದಾನೆ, ನೀವು ಸತ್ತವರ ಟಿಬೆಟಿಯನ್ ಪುಸ್ತಕವನ್ನ ಕಲಿಸ್ತೀರಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಈ ತರ ಅವಾಗ ಪ್ರಭುಪಾದ್ರು ಹೇಳ್ತಾರೆ, ನಾವು ಒಂದೊಂದನ್ನ ತಿಳ್ಕೊಳ್ಳಿಕ್ಕೆ ಒಂದೊಂದು ಪುಸ್ತಕವನ್ನು ಓದೋದೇನು ಬೇಕಾಗಿಲ್ಲ, ಎಲ್ಲವೂ ಸಕಲವೂ ಸಹ ಈ ಭಗವದ್ಗೀತೆಯಲ್ಲೇ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಅಂತ ಹೇಳ್ಬಿಟ್ಟು ಪ್ರಭುಪಾದ್ರು ಹೇಳ್ತಾರೆ. ನಾವೊಂದು 3 ದಿನದ ಕಾಲ ಒಂದೇ ಒಂದು ಪದ್ಯವನ್ನೇ ನಾವು ಅರ್ಥ ಮಾಡ್ಕೋಬಹುದು, ಅಷ್ಟು ಜ್ಞಾನ ಒಂದು ಪದ್ಯದಲ್ಲೇ ಇದೆ ಅಂತ ಹೇಳ್ಬಿಟ್ಟು ಪ್ರಭುಪಾದ್ರು ಹೇಳ್ತಾ ಇದ್ದಾರೆ. ಸೊ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಈ ಭಗವದ್ಗೀತೆಯಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ಇಲ್ಲಿ ಆತ್ಮಹತ್ಯೆ ಬಗ್ಗೆನೂ ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಆತ್ಮಹತ್ಯೆ ಬಗ್ಗೆ ಪ್ರಭುಪಾದ್ರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಆತ್ಮಹತ್ಯೆ ಅಂತಂದ್ರೆ, ನಾವು ದೇಹಕ್ಕೆ ಮಾತ್ರನೇ ಸಾವಿರೋದು, ನಮ್ಮ ಆತ್ಮಕ್ಕೆ ಸಾವನ್ನೋದಿಲ್ಲ, ನಮ್ಮ ಆತ್ಮವನ್ನ ಕೊಲ್ಲಿಕ್ಕೆ ಆಗೋದಿಲ್ಲ. ಈ ಭೌತಿಕ ಪ್ರಪಂಚ ಅಂದ್ರೆ ಏನು, ಆಧ್ಯಾತ್ಮಿಕ ಪ್ರಪಂಚ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದಾದ್ಮೇಲೆ ಇಲ್ಲಿ ಪ್ರಭುಪಾದ್ರು ಈ
ಊಹಾತ್ಮಕ ಚಿಂತನೆ ಬಗ್ಗೆ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಊಹಾತ್ಮಕ ಚಿಂತನೆಯಿಂದ ನಮ್ಗೆ ಯಾವುದೇ ಒಂದು ಪರಿಪೂರ್ಣವಾದ ಜ್ಞಾನ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ನಾವೆಲ್ಲರನ್ನೂ ಸಹ ಈ ಭೌತಿಕ ಪ್ರಪಂಚ ಇರೋರೆಲ್ಲರನ್ನೂ ಸಹ 4 ನ್ಯೂನತೆಗಳೊಂದಿಗೆ ನಾವು ಹುಟ್ಟಿದೀವಿ. ಸೊ ಇವಾಗ ನಮ್ಗೆ ಪರಿಪೂರ್ಣವಾದ ಜ್ಞಾನ ಬೇಕು ಅಂತಂದ್ರೆ ಯಾರು ಆ ಪರಿಪೂರ್ಣರಾಗಿದ್ದಾರೆ, ದೇವೋತ್ತಮ ಪರಮ ಪುರುಷನಾದ ಕೃಷ್ಣ ಅವರಿಂದ ಬಂದಿರೋ ಜ್ಞಾನ ಮಾತ್ರನೇ ಪರಿಪೂರ್ಣವಾದ ಜ್ಞಾನ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಇನ್ನ ಒಬ್ಬ ಬಂದು ಕೇಳ್ತಾ ಇದ್ದಾನೆ, ವೇದಾಂತದ ಬಗ್ಗೆ ಕೇಳ್ತಾ ಇದ್ದಾನೆ. ಸೊ ವೇದಾಂತ ಅಂದ್ರೆ ಏನು ನಿನಗೆ ಗೊತ್ತಾ ಅಂತ ಹೇಳ್ಬಿಟ್ಟು ಪ್ರಭುಪಾದ್ರು ಕೇಳ್ತಾ ಇದ್ದಾರೆ. ಇಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಮತ್ತೆ ಹಾಗಾದ್ರೆ ನೀವು ವೇದಾಂತದ ಬಗ್ಗೆ ಹೇಗೆ ಮಾತಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಪ್ರಭುಪಾದ್ರು ಹೇಳ್ತಾ ಇದ್ದಾರೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ವೇದೈಶ್ಚ ಸರ್ವೇ ಅಹಮೇವ ವೇದ್ಯ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ವೇದಗಳನ್ನ ಓದಿದ್ಮೇಲೆ ನಾವು ತಿಳ್ಕೊಬೇಕಾಗಿರೋದು ಕೃಷ್ಣನನ್ನೇ. ಸೊ ಕೃಷ್ಣನೇ ಈ ವೇದಗಳ ಕರ್ತೃ. ಮತ್ತೆ ಏನು ಯಾರಾದ್ರೂ ವೇದಗಳನ್ನ ಓದಿದ್ರೆ ಅವ್ರು ಅರ್ಥ ಮಾಡ್ಕೋಬೇಕು ಕೊನೆಯಲ್ಲಿ ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದ್ರು ಈ ವೇದಗಳ ಬಗ್ಗೆ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ನೀವ್ ಯಾವ್ದೇ ಒಂದು ಧರ್ಮದಲ್ಲಿರಿ, ಎಲ್ಲ ಧರ್ಮದ ಮೂಲ ಉದ್ದೇಶ ಏನು ಅಂತಂದ್ರೆ ಭಗವಂತನನ್ನ ಪ್ರೀತಿಸೋದು. ನೀವು ಕ್ರಿಶ್ಚಿಯನ್ನ, ಬೌದ್ಧ ಯಾರ್ ಬೇಕಾದ್ರೂ ಆಗಿರಿ, ಭಗವಂತನನ್ನ ಪ್ರೀತಿಸ್ಬೇಕು. ನೋಡಿ ಇವಾಗ ನಿಮ್ಮ ಕ್ರಿಶ್ಚಿಯನ್ ಧರ್ಮದಲ್ಲಿ ಏನ್ ಹೇಳಿದ್ದಾರೆ, ಯಾರನ್ನ ಕೊಲ್ಕೂಡ್ದು ಅಂತ ಹೇಳ್ತಿದ್ದಾರೆ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ, ಈ ಬೈಬಲ್ ಅಲ್ಲಿ ಹೇಳಿದ್ರ ನೀವು ಫಾಲೋ ಮಾಡ್ತಾ ಇದ್ದೀರಾ? ಇಲ್ಲ. ಪ್ರಪಂಚದಾದ್ಯಂತ ಇರುವಂತಹ ಕ್ರಿಶ್ಚಿಯನ್ಸ್ ಎಲ್ಲ ಅವರು ಏನು ಕೊಲ್ಲೋದ್ರಲ್ಲಿ ನಿಪುಣರಾಗಿದ್ದಾರೆ. ಅವರೆಲ್ಲರೂ ಸಹ ಮಾಂಸಾಹಾರಿಗಳಾಗಿದ್ದಾರೆ. ಸೊ ಇವಾಗ ಜೀಸಸ್ ಕ್ರಿಸ್ಟ್ ಸಹ ಎಲ್ಲರೂ ಮಾಡಿರೋ ಪಾಪಗಳಿಗೋಸ್ಕರ ಅವರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ರು ಅಂತ ನೀವು ತಿಳ್ಕೊಂಡಿದ್ದೀರಾ. ಆದ್ರೂ ಸಹ ನೀವು ಮಾಂಸಾಹಾರವನ್ನ ತಿನ್ನೋದನ್ನ ನೀವು ಮುಂದುವರಿಸ್ಕೊಂಡು ಹೋಗಿದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದ್ರು ಅವ್ರಿಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಎಲ್ಲಾ ಧರ್ಮಗಳಲ್ಲಿ ಒಂದನ್ನೇ ಹೇಳಿದ್ರು, ದೇವರಿಗೆ ಪ್ರೀತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವು ಪ್ರೀತಿ ಮಾಡೋದು ಅಂದ್ರೆ ಏನ್ ಅರ್ಥ, ದೇವರು ಹೇಳಿರೋದನ್ನ ನಾವು ಪಾಲನೆ ಮಾಡ್ಬೇಕು ಅಲ್ವಾ. ಇವಾಗ ನಮ್ಮ ಮಗುನೇ ಆಗ್ಲಿ ಅಮ್ಮನ ಹತ್ರ ಬಂದ್ಬಿಟ್ಟು, ಅಮ್ಮ ನನಗೆ ಐ ಲವ್ ಯು, ನನಗೆ ನಿನ್ನಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ಹೇಳುತ್ತೆ ಅನ್ಕೊಡಿ. ಆದ್ರೆ ಆ ಮಗು ಅಮ್ಮ ಹೇಳಿರೋದನ್ನ ಮಾತುಗಳನ್ನ ಕೇಳಿಲ್ಲ ಅಂದ್ರೆ ಅಮ್ಮ ಏನ್ ಹೇಳ್ತಾರೆ, ಇದೆಂತ ಪ್ರೀತಿ, ನಾನು ಹೇಳಿರೋ ಮಾತನ್ನ ಒಂದು ನೀನು ಕೇಳೋದಿಲ್ಲ, ಇದನ್ನ ನಿಜವಾದ ಪ್ರೀತಿ ಅಂತ ಹೇಳ್ತಾರಾ ಅಂತ ಹೇಳ್ತಾರೆ ಅಮ್ಮ. ಅದೇ ತರನೇ ಇಲ್ಲಿ ನಾವು ದೇವರನ್ನ ನಾವು ಪ್ರೀತಿಸ್ತಾ ಇದೀವಿ ಅಂತಂದ್ರೆ ದೇವ್ರೆ ಹೇಳಿರೋದನ್ನ ನಾವು ಚಾಚು ತಪ್ಪದಲ್ಲೇ ಫಾಲೋ ಮಾಡ್ಬೇಕಾಗತ್ತೆ. ಅದನ್ನ ಇಲ್ಲಿ ಪ್ರಭುಪಾದ್ರು ಹೇಳ್ತಾ ಇದ್ದಾರೆ. ಅದೇ ತರನೇ ಇಲ್ಲಿ ಮಾರ್ಕ್ಸ್ ವ್ಯಾಧಿಗಳ ಬಗ್ಗೆ ವಾದಿಗಳು ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಈ ಎಲ್ಲವೂ ಅಂದ್ರೆ ಇದು ಯಾವುದೇ ಒಂದು ಸ್ವಂತ ಆಸ್ತಿ ಅಂತ ಇರೋದಿಲ್ಲ, ಇದೆಲ್ಲವೂ ಸಹ ರಾಜ್ಯದ ಆಸ್ತಿ, ಇದನ್ನ ದೇವರ ರಾಜ್ಯದ ಆಸ್ತಿ ಅಂತ ಹೇಳ್ಬಿಟ್ಟು ಮಾರ್ಕ್ಸ್ ವಾದಿಗಳು ಹೇಳ್ತಾರೆ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಹೌದು ಅವ್ರು ಹೇಳ್ತಿರೋದು ಸರಿನೇ, ಆದ್ರೆ ಅದು ರಾಜ್ಯದ ಆಸ್ತಿ ಅಲ್ಲ, ಅಂದ್ರೆ ನಾವು ದೇವರ ಆಸ್ತಿ ಅಂತ ಹೇಳ್ಬಿಟ್ಟು ನಾವು ಪರಿಗಣಿಸ್ಬೇಕು. ನಾವು ದೇವರನ್ನ ನಾವು ಸೆಂಟ್ರಲ್ಲಿ ಇಟ್ಕೊಂಡ್ರೆ ಅಷ್ಟೇನೆ ಈ ಅದನ್ನ ನಿಜವಾದ ಕಮ್ಯುನಿಸಂ ಅಂತ ಹೇಳಲಿಕ್ಕೆ ಆಗತ್ತೆ, ಆಧ್ಯಾತ್ಮಿಕ ಕಮ್ಯುನಿಸಂ. ಅವಾಗಷ್ಟೇನೆ ಯಶಸ್ಸು ಸಿಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹರೇ ಕೃಷ್ಣ. ಮಾತಾಜಿಗಳೇ ಕೇಳಿಸ್ತಾ ಇದ್ಯಾ? ಕೇಳಿಸ್ತಾ ಇದೆ ಮಾತಾಜಿ. ಕೇಳಿಸ್ತಿದೆ ಮಾತಾಜಿ. ಕೇಳಿಸ್ತಿದೆ ಮಾತಾಜಿ. ನನಗೆ ತುಂಬಾ ಸೌಂಡ್ ಇದೆ, ನಾನು ಹೇಳ್ತಿರೋದು ನನಗೆ ಕೇಳಿಸ್ತಾ ಇಲ್ಲ ಆಕ್ಚುಲಿ. ತುಂಬಾ ಸೌಂಡ್ ಇದೆ ಮಾತಾಜಿ. ಕೇಳಿಸ್ತಿದೆ ಮಾತಾಜಿ. ಮಾತಾಜಿ ಕೇಳಿಸ್ತಿದೆ ಮಾತಾಜಿ. ತುಂಬಾ ಸೌಂಡ್ ಇದೆ, ಕೇಳಿಸ್ತಿದೆ ಮಾತಾಜಿ. ಮಾತಾಜಿ ಕೇಳಿಸ್ತಾ ಇಲ್ಲ ಮಾತಾಜಿ. ಮಾತಾಜಿ ಹರೇ ಕೃಷ್ಣ ಮಾತಾಜಿ ಕೇಳಿಸ್ತಾ ಇಲ್ಲ. ಇವಾಗ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಇವಾಗ ತುಂಬಾ ಜನ ಬರ್ತಾ ಇದಾರೆ, ಎಲ್ಲರೂ ಸಹ ಪ್ರಭುಪಾದರನ್ನ ಪ್ರಶಂಸೆ ಮಾಡ್ಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ.
ಮಾತಾಜಿ ಹರೇ ಕೇಳಿಸ್ತಾ ಕೃಷ್ಣ, ಇಲ್ಲ ಈಗ ಸ್ವಲ್ಪ ಮಾತಾಜಿ. ಕೇಳಿಸ್ತಾ ಇದ್ಯಾ? ಈಗ ಈಗ ಕೇಳಿಸ್ತಾ ಇದ್ಯಾ? ಕೇಳಿಸ್ತಿದೆ ಮಾತಾಜಿ. ಈಗ ಒಂದೆರಡು ನಿಮಿಷದಲ್ಲಿ ಕೇಳಿಸ್ಲಿಲ್ಲ ಮಾತಾಜಿ, ಈಗ ಹಾ ಕೇಳಿಸ್ತಿದೆ. ಹಾ ಮಾತಾಜಿ. ಇವಾಗ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಏನು ಅಂದ್ರೆ, ಇವಾಗ ಪ್ರಭುಪಾದರು ಎಷ್ಟು ಚೆನ್ನಾಗಿ ಎಲ್ಲರಿಗೂ ಉತ್ತರವನ್ನ ಕೊಡ್ತಾ ಇದಾರೆ, ಪ್ರವಚನವನ್ನ ಮಾಡ್ತಾ ಇದಾರೆ, ಗೊಂದಲಗಳನ್ನ ಪರಿಹರಿಸ್ತಾ ಇದಾರೆ. ಇವಾಗ ಎಲ್ಲರಿಗೂ ಸಹ ಈ ಪ್ರಭುಪಾದರು ಹೇಳ್ತಾ ಇರೋದನ್ನ ತುಂಬಾ ಹೃದಯಕ್ಕೆ ತಗೋತಾ ಇದ್ದಾರೆ. ಹೌದು, ನಾವಿದನ್ನ ನಮ್ಮೆಲ್ಲಾ ಸಮಸ್ಯೆಗಳನ್ನ ನಾವು ನಿಜವಾಗ್ಲೂ ಪರಿಹಾರ ಮಾಡಿಸ್ಕೋಬಹುದು. ಸ್ವಾಮೀಜಿ ಹೇಳ್ತಾ ಇರೋದೆಲ್ಲರಿಗೂ ಸಹ ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಸಹ ಅದನ್ನ ಹೃದಯಕ್ಕೆ ತಗೊಳ್ಳಿಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಇಸ್ಕಾನ್ ಸಂಸ್ಥೆ ಸ್ಥಾಪನೆ ಆಗತ್ತೆ ಕಾನೂನುಬದ್ಧವಾಗಿ. ಅದಕ್ಕೆ ಅಮೆರಿಕನ್ ಯುವ ತರುಣರಿಂದ ಸಹಿಯನ್ನ ಪಡಿಲಾಗತ್ತೆ. ಇವಾಗ ಇದಕ್ಕೆ ಹೇಗೆ ಹೆಸರು ಏನನ್ನ ಇಡ್ಬೇಕು ಅಂತ ಒಂದು ಗೊಂದಲ ಇರುತ್ತೆ. ಅದನ್ನ ಅಂತಾರಾಷ್ಟ್ರೀಯ ದೈವ ಪ್ರಜ್ಞಾ ಸಂಘ ಅಂತ ಇಡ್ಬೇಕು ಅಂತ ಹೇಳ್ಬಿಟ್ಟು ಪ್ರಭುಪಾದರಿಗೆ ಅವರ ಸ್ನೇಹಿತರು ಅವ್ರಿಗೆ ಸೂಚನೆಯನ್ನ ಕೊಡ್ತಾರೆ. ಆದ್ರೆ ಪ್ರಭುಪಾದರು ಇಲ್ಲ, ಇದು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಅಂತಾನೆ ಇದಕ್ಕೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ಉದ್ದೇಶಗಳು 7 ಉದ್ದೇಶಗಳಿದೆ, ಅದು ಏನು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಳೋಣಂತೆ. ಈಗ ಪ್ರಭುಪಾದರು ಅವರು ಬೊಬೇರಿಯಲ್ಲಿ ವಾಸ ಮಾಡ್ತಾ ಇರ್ಬೇಕಾದ್ರೆ ನಾನು ಈ ಕೃಷ್ಣ ಪ್ರಜ್ಞಾ ಸಂಸ್ಥೆನ ನಾನು ಅದನ್ನ ಸ್ಥಾಪಿಸ್ಬೇಕು ಅಂತ ಅವ್ರು ಯೋಚನೆ ಮಾಡ್ತಾರೆ. ಅದನ್ನ ಅವರ ಪತ್ರದಲ್ಲೂ ಸಹ ಬರ್ದಿರ್ತಾರೆ. ಅವರು ಭಾರತಕ್ಕೆ ಅನೇಕ ಪತ್ರಗಳನ್ನ ಬರೀತಿರ್ತಾರಲ್ಲ, ಅಲ್ಲಿ ಪತ್ರಗಳಲ್ಲೂ ಸಹ ಬರ್ದಿರ್ತಾರೆ ಈ ಇಸ್ಕಾನ್ ಸಂಸ್ಥೆನ ನಾನು ಸ್ಥಾಪನೆ ಮಾಡ್ಬೇಕಂತ ಹೇಳ್ಬಿಟ್ಟು. ನೋಡಿ, ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಗಾಡ್ ಕಾನ್ಶಿಯಸ್ ಅಂತ ಹೇಳ್ಬಿಟ್ಟು ನೀವು ಮಾಡು, ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ ಅಂತ ನೀನು ಆತರ ಹೆಸರನ್ನ ಕೊಡ್ಬೇಡ. ಯಾಕೆಂತಂದ್ರೆ ಕೃಷ್ಣ ಅಂತ ಹೇಳಿದಾಗ ಹೆಚ್ಚು ಜನಗಳು ಬರೋದಿಲ್ಲ, ನಿನಗೆ ಹೆಚ್ಚು ಅನುಯಾಯಿಗಳು ಸಿಗುದಿಲ್ಲ. ನೀನು ಪ್ರಪಂಚದಾದ್ಯಂತ ನೀನು ಅದನ್ನ ಪ್ರಚಾರ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ, ಆದ್ರೆ ನೀನು ಕೃಷ್ಣ ಅಂತ ಹೆಸರನ್ನ ಉಪಯೋಗಿಸಿದ್ರೆ ಹೆಚ್ಚು ಜನ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಸಲಹೆಯನ್ನ ಕೊಡ್ತಾರೆ. ಆದ್ರೆ ಪ್ರಭುಪಾದರು ಹೇಳ್ತಾರೆ, ಇಲ್ಲ, ನಾನು ಇದನ್ನ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್ ಅಂತಾನೆ ನಾನು ಮಾಡ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ನಮ್ಗೆ ಗೊತ್ತಿದೆ ಗಾಡ್ ಅಂತಂದ್ರೆ ಅದು ಅಸ್ಪಷ್ಟವಾದ ಪದ. ಗಾಡ್ ಅಂದ್ರೆ ಯಾರಂತ ಗೊತ್ತಿಲ್ಲ. ಮತ್ತೆ ನಮ್ಗೆ ಪ್ರಶ್ನೆ ಬರುತ್ತೆ, ಯಾರು ಗಾಡ್ ಅಂದ್ರೆ ಯಾರು ಅಂತ. ಸೊ ಅದಕ್ಕೆ ನಮ್ಗೆ ಗೊತ್ತಿದೆ ದೇವ್ರು ಯಾರು ಅಂತ ಹೇಳ್ಬಿಟ್ಟು, ಕೃಷ್ಣ ಅಂತ ಗೊತ್ತಿದೆ. ಅದಕ್ಕೋಸ್ಕರ ಆ ಕೃಷ್ಣ ಅಂತ ಹೆಸರು ಬಂದ್ರೆ ಅಷ್ಟೇ ಅಲ್ಲಿ ಸ್ಪಷ್ಟತೆ ಅನ್ನೋದು ಬರೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವಾಗ ಅಕಸ್ಮಾತ್ ಯಾರಿಗಾದ್ರೂ ದೇವ್ರು ಯಾರು ಅಂತ ಗೊತ್ತಿಲ್ವಾ, ಆಗ ಅವ್ರಿಗೆಲ್ಲರಿಗೂ ಗೊತ್ತಾಗುತ್ತೆ, ಇಡೀ ಪ್ರಪಂಚದಾದ್ಯಂತ ಇರೋರ್ಗೆಲ್ಲರಿಗೂ ಸಹ ಆ ದೇವ್ರು ಅಂದ್ರೆ ಕೃಷ್ಣ ಅಂತ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಈ ಕೃಷ್ಣ ಪ್ರಜ್ಞೆನ ಒಂದು ಪದ ಎಲ್ಲಿಂದ ಬಂದಿದೆ ಅಂತಂದ್ರೆ, ರೂಪ ಗೋಸ್ವಾಮಿಯವರು ಅವರ ಪದ್ಯಾವಳಿ ಅನ್ನೋ ಒಂದು ಇದರಿಂದ ಈ ಕೃಷ್ಣ ಪ್ರಜ್ಞೆ ಅನ್ನೋದೊಂದು ಪದವನ್ನ ಪ್ರಭುಪಾದರು ತಗೊಂಡಿದ್ದಾರೆ. ಸೊ ಕೃಷ್ಣ ಪ್ರಜ್ಞೆ ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಕೃಷ್ಣನಿಗೆ ಭಕ್ತಿ ಸೇವೆಯನ್ನು ನಿರ್ವಹಿಸುವ ಮಧುರವಾದ ರುಚಿಯಲ್ಲಿ ಲೀನವಾಗುವುದು ಅಂತ ಹೇಳ್ಬಿಟ್ಟು ಈ ಕೃಷ್ಣ ಭಕ್ತಿ ರಸಭಾವಿತ ಅಂತ ಹೇಳ್ಬಿಟ್ಟು ಈ ಪದಕ್ಕೆ ಅರ್ಥ. ಮತ್ತೆ ಇಲ್ಲಿ ಆ ಕೃಷ್ಣ ಪ್ರಜ್ಞೆ ಅನ್ನೋ ಒಂದು ಪದ ಎಲ್ಲಿಂದ ಬಂದಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅದು ರೂಪ ಗೋಸ್ವಾಮಿಯವರು ಕೊಟ್ಟಿರುವಂತಹ ಪದ, ಆ ಕೃಷ್ಣ ಪ್ರಜ್ಞೆ ಅನ್ನೋದು. ಸೊ ಅದಕ್ಕೋಸ್ಕರ ಪ್ರಭುಪಾದರು ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್ ಅಂತಾನೆ ಇಡ್ಬೇಕು ಅಂತ ಅವರು ಯೋಚನೆಯನ್ನ ಮಾಡ್ತಾರೆ. ಮತ್ತೆ ಇದನ್ನ ಅವ್ರು ಕಾನೂನುಬದ್ಧವಾಗಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಕಾರ್ಲ್ ಇಯರ್ಜನ್ಸ್ಗೆ ಹೇಳಿರ್ತಾರೆ ಅವರ ಗುರಿ ಧ್ಯೇಯ ಅದನ್ನೆಲ್ಲ ಅವರು ಕಾರ್ಲ್ ಜೊತೆ ಮಾತಾಡ್ತಿರ್ತಾರಲ್ಲ, ಕಾರ್ಲ್ ಹೇಳ್ತಾರೆ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ, ಇದನ್ನ ನಾನು ನಿಮ್ಗೆ ಅಫಿಷಿಯಲ್ ಅಂದ್ರೆ ಕಾನೂನುಬದ್ಧವಾಗಿ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಸೊ ಅದಕ್ಕೆ ಕಾರ್ಲ್ಗೆ ಒಬ್ಬ ಸ್ನೇಹಿತ ಇರ್ತಾನೆ, ಸ್ಟೀಫನ್ ಗೋಲ್ಡ್ ಸ್ಮಿತ್ ಅಂತ ಹೇಳ್ಬಿಟ್ಟು. ಅವ್ರಿಗೆ ಸಂಪರ್ಕ ಮಾಡಿ ಅವರು ಹೇಳ್ತಾರೆ, ಈ ತರ ಒಬ್ಬ ಸ್ವಾಮೀಜಿ ಇದಾರೆ, ಅವರು ಭಾರತದಿಂದ ಬಂದಿದ್ದಾರೆ, ಅವ್ರು ಇವಾಗ ಈ ತರ ಪ್ರವಚನವನ್ನ ಮಾಡ್ತಾ ಇದಾರೆ, ಅವರು ಶುದ್ಧ ಭಕ್ತರಾಗಿದ್ದಾರೆ, ಅವ್ರು ಇವಾಗ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ, ನೀವು ಅದನ್ನ ಕಾನೂನುಬದ್ಧವಾಗಿ ಮಾಡ್ಕೊಡ್ಬೇಕು ಅಂತ ಹೇಳಿದಾಗ ಸರಿ ಆಯ್ತು ಅಂತ ಬಿಟ್ಟು ಅವರು ಸಹ ಸ್ಟೀಫನ್ ಗೋಲ್ಡ್ ಸ್ಮಿತ್ ಸಹ ಇದನ್ನ ಅವರು ಕಾನೂನುಬದ್ಧವಾಗಿ ಮಾಡ್ಕೊಳ್ಲಿಕ್ಕಿನ ಮುಂಚೆ ಅವರು ಸಹ ಪ್ರಭುಪಾದರ ಆ ಪ್ರವಚನವನ್ನ ಕೇಳಲಿಕ್ಕೆ ಅವರು ಹೋಗ್ತಾರೆ. ಸೊ ಪ್ರವಚನವನ್ನ ಕೇಳ್ತಾರೆ. ಅದಾದ್ಮೇಲೆ ಅವರ ಏನು ಮನೆಯವ್ರನ್ನು ಸಹ ಕರ್ಕೊಂಡು ಹೋಗ್ತಾರೆ. ಅವರಿಗೆ ಮದುವೆ ಆಗಿರುತ್ತೆ, ಇಬ್ರು ಮಕ್ಳಿರ್ತಾರೆ, ಅವ್ರನ್ನು ಸಹ ಕರ್ಕೊಂಡು ಹೋಗಿ ಪ್ರಭುಪಾದರನ್ನ ಭೇಟಿ ಮಾಡಿಸ್ತಾನೆ. ಪ್ರಭುಪಾದರು ಅವಾಗ ಸೂಪ್ ಮಾಡ್ಕೊಡ್ತಾರೆ. ಅವ್ರ ಮಕ್ಳಿಗೂ ಸಹ ತುಂಬಾ ಇಷ್ಟ ಆಗುತ್ತೆ. ಅದು ಪ್ರಭುಪಾದರನ್ನ ಕಂಡ್ರೆ ಇವ್ರಿಗೆಲ್ಲರಿಗೂ ಸಹ ಇಷ್ಟ ಆಗ್ಲಿಕ್ಕೆ ಶುರುವಾಗುತ್ತೆ. ಪ್ರಭುಪಾದರು ಏನೇ ಮಾತಾಡಿದ್ರು ಸಹ ಅದರಲ್ಲಿ ಸತ್ಯ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ, ಗಂಭೀರವಾದ ವಿಷಯ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ. ಆಯ್ತು, ನಾವಿವಾಗ
ನಾನ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ಗೋಲ್ಡ್ ಸ್ಮಿತ್ ಸಹ ಅವನು ಸಹ ಒಪ್ಕೋತಾನೆ. ಈಗ ಪ್ರಭುಪಾದ್ರು ಹೇಳಿರ್ತಾರೆ, ಆಯ್ತು ಇದನ್ನ ಕಾನೂನುಬದ್ಧವಾಗಿ ಮಾಡ್ಬೇಕಂದ್ರೆ ಆ ಟ್ರಸ್ಟಿಗಳ ಏನು ಅದರದ್ದು ಸಿಗ್ನೇಚರ್ ಬೇಕಾಗುತ್ತೆ. ಆಯ್ತು ನೀನು ನಾಳೆ ಕ್ಲಾಸಿಗೆ ಬಂದಾಗ ನಾವು ಏನು ಸಿಗ್ನೇಚರ್ ಅನ್ನ ತಗೊಳ್ಳಂತೆ, ಅವರ ಅಡ್ರೆಸ್ ಅನ್ನು ಸಹ ನಾವು ಬರ್ಸ್ಕೊಂಡಂತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಪ್ರಭುಪಾದ್ರು. ಸೊ ಅದೇ ತರನೇ ಅವ್ರು ಇವಾಗ ಉಪನ್ಯಾಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆಗ ಪ್ರಭುಪಾದ್ರು ಹೇಳ್ತಾರೆ, ಸೊ ಇವಾಗ ಎಷ್ಟೊಂದು ಜನ ಇವಾಗ ಈ ಧಾರ್ಮಿಕ ಗ್ರಂಥಗಳನ್ನೇ ಓದಿದ್ರು ಸಹ ಅದರ ಅಂದ್ರೆ ಮೂಲ ಉದ್ದೇಶ ಏನಿರುತ್ತೆ ಅದನ್ನೇ ಅವರು ಸ್ಪಷ್ಟವಾಗಿ ಎಲ್ಲರಿಗೂ ತಿಳಿಸೋದೇ ಇಲ್ಲ. ಅಂದ್ರೆ ಅವ್ರು ಎಷ್ಟು ಮೋಸ ಮಾಡ್ತಾರೆ. ಹೌದು, ಅದು ಧಾರ್ಮಿಕತೆ, ಆಧ್ಯಾತ್ಮಿಕತೆನೆ, ಆದ್ರೆ ಅದರ ನಿಜವಾದ ಸಂದೇಶವನ್ನ ಅವರು ಕೇಳುಗರಿಗೆ ಕೊಡೋದಿಲ್ಲ. ಅದಕ್ಕೋಸ್ಕರ ಇಂತಹ ನಿಜವಾದ ಸಂದೇಶ ಸಿಗ್ಬೇಕು ಅಂತಂದ್ರೆ ಒಂದು ಸಂಘ ಅಂತ ಇರ್ಬೇಕು. ಅದಕ್ಕೋಸ್ಕರ ಒಂದು ಸಂಘದ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಅವರೊಂದು ಪೀಠಿಕೆಯನ್ನ ಹಾಕ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ, ಗೋಲ್ಡ್ ಸ್ಮಿತ್ಗೆ ಹೇಳ್ತಾ ಇದಾರೆ. ಸೊ ಇವಾಗ ನೀವು ಎದ್ದು ಮಾತಾಡ್ಬೋದು, ನೀವು ಇಲ್ಲಿರೋರ ಹತ್ರ ನೀವು ಸಹಿಯನ್ನ ತಗೋಬಹುದು ಅಂತ ಹೇಳ್ಬಿಟ್ಟು ಒಂದು ಪ್ರಕಟಣೆಯನ್ನ ಮಾಡ್ತಾ ಇದ್ದಾರೆ. ಸೊ ಅವಾಗ ಪ್ರಭುಪಾದ್ರು ಹೇಳೋ ಹಾಗೇನೆ ಅಲ್ಲಿರೋರ ಹತ್ರ ಇಲ್ಲಿ ಗೋಲ್ಡ್ ಸ್ಮಿತ್ ಸಿಗ್ನೇಚರ್ಸ್ ಅನ್ನ ತಗೋತಾ ಇದ್ದಾರೆ. ಸೊ ಅಲ್ಲಿ ಇವಾಗ ಯಾರ್ಯಾರು ಸಿಗ್ನೇಚರ್ಸ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಇಲ್ಲಿ 3 ವರ್ಷಕ್ಕೆ ಅವರು ಅಲ್ಲಿ ಒಂದು ಕಾನೂನುಬದ್ಧವಾಗಿ ಇಲ್ಲಿ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೋತಾ ಇದ್ದಾರೆ. ಏನು ಅಂತಂತಂದ್ರೆ ಮೊದಲನೇ ವರ್ಷ ಇಲ್ಲಿ ಯಾರು ಟ್ರಸ್ಟಿಗಳು ಅಂತಂದ್ರೆ ಮೈಕೆಲ್ ಗ್ರಾಂಟ್. ಸೊ ಮೈಕೆಲ್ ಗ್ರಾಂಟ್ ಮತ್ತೆ ಅವನ ಗೆಳತಿ ಜಾನ್. ಸೊ ಮೈಕೆಲ್ ಗ್ರಾಂಟ್ ಯಾರು ಅಂತಂದ್ರೆ ಯಾರು ಪ್ರಭುಪಾದ್ರಿಗೆ ಈ ಮ್ಯಾಚ್ಲೆಸ್ ಗಿಫ್ಟ್ ಶಾಪ್ ಅನ್ನ ಅವರು ಹುಡುಕಿ ಕೊಟ್ಟಿರೋದು ಅಲ್ವಾ. ನಮಗ್ ಗೊತ್ತಿರೋ ಹಾಗೇನೆ ಮೈಕೆಲ್ ಯಾರಿಗೂ ಸಹ ಪ್ರಭುಪಾದ್ರಿಗೆ ಒಂದು ವಾರ 15 ದಿವಸ ಟೈಮ್ ಕೊಟ್ರು ಅವ್ರ ಇವಾಗ ಇವಾ ಅವ್ರ ಮನೆಯಿಂದ ಹೊರಗಡೆ ಬಂದ್ಬಿಡ್ಬೇಕು ಅಲ್ವಾ. ಕಾರ್ಲ್ ಇಯರ್ಜನ್ಸ್ ಮತ್ತೆ ಇವಾ ಅವ್ರ ಮನೆಯಿಂದ ಹೊರಗಡೆ ಬರ್ಬೇಕು, ಆದ್ರೆ ಯಾರು ಹುಡುಕ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಮೈಕ್ ತುಂಬಾ ನಿಪುಣ ಅಂತ ಗೊತ್ತಿರುತ್ತೆ. ಅದಕ್ಕೋಸ್ಕರ ಮೈಕ್ ನ ಸಹಾಯ ತಗೊಂಡು ಅವರು ದ ವಾಯ್ಸ್ ಆಫ್ ವಿಲೇಜ್ ಇದಕ್ಕೆ ಹೋಗ್ಬಿಟ್ಟು ಏನು ಏನ್ ಹೇಳ್ತಾರೆ ಅದು ಕಾರ್ಯಾಲಯಕ್ಕೆ ಹೋಗಿ ಅಲ್ಲಿ ಅವರು ಎಲ್ಲ ನ್ಯೂಸ್ ಪೇಪರ್ ಅನ್ನ ನೋಡ್ಬಿಟ್ಟು ಯಾವ್ದಾದ್ರು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಇದೆಯಾ ಅಂತ ನೋಡ್ಬಿಟ್ಟು ಪ್ರಭುಪಾದ್ರಿಗೆ ಈ ವಿಷಯ ಹೇಳಿರ್ತಾರಲ್ಲ, ಅವರು ಇಲ್ಲಿ ಮೊದಲನೇ ವಾರ್ಷಿಕ ಸಭೆಗೆ ತನಕ ಅವರು ಈಗ ಟ್ರಸ್ಟಿ ಆಗಿರ್ತಾರೆ. ಅದಾದ್ಮೇಲೆ ಇನ್ನ ಎರಡನೇ ಗುಂಪು ಯಾವುದು, ಎರಡನೇ ವರ್ಷಕ್ಕೆ ಅಧಿಕಾರಕ್ಕೆ ಬರೋದು ಅಂತಂದ್ರೆ ಪಾಲ್ ಗಾರ್ಡಿನರ್ ಯಾರು ಅಂತಂದ್ರೆ ಆ ಮ್ಯಾಚ್ಲೆಸ್ ಗಿಫ್ಟ್ ಮತ್ತೆ ಅಪಾರ್ಟ್ಮೆಂಟ್ ಓನರ್ ಅವನು ಪಾಲ್ ಗಾರ್ಡಿನರ್. ಮತ್ತೆ ರಾಯ್ ಮತ್ತೆ ಡಾನ್ ಅನ್ನೋರು ಅಲ್ಲಿ ವಾಸ ಮಾಡ್ತಾ ಇದಾರಲ್ವಾ ಅವರು. ಸೊ ಮತ್ತೆ 3ನೇ ವರ್ಷದ ಟ್ರಸ್ಟಿಗಳು ಯಾರು ಅಂತಂದ್ರೆ ಕಾರ್ಲ್ ಇಯರ್ಜನ್ಸ್ ಮತ್ತೆ ಬಿಲ್ ಎಫ್ಸ್ಟೀನ್. ನಮ್ಗೆ ಗೊತ್ತಿರೋ ಹಾಗೆ ಬಿಲ್ ಎಫ್ಸ್ಟೀನ್ ಅವರು ಪ್ಯಾರಾಡಾಕ್ಸ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಆ ರೆಸ್ಟೋರೆಂಟ್ ಅಲ್ಲಿ. ಅವರು ಕಾರ್ಲ್ ಇಯರ್ಜನ್ಸ್ ನಿಮ್ಗೆ ಗೊತ್ತಿರೋ ಹಾಗೇನೆ ಪ್ರಭುಪಾದ ಹತ್ರ ಸಂಸ್ಕೃತ ಕಲ್ತ್ಕೊತಾ ಇರ್ತಾರೆ. ಮತ್ತೆ ಅವ್ರ ಮನೆಗೇನೆ ಪ್ರಭುಪಾದ್ರು ಇದು ಡೇವಿಡ್ ಅವನು ತುಂಬಾ ಹುಚ್ಚಾಟ ಮೆದ್ದಾಗ ಅವ್ರ ಮನೆಗೆ ಹೋಗಿದ್ದು ಅಲ್ವಾ. ಕಾರ್ಲ್ ಇಯರ್ಜನ್ಸ್ ಮತ್ತೆ ಇವ ಅವ್ರ ಮನೆಗೆ ಹೋಗಿದ್ದು. ಸೊ ಈ ತರ ಇವ್ರ ಹತ್ರ ಎಲ್ಲ ಸಹಿ ಮಾಡಿಸ್ಕೊತಾ ಇದ್ದಾರೆ. ಆದ್ರೆ ಪ್ರಭುಪಾದ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಇವ್ರು ಯಾರು ಸಹಿ ಮಾಡ್ತಾರೆ, ಇವ್ರು ಯಾರನ್ನೂ ಸಹ ಕೃಷ್ಣ ಪ್ರಜ್ಞೆಯಲ್ಲಿ ತುಂಬಾ ಸೀರಿಯಸ್ ಆಗಿರ್ಬೇಕು ಅನ್ನೋರು ಯಾರು ವ್ಯಕ್ತಿಗಳಲ್ಲ. ಆದ್ರೂ ಸಹ ನೋಡಿ ಪ್ರಭುಪಾದ್ರು ಇಂಥವ್ರ ಹತ್ರ ಅವ್ರು ಸಿಗ್ನೇಚರ್ ಅನ್ನ ಹಾಕೋತಾ ಇದ್ದಾರೆ. ಆದ್ರೆ ಇವರೆಲ್ಲರೂ ಸಹ ಪ್ರಭುಪಾದ್ರಿಗೆ ಸಹಾಯವನ್ನ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇರೋರು. ಎಲ್ಲರಿಗೂ ಸಹ ಪ್ರಭುಪಾದ್ರ ಮೇಲೆ ತುಂಬಾ ಅವರಿಗೆ ಸಹಾನುಭೂತಿ ಇರುತ್ತೆ. ಏನಾದ್ರೂ ಮಾಡಿ ನಾನು ಸಹಾಯ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇರುವಂತವ್ರ ಹತ್ರ ಇಲ್ಲಿ ಸಿಗ್ನೇಚರ್ ಅನ್ನ ತಗೋತಾ ಇದ್ದಾರೆ. ಆದ್ರೆ ಇದ್ರ ಉದ್ದೇಶ ಏನು, ಈ ಇಸ್ಕಾನ್ ಸಂಸ್ಥೆ ಉದ್ದೇಶ ಯಾರಿಗೂ ತಿಳಿದಿಲ್ಲ. ಹೌದು, ಯಾವ್ದಾದ್ರು ಒಂದು ಸಂಸ್ಥೆ ಅಂತಂದ್ರೆ ಅಲ್ಲಿ ನಿಮ್ಗೆ ನಾವೆಲ್ಲೇನಾದ್ರು ಡೊನೇಷನ್ ಕೊಟ್ರೆ ಅಲ್ಲಿ ನಿಮ್ಗೆ ಟ್ಯಾಕ್ಸ್ ಡಿಡಕ್ಷನ್ ಸಿಗುತ್ತೆ, ಅದೊಂದೇ ಉದ್ದೇಶ ಅಲ್ಲ. ಪ್ರಭುಪಾದ್ರದ್ದು ಇನ್ನ ಉನ್ನತವಾದ ಉದ್ದೇಶ ಇತ್ತು. ಏನು ಉನ್ನತವಾದ ಉದ್ದೇಶ ಅಂತಂತಂದ್ರೆ ಈ ಕಲಿಯುಗದ ಸಮಯದಲ್ಲಿ ಈ ಮಧ್ಯದಲ್ಲಿ ಒಂದು 10,000 ವರ್ಷಗಳು ಮಾತ್ರ ಅದನ್ನ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ಬಿಟ್ಟು ಕರೀತಾರೆ. ಚೈತನ್ಯ ಮಹಾಪ್ರಭುಗಳು ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳಿದ್ದಾರೆ ಅಂತಂದ್ರೆ ಭಗವಾನ್ ಚೈತನ್ಯನ ಮತ್ತೆ ನಮ್ಮ ಶಾಸ್ತ್ರಗಳಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಚೈತನ್ಯ ಮಹಾಪ್ರಭುಗಳ ಆಗಮನ ಆದ್ಮೇಲೆ 10,000 ವರ್ಷಗಳು ಏನಿರುತ್ತೋ ಅದನ್ನ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ಬಿಟ್ಟು ಕರೀತಾರೆ. ಈ ಸಮಯದಲ್ಲಿನೇ ಈ ಕೃಷ್ಣ ಪ್ರಜ್ಞೆ ಇರೋದು. ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಆಚಾರ್ಯರೆಲ್ಲ ಹೇಳಿದ್ರು, ಇದನ್ನ ನೀವು ಸೀರಿಯಸ್ ಆಗಿ ತಗೊಳ್ಳಿ. ನೀವ್ ಇವಾಗ ಕೃಷ್ಣ ಪ್ರಜ್ಞೆನ ಮಾಡಿ ನೀವು ಆದಷ್ಟು ಬೇಗ ಗೋಲೋಕ ವೃಂದಾವನಕ್ಕೆ ಹೋಗಿ. ಇಲ್ಲಾಂದ್ರೆ ನಿಮ್ಗೆ ಮತ್ತೆ ಮತ್ತೆ ಜನ್ಮಗಳನ್ನ ಪಡ್ಕೊಂತ ಹೋದ್ರೆ ಈ 10,000 ವರ್ಷಗಳಾದ್ಮೇಲೆ ಈ ಕೃಷ್ಣ ಪ್ರಜ್ಞೆ ಅನ್ನೋದು ಇರೋದಿಲ್ಲ. ಈ ಪ್ರಭುಪಾದ್ರು ಏನು ಪುಸ್ತಕಗಳನ್ನ ಬರ್ದಿದ್ದಾರೆ ಅದು ಬರೀ ಈ 10,000 ವರ್ಷಗಳಿಗೆ ಮಾತ್ರ ಪ್ರಸ್ತುತ ಇರುತ್ತೆ. ಆಮೇಲೆ ನಾವು ಕೃಷ್ಣ ಪ್ರಜ್ಞೆನೂ ಹುಡುಕ್ಲಿಕ್ಕೂ ಆಗೋದಿಲ್ಲ. ಆಮೇಲೆ ಕಲಿಯುಗದ ತುಂಬಾನೇ ಒಂದು ಕೆಟ್ಟ ಸ್ಥಿತಿನ ಅದು ತಲುಪುತ್ತೆ. ಅದಕ್ಕೋಸ್ಕರ ಈ 10,000 ವರ್ಷಗಳು ಏನಿದೆಯೋ ಅದ್ರಲ್ಲಿ ನೀವು ಬೇಗ ಕೃಷ್ಣ ಭಕ್ತಿಯನ್ನ ಮಾಡಿ ನೀವು ಮತ್ತೆ ಈ ಹುಟ್ಟು ಸಾವಿನ ಚಕ್ರಕ್ಕೆ ಸಿಕ್ಕಾಕೊಂಡಲ್ಲಿರೋ ತರ ನೀವು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಮ್ಮನ್ನ ಹೇಳೋದು. ಸೊ ಅದಕ್ಕೆ ಇಲ್ಲಿ ನಾ ಹೇಳ್ತಾ ಇದ್ರೆ ಭಗವಾನ್ ಚೈತನ್ಯರ ಆಗಮನದ ನಂತರ ಪ್ರಾರಂಭವಾಗಿ 10,000 ವರ್ಷಗಳ ತನಕ ಇದು ಈ ಗೋಲ್ಡನ್ ಪೀರಿಯಡ್ ಅನ್ನೋದು ಇರುತ್ತೆ.
ಸೊ ಅದಕ್ಕೋಸ್ಕರ ಪ್ರಭುಪಾದ್ರು ಆ ಈ ಸಮಯದಲ್ಲಿ ಯಾವುದೇ ಒಂದು ಕೃತಿ ಇಲ್ಲ ಅಂತಂದ್ರೆ ಯಾರಿಗೂ ಏನನ್ನೋ ಅದನ್ನ ಅಭ್ಯಾಸ ಮಾಡ್ಲಿಕ್ಕೆ ಆಗ್ಲಿ ಅವ್ರ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಆಗ್ಲಿ ಆಗೋದಿಲ್ಲ. ಅದಕ್ಕೋಸ್ಕರ ಪ್ರಭುಪಾದ್ರು ಇದನ್ನ ಸಂಸ್ಥೆಯನ್ನ ಅವರು ಹುಟ್ಟಾಕ್ತಿದ್ದಾರೆ ಹೊರತು ಯಾರೋ ಒಬ್ರು ಡೊನೇಷನ್ ಕೊಡ್ತಾರಪ್ಪ ಅದೇ ಅವ್ರಿಗೆ ತೆರಿಗೆ ವಿನಾಯಿತಿ ಸಿಗ್ಲಿ ಅಂತ ಹೇಳ್ಬಿಟ್ಟು ಅಂತಹ ಒಂದು ಉದ್ದೇಶಕ್ಕೆ ಅವ್ರು ಮಾಡ್ತಾ ಇಲ್ಲ. ಅವ್ರದ್ದು ಉದ್ದೇಶನೇ ತುಂಬಾ ಉತ್ತಮವಾದ ಅತ್ಯುನ್ನತವಾದ ಉದ್ದೇಶ ಇದೆ ಅಂತ ಹೇಳ್ತಿದ್ದಾರೆ. ಹೋಗ್ಲಿ ಡೊನೇಷನ್ ಕೊಡ್ಬೇಕಪ್ಪ ಅಂದ್ರೆ ಇಲ್ಲಿ ಕೊಡೋರಾದ್ರೂ ಯಾರಿದ್ದಾರೆ? ಎಲ್ಲರೂ ನಿರುದ್ಯೋಗಿಗಳು ಅಲ್ವಾ? ಅಪ್ಪಪ್ಪ ಅಂತಂದ್ರೆ ಕೊಡೋರು ಯಾರು? ಈ ವಕೀಲ ಒಬ್ನೇ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಇವಾಗ ಪ್ರಭುಪಾದ್ರು ಈ ಇಸ್ಕಾನ್ ಸಂಸ್ಥೆಯನ್ನ ಹುಟ್ಟಾಕಿರೋದಕ್ಕೆ ಅದರ ಉದ್ದೇಶ 7 ಉದ್ದೇಶಗಳಿದೆ. ಸೊ ಈ 7 ಪರ್ಪಸಸ್ ಆಫ್ ಇಸ್ಕಾನ್ ಏನು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕಾಗತ್ತೆ. ಸೊ ಇವಾಗ ಯಾರ್ಯಾರು ದೀಕ್ಷೆ ತಗೊಂಡಿದ್ರು ಅವರೆಲ್ಲರೂ ಸಹ ಇದನ್ನ ತಿಳ್ಕೊಬೇಕಾಗತ್ತೆ. 7 ಉದ್ದೇಶಗಳು. ಈ 7 ಉದ್ದೇಶಗಳು ಯಾವುದೇ ಒಂದು ಬದಲಾವಣೆ ಇಲ್ಲ. ಪ್ರಭುಪಾದ್ರು ಆ ಝಾನ್ಸಿಯಲ್ಲಿ ಲೀಗ್ ಆಫ್ ಡಿವೋಟೀಸ್ ಅಂತ ಹೇಳ್ಬಿಟ್ಟು ಏನು ಒಂದು ಸಂಸ್ಥೆಯನ್ನ ಹುಟ್ಟಾಕಿದ್ರು, ಆ ಸಂಸ್ಥೆಯಲ್ಲಿ ಏನು ಆ 7 ಉದ್ದೇಶಗಳನ್ನ ಇಟ್ಟಿದ್ರು ಅದೇ ಉದ್ದೇಶಗಳು ನೋಡಿ. ಪ್ರಭುಪಾದ್ರದ್ದು ಎಲ್ಲ ನಿಖರವಾಗಿದೆ. ಅವ್ರದ್ದು ಯಾವತ್ತೂ ಇವಾಗ ಹಿಂಗ್ ಅನ್ಕೊಂಡಿದೆ ನಾಳೆ ಇದನ್ನ ಬದಲಾಯಿಸ್ತೀನಿ ಅಂತ ಇಲ್ಲ. ಹೇಗೆ ನಮ್ಗೆ ಕೃಷ್ಣನಿಂದ ಬಂದಿರೋ ಭಗವದ್ಗೀತೆ 5000 ವರ್ಷಗಳಿಂದ ಇರೋದು ಈಗ್ಲೂ ಸಹ ಪ್ರಸ್ತುತವಾಗಿದೆಯೋ ಅದೇ ತರನೇ ನೋಡಿ. ಪ್ರಭುಪಾದ್ರ ಆ 7 ಉದ್ದೇಶಗಳು ಈಗ್ಲೂ ಸಹ ಅದೇ ಉದ್ದೇಶಗಳು, ಏನು ಬದಲಾವಣೆ ಇಲ್ಲ. ಆ 7 ಉದ್ದೇಶಗಳು ಏನು ಅಂತಂತಂದ್ರೆ, ಸೊ ಇವಾಗ ಇಲ್ಲಿ ಹೇಳ್ತಾ ಇದಾರೆ, ಇವಾಗ ಎಲ್ಲರೂ ಸಹ ಶಾಂತಿಯಿಂದ ಇರ್ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ವಿಶ್ವವೇ ಶಾಂತಿ, ವಿಶ್ವ ಶಾಂತಿ ಅಂತ ನಾವು ಯೋಚನೆ ಮಾಡ್ತೀವಿ. ಆ ಶಾಂತಿ ಸ್ಥಾಪನೆ ಆಗ್ಬೇಕು ಅಂತಂದ್ರೆ ಅದು ಈ ಕೃಷ್ಣ ಪ್ರಜ್ಞೆಯಿಂದ ಮಾತ್ರ ಸಾಧ್ಯ ಆಗತ್ತೆ. ಸೊ ಅದಕ್ಕೋಸ್ಕರ ನಾವು ಜನರಿಗೆ ನಾವು ವ್ಯವಸ್ಥಿತವಾಗಿ ನಾವು ಶಿಕ್ಷಣವನ್ನ ಕೊಡ್ಬೇಕು. ಇದು ಮೊದಲನೇ ಉದ್ದೇಶ. 2ನೇ ಉದ್ದೇಶ ಏನು ಅಂದ್ರೆ ನಮ್ಮ ಭಗವದ್ಗೀತೆ ಭಾಗವತ ಅಂದ್ರೆ ಈ ಅಪೌರುಷೇಯ ಗ್ರಂಥಗಳಲ್ಲಿ ಇರುವಂತಹ ಒಂದು ಜ್ಞಾನವನ್ನ ನಾವು ಪ್ರಚಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಅದು 2ನೇ ಉದ್ದೇಶ. 3ನೇ ಉದ್ದೇಶ ಏನು ಅಂತಂದ್ರೆ ನಾವ್ ಯಾರು ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗತ್ತೆ. ನಾವು ಈ ದೇಹ ಅಲ್ಲ, ಆತ್ಮ ಅಂತ ಹೇಳ್ಬಿಟ್ಟು ಅರ್ಥ ಮಾಡಿಸ್ಕೊಂಡು ನಾವು ಎಲ್ಲರ ಜೊತೆಯಲ್ಲಿ ಇದ್ಕೊಂಡು ಭಕ್ತರ ಸಂಘದಲ್ಲಿ ಇದ್ಕೊಂಡು ನಾವು ಕೃಷ್ಣನಿಗೆ ಹತ್ತಿರ ಆಗ್ಲಿಕ್ಕೆ ಏನೆಲ್ಲ ಕೆಲಸಗಳನ್ನ ಮಾಡ್ಬೇಕೋ ಅದನ್ನ 3ನೇ ಉದ್ದೇಶ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಅಂದ್ರೆ ಭಕ್ತರ ಸಂಘದಲ್ಲಿ ಇರೋದನ್ನ ಮತ್ತೆ ನಾವ್ ಯಾರು ಅಂತ ಅರ್ಥ ಮಾಡ್ಕೊಳ್ಳೋದು 3ನೇ ಉದ್ದೇಶ ಅಂತ ಹೇಳ್ತಾರೆ. ಮತ್ತೆ 4ನೇ ಉದ್ದೇಶ ಏನು ಅಂತಂದ್ರೆ ಚಾಂಟಿಂಗ್, ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳುದು. ಏನು ಚೈತನ್ಯ ಮಹಾಪ್ರಭುಗಳು ನಮ್ಗೆ ಆ ಮಹಾಮಂತ್ರವನ್ನ ಕೊಟ್ಟಿದಾರೋ ಅದನ್ನ ಎಲ್ಲರಿಗೂ ನಾವು ಹೇಳ್ಕೊಂಡು ಅದನ್ನ ಎಲ್ಲರಿಗೂ ಪ್ರಚಾರ ಮಾಡೋದು, ಇದು 4ನೇ ಉದ್ದೇಶ ಅಂತ ಹೇಳ್ತಾರೆ. ಮತ್ತೆ 5ನೇ ಉದ್ದೇಶ ಏನು ಅಂತಂದ್ರೆ ಕೃಷ್ಣನ ಆ ಲೀಲೆಗಳು ನಡೆದಿರುವಂತಹ ಸ್ಥಳಗಳನ್ನ ಏನು ಅದನ್ನ ಹುಡುಕಿ ಅದನ್ನ ಒಂದು ಪವಿತ್ರ ಯಾತ್ರಾ ಸ್ಥಳವನ್ನಾಗಿ ನಿರ್ಮಿಸೋದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. 5ನೇದೇನು ಅಂತಂತಂದ್ರೆ 6ನೇದೇನು ಅಂತಂತಂದ್ರೆ ನಾವು ಸರಳವಾಗಿ ಜೀವನವನ್ನ ನಾವು ಮಾಡ್ಬೇಕಾಗತ್ತೆ. ಸೊ ನಾವು ನೋಡಿದೀವಿ ಅಲ್ವಾ, ಇವಾಗ ನೋಡಿ ಯಾವುದೇ ಒಂದು ಫಂಕ್ಷನ್ ಇದ್ರೂ ಸಹ ನಾವು ಪ್ರಭುಜಿಗಳನ್ನ ನೋಡಿದೀವಿ ಅಲ್ವಾ, ಇಸ್ಕಾನ್ ಅಲ್ಲಿ ದೇವಸ್ಥಾನದಲ್ಲಿ ಅವ್ರು ಯಾವಾಗ್ಲೂ ಅದೇ ಕಾವಿ ಬಟ್ಟೆನೆ ಹಾಕೊಂಡಿರ್ತಾರೆ. ಅವ್ರದು ಮಾಮೂಲಿ ದಿವಸನೇ ಇರ್ಬೋದು ಅಥವಾ ಗೋಕುಲಾಷ್ಟಮಿನೇ ಇರ್ಬೋದು ಅಥವಾ ಇನ್ಯಾವುದೇ ಒಂದು ಓಪನಿಂಗ್ ಸೆರೆಮನಿ ಯಾರೋ ಒಬ್ರು ದೊಡ್ಡ ಗುರುಗಳು ಬಂದ್ರು ಸಹ ಅವ್ರು ಯಾವಾಗ್ಲೂ ಸಹ ಅವರ ವೇಷದಲ್ಲಿ ಯಾವುದೇ ಒಂದು ಬದಲಾವಣೆ ಇರೋದಿಲ್ಲ ಅಲ್ವಾ. ಮತ್ತೆ ಅವ್ರು ತಿನ್ನೋ ಆಹಾರದಲ್ಲೂ ಅಷ್ಟೇನೆ ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ. ಸರಳ ಜೀವನ ಮತ್ತೆ ನೈಸರ್ಗಿಕ ಜೀವನ ವಿಧಾನ. ನಮ್ಗೆ ಪ್ರಭುಪಾದ್ರು ಹೇಳಿರೋ ಹಾಗೇನೆ ಒಬ್ಬ ಮನುಷ್ಯ ಸಂತೋಷದಿಂದ ಬದುಕ್ಬೇಕಂದ್ರೆ ಅವ್ರ ಹತ್ರ ಒಂದು ಹಾಲು ಕರಿಯುವಂತ ಒಂದು ಹಸು, ಒಂದು ತುಂಡು ಭೂಮಿ ಇದ್ರೆ ಸಾಕು. ಅವರು ಸಂತೋಷದಿಂದ ಜೀವನ ಮಾಡ್ಬೋದು. ಅವರು ದೇಹವನ್ನ ಪೋಷಣೆ ಮಾಡ್ಲಿಕ್ಕೆ ಅಷ್ಟು ಸಾಕು. ಮಿಕ್ಕಿದ ಸಮಯವನ್ನ ಅವರು ಭಗವಂತನ ಕೈಂಕರ್ಯ ಮಾಡ್ಲಿಕ್ಕೆ ಉಪಯೋಗಿಸ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಮತ್ತೆ ಇದು 7ನೇದು ಅಂದ್ರೆ ಇದನ್ನೆಲ್ಲ ನಾವು ಸಾಧನೆ ಮಾಡ್ಬೇಕಂದ್ರೆ ಈ ಮೇಲಿನ 6 ಉದ್ದೇಶಗಳನ್ನ ನಾವು ಈಡೇರಿಸ್ಬೇಕು ಅಂತಂದ್ರೆ ಒಂದು ನಿಯತ ಕಾಲಿಕೆಗಳಿರ್ಬೇಕು, ಮ್ಯಾಗಝಿನ್ಸ್ ಯಾವ್ದಾದ್ರು ಇರ್ಬೇಕು, ಮತ್ತೆ ಪುಸ್ತಕಗಳಿರ್ಬೇಕು. ಈ ಭಗವಂತನ ಜ್ಞಾನದ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಒಂದು ಪುಸ್ತಕಗಳಿರ್ಬೇಕು ಅಂತ ಹೇಳ್ಬಿಟ್ಟು ಇದು 7ನೇ ಉದ್ದೇಶ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ಇವಾಗ ಇಲ್ಲಿ ಉಪದೇಶ ಅನ್ನೋ ಒಂದು ಪದ ತುಂಬಾ ಮುಖ್ಯವಾದದ್ದು ಅಂತ ಹೇಳ್ತಾ ಇದಾರೆ. ಉಪದೇಶ ಅಂತ ನೋಡಿದ್ರೆ ಇಲ್ಲಿ ಪ್ರಭುಪಾದ್ರು ಏನು ಉಪದೇಶ ಮಾಡ್ತಾ ಇದ್ರೆ ಇದು ಸಾಮಾನ್ಯ ಉಪದೇಶ ಅಲ್ಲ. ಅದರ ಉದ್ದೇಶನೇ ತುಂಬಾ ಮಹತ್ವವಾದದ್ದು, ಅದು ಪರಿಪೂರ್ಣವಾದದ್ದು. ಇವಾಗ ನಾವು ನೋಡಿರೋ ಹಾಗೇನೆ ಚೈತನ್ಯ ಮಹಾಪ್ರಭುಗಳು ಸಹ ಭಾರತದ ಉದ್ದಗಲ ಅವರು ಓಡಾಡಿ ಅವರು ಉಪದೇಶವನ್ನ ಮಾಡ್ತಾರೆ. ಕೃಷ್ಣ ಪ್ರಜ್ಞೆನ ಎಲ್ಲಾ ಕಡೆ ಹರಡ್ತಾರೆ. ಸಂಕೀರ್ತನೆಯನ್ನ ಅವರು ಹೇಳ್ಕೊಡ್ತಾರೆ ಎಲ್ಲರಿಗೂ ಸಹ. ಹರಿನಾಮವನ್ನ ತಿಳಿಸಿಕೊಡ್ತಾರೆ. ಅದೇ ತರ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲೂ ಸಹ ಕೃಷ್ಣ ಅರ್ಜುನನಿಗೆ ಅವರು ಉಪದೇಶವನ್ನ ಮಾಡ್ತಾರೆ. ಭಗವದ್ಗೀತೆನ ಉಪದೇಶವನ್ನ ಮಾಡ್ತಾರೆ. ಭಗವಾನ್ ಬುದ್ಧನು ಸಹ ಉಪದೇಶ ಮಾಡ್ತಾರೆ. ಜೀಸಸ್ ಸಹ ಉಪದೇಶ ಮಾಡ್ತಾರೆ. ಎಲ್ಲ ಶುದ್ಧ ಭಕ್ತರು ಸಹ ಉಪದೇಶವನ್ನ ಮಾಡ್ತಾ ಇದ್ದಾರೆ. ಸೊ ಉಪದೇಶ ಅನ್ನೋ ಒಂದು ಪದ ತುಂಬಾ ಮುಖ್ಯ. ಅದರ ಅರ್ಥ ಅದು ನಾವಿವಾಗ ಏನ್ ಉಪದೇಶ ಅಂತಂದ್ರೆ ನಾವ್ ಏನನ್ನ ಬೇಕಾದ್ರೂ ಉಪದೇಶ ಅಂತ ಹೇಳೋ ಹಾಗಿಲ್ಲ. ಅಲ್ಲಿ ಅದರ ಉದ್ದೇಶ ತುಂಬಾ
ಉನ್ನತವಾದದ್ದು, ನಾವು ಅದು ನಮ್ಗೆ ಪರಿಪೂರ್ಣತೆನ ತಂದು ಕೊಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಪ್ರಭುಪಾದ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಅವರು ಇವಾಗ ಪ್ರಭುಪಾದ್ರು ಒಂದನ್ನ ಅಬ್ಸರ್ವ್ ಮಾಡ್ತಾರೆ. ಅದರಲ್ಲಿ ಕೀತ್ ಅನ್ನೋ ಒಂದು ಹುಡುಗ, ಆ ಮೋಟ್ ಸ್ಟ್ರೀಟ್ ಅಲ್ಲಿ 3 ಜನ ಮಕ್ಳು ಇರ್ತಾರಲ್ಲ, ಹುಡುಗರು ಇರ್ತಾರಲ್ಲ, ಅದರಲ್ಲಿ ಕೀತ್ ಅನ್ನೋ ಹುಡುಗ ಅವನು ತುಂಬಾ ಗಂಭೀರವಾಗಿದ್ದಾನೆ ಈ ಕೃಷ್ಣ ಪ್ರಜ್ಞೆಯಲ್ಲಿ ಬರ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ. ಕೀತ್ ಏನ್ ಮಾಡ್ತಾನೆ, ಈಗ ಅವ್ರ ಫ್ರೆಂಡ್ಸ್ ಜೊತೆ ಆ ಮೋಟ್ ಬೀದಿಯಲ್ಲಿ ವಾಸ ಮಾಡ್ತಿರ್ತಾನಲ್ವಾ, ಅವನು ಇವಾಗ ಆ ರೂಮ್ ಇಂದ ಬಿಟ್ಬಿಟ್ಟು ಪ್ರಭುಪಾದ್ರ ಜೊತೆನೆ ಅವನು ವಾಸ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ಟಿದ್ದಾನೆ. ಮತ್ತೆ ಪ್ರಭುಪಾದ್ರ ಅವನಿವಾಗ ಭಾರತಕ್ಕೆ ಹೋಗಿ ಬಂದಿದ್ದಾನೆ ಅಲ್ವಾ, ಅವ್ರ ಜೊತೆ ಅವನು ಸಹ ಭಾರತಕ್ಕೆ ಹೋಗಿ ಬಂದಿರೋದ್ರಿಂದ ಅವನಿಗೆ ಹೇಗೆ ನಡ್ಕೋಬೇಕು, ಆ ಶಿಷ್ಟಾಚಾರ, ಅದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ, ಹೇಗೆ ಗುರುಗಳಿಗೆ ಸೇವೆ ಮಾಡ್ಬೇಕು ಅಂತ ಎಲ್ಲ ಗೊತ್ತಿರುತ್ತೆ. ಸೊ ಇವಾಗ ಈ ತರ ಅವನು ಬದಲಾವಣೆ ಆಗಿರೋದನ್ನ ಅವ್ರ ಸ್ನೇಹಿತರು ಸಹ ತುಂಬಾ ಕುತೂಹಲದಿಂದ ನೋಡ್ತಾ ಇರ್ತಾರೆ. ನೋಡಿ ಇವಾಗ ಅವನು ಏನೆಲ್ಲಾ ಮಾಡ್ತಾ ಇದ್ದಾನೆ ಅಂತಂದ್ರೆ, ಆ ಪ್ರಭುಪಾದ್ರಿಗೆ ಅವನು ಅಡಿಗೆ ಮಾಡ್ಲಿಕ್ಕೆ ಅವನು ಸಹಾಯ ಮಾಡ್ತಾ ಇದ್ದಾನೆ. ಚಪಾತಿಗಳನ್ನ ಇವಾಗ ಏನು ಲಟ್ಟಣಿಗೆ ಇರ್ಬೇಕು, ಆ ಮಣೆ ಲಟ್ಟಣಿಗೆ ಇಲ್ದಲೇನೂ ಸಹ ಚಪಾತಿಗಳನ್ನ ಮಾಡೋದು, ಕೈಯಲ್ಲೇನೆ ತಟ್ಬಿಟ್ಟು ಮಾಡೋದನ್ನ ಅವನು ಕಲ್ತ್ಕೊಂಡಿದ್ದಾನೆ. ಪ್ರಭುಪಾದ್ರಿಗೆ ಈಗ ಅಡಿಗೆನ ಮಾಡೋದ್ರಲ್ಲಿ ಅವನು ಸಹಾಯವನ್ನ ಮಾಡ್ತಾ ಇದ್ದಾನೆ. ಮತ್ತೆ ಇವಾಗ ಪ್ರಭುಪಾದ್ರು ಇನ್ನ ಒಂದು ಹೊಸದನ್ನ ಶುರು ಮಾಡ್ತಾರೆ. ಏನು ಅಂತಂದ್ರೆ, ಇವಾಗ ಬರೀ ಸಂಜೆ ಮಾತ್ರ ಅವ್ರು ಇವಾಗ ಪ್ರವಚನವನ್ನ ಮಾಡ್ತಿದಾರಲ್ವಾ, ಬೆಳಗ್ಗೆನೂ ಸಹ ನಾನು ಶುರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. 6 ಗಂಟೆಗೆ ನೀವು ಬನ್ನಿ ಅಂತ ಹೇಳಿ 1.5 ಗಂಟೆಗಳ ಕಾಲ ಅವರು ಬೆಳಗ್ಗೆನೂ ಸಹ ಪ್ರವಚನವನ್ನ ಮಾಡ್ಲಿಕ್ಕೆ ಅವ್ರು ಇವಾಗ ಶುರು ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಇಲ್ಲಿ ಕೀತ್ ಅವನು ಏನ್ ಮಾಡ್ತಾ ಇದ್ದಾನೆ, ಅವನು ಪ್ರಭುಪಾದ್ರ ಪೂಜೆಗೋಸ್ಕರ ಅವನು ಹೂವನ್ನ ಹುಡ್ಕೊಂಡ್ ಬರೋದು ಅವನ ಕೆಲಸ. ಅವ್ನು ಇವಾಗ ಹೂಗಳನ್ನ ಹುಡ್ಕೊಂಡ್ ಬರ್ತಾನೆ. ಅಕಸ್ಮಾತ್ ಹೂ ಸಿಕ್ಲಿಲ್ಲ ಅಂತಂದ್ರೆ ಸ್ವಲ್ಪ ಗರಿಕೆನಾದ್ರೂ ಅವನು ತಗೊಂಡ್ ಬಂದು ಕೊಡ್ತಾ ಇರ್ತಾನೆ. ಅವನಿಗೆ ಇವಾಗ ನೋಡಿ, ಹಾರ್ವರ್ಡ್ಗೆ ಈ ಪ್ರಭುಪಾದ ಅವ್ರ ಮೋಟ್ ಬೀದಿ ರೋಡ್ ಇಂದ ಪ್ರಭುಪಾದ್ರ ಇರೋ ಆ ಅಂಗಡಿ, ಮ್ಯಾಚ್ಲೆಸ್ ಗಿಫ್ಟ್ ಅಂಗಡಿಗೆ ಬರೋ ದಾರಿ ಅವ್ನಿಗೆ ಇವಾಗ ಎಷ್ಟು ಸಂತೋಷ ಕೊಡ್ತಾ ಇದೆ ಅಂತಂದ್ರೆ, ನನ್ಗೆ ಇವಾಗ ಯಾವಾಗ ಆ ಪ್ರಭುಪಾದರ ಬಳಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಆ ದಾರಿ ಪೂರ್ತಿ ಈಗ ಅವನಿಗೆ ಒಂದು ಮಿಂಚು ತರ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ, ಆ ಕಾಲು ದಾರಿ ಕಟ್ಟಡಗಳು ಮಿಂಚೋ ತರ ಅನ್ನಿಸ್ತಾ ಇದೆ. ಮತ್ತೆ ಎಲ್ಲವೂ ಸಹ ಅವನ್ಗೆ ಇವಾಗ ಹೊಸ ದೃಷ್ಟಿಯಿಂದ ನೋಡ್ಲಿಕ್ಕೆ ಅವನು ಶುರು ಮಾಡಿದ್ದಾನೆ. ಆಮೇಲೆ ಚೆಕ್ನು ಸಹ ಇವಾಗ ದ್ರಾಕ್ಷಿನ ಪ್ರಭುಪಾದನ ಮೀಟ್ ಮಾಡ್ಲಿಕ್ಕೆ ಹೋದಾಗ ಅವನು ದ್ರಾಕ್ಷಿನ ತಂದು ಕೊಡ್ತಾ ಇದ್ದಾನೆ. ಇವಾಗ ಅದೇ ತರನೇ ನೋಡಿ, ಇವಾಗ ಎಲ್ಲರನ್ನೂ ಸಹ ಸಹಾಯವನ್ನ ಮಾಡ್ತಿದ್ದಾರೆ. ಇವಾಗ ಪ್ರಭುಪಾದ್ರು ಇವಾಗ 6 ಗಂಟೆಗೆ ಕ್ಲಾಸ್ ಅನ್ನ ಶುರು ಮಾಡ್ತಿದಾರಲ್ಲ, ಈಗ ಎಲ್ಲರನ್ನೂ ಸಹ ಆ ಮ್ಯಾಚ್ಲೆಸ್ ಗಿಫ್ಟ್ ಅಂಗಡಿ ಬದಲು ಈಗ ಬೆಳಗ್ಗೆ ಹೊತ್ತು ಅವರು ಪ್ರಭುಪಾದ್ರ ಅಪಾರ್ಟ್ಮೆಂಟ್ ಹೋಗ್ತಿದ್ದಾರೆ. ಪ್ರಭುಪಾದ್ರು ಇವಾಗ ಅವ್ರ ಅಪಾರ್ಟ್ಮೆಂಟ್ ಮುಂದೆ ಅವರು AC ಭಕ್ತಿ ವೇದಾಂತ ಸ್ವಾಮಿ ಅಂತ ಹೇಳ್ಬಿಟ್ಟು ಅವ್ರು ಅದನ್ನ ಬರ್ದ್ಬಿಟ್ಟು ಅಲ್ಲಿ ಸಿಕ್ಸಿರ್ತಾರೆ. ಸೊ ಇವಾಗ ಆ ಕೊಠಡಿಗೆ ಇವರೆಲ್ಲರನ್ನೂ ಸಹ ಹೋಗ್ತಾ ಇದ್ದಾರೆ. ಇವಾಗ ಪ್ರಭುಪಾದ್ರು ಜೊತೆ ಇವಾಗ ಇವರೆಲ್ಲ ಇದಾರಲ್ವಾ, ಅವ್ರಿಗೆ ಇದು ಸಾಮಾನ್ಯವಾದ ಏನು ಏನ್ ಹೇಳ್ತಾರೆ, ಅವ್ರ ಜೊತೆ ಇರೋ ಅಂತದ್ದು ಅವ್ರಿಗೆ ಸಾಮಾನ್ಯ ಅಂತ ಅನಿಸ್ತಿಲ್ಲ, ಅವ್ರಿಗೆ ಅತೀಂದ್ರವಾದ ಒಂದು ಭಾವನೆಯನ್ನ ಅದು ತಂದ್ಕೊಡ್ತಾ ಇದೆ. ಇವಾಗ ಕೀರ್ತ ಹೇಳ್ತಾ ಇದ್ದಾರೆ, ಇವಾಗ ಪ್ರಭುಪಾದ್ರು ಅದೇನ್ ಕೀರ್ತನೆಯನ್ನ ಮಾಡ್ತಾ ಇದಾರೋ ಅದು ಸಾಮಾನ್ಯವಾದ ಸಂಗೀತ ಅಂತ ಅವ್ರಿಗೆ ಅನ್ಸೋದಿಲ್ಲ, ಅವ್ರಿಗೆ ತುಂಬಾ ಅತಿ ಮಾಧುರ್ಯ ಅಂತ ಅನ್ಸ್ತಾ ಇರುತ್ತೆ. ಮತ್ತೆ ಅವರೆಲ್ಲರನ್ನೂ ಸಹ ಈಗ ಅಪಾರ್ಟ್ಮೆಂಟ್ ಹೋಗ್ತಾ ಇದಾರೆ. ಅಲ್ಲಿ ಬೆಳಿಗ್ಗೆ ಹೊತ್ತು 6 ಗಂಟೆಗೆ ಅವ್ರು ಇವಾಗ ಸಂಕೀರ್ತನೆಯನ್ನ ಮಾಡ್ತಾ ಇದಾರೆ. ಅದಕ್ಕೆ ಪ್ರಭುಪಾದ್ರು ಹೇಳ್ತಾ ಇದಾರೆ, ಬೇರೆಯವ್ರಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ, ನೀನು ಮೃದುವಾಗಿ ನೀನು ತಾಳ ಹಾಕೊಂಡು, ನೀವು ತಾಳ ಹಾಕ್ಬೇಕಾದ್ರೂ ಅಷ್ಟೇ, ಸುಮ್ನೆ ಹಿಂಗೆ ಕೈ ಟಚ್ ಆಗ್ಬೇಕಷ್ಟೇ, ಅಲ್ಲಿ ಯಾವ್ದೇ ಒಂದು ಶಬ್ದ ಬರಬಾರ್ದು, ಆತರ ನೀವು ತಾಳ ಹಾಕ್ಬೇಕು, ಮೃದುವಾಗಿ ನೀನು ಜಪಿಸು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಮತ್ತೆ ಸಂಸಾರ ದಾವ ನಲಲಿದ ಲೋಕ, ಅದು ಗುರುವಾಷ್ಟಕಮನ್ನ ಅವರು ಪ್ರಭುಪಾದ್ರು ಅವ್ರಿಗೆ ಹೇಳ್ಕೊಡ್ತಾ ಇದಾರೆ. ಸೊ ಇದೇ ತರ ಎಲ್ಲರನ್ನೂ ಸಹ ಪ್ರಭುಪಾದ್ರ ಜೊತೆ ಅಪಾರ್ಟ್ಮೆಂಟ್ ಅಲ್ಲೂ ಸಹ ಬೆಳಗಿನ ಜಾವದಲ್ಲೂ ಸಹ ಅವರ ಅಸೋಸಿಯೇಷನ್ ಅನ್ನ ಅವರು ಪಡ್ಕೋತಾ ಇದ್ದಾರೆ. ಮತ್ತೆ ಇದನ್ನು ಸಹ 1.5 ಗಂಟೆಗಳ ಕಾಲ ನಡೀತಾ ಇರುತ್ತೆ. ಪ್ರಭುಪಾದ್ರು ಆ ಸಮಯದಲ್ಲಿ 3-4 ಪದ್ಯಗಳನ್ನ ಮಾತ್ರ ಅವರು ವಿವರಿಸಿ ಹೇಳ್ತಾ ಇರ್ತಾರೆ. ಸೊ ಮತ್ತೆ ಇಲ್ಲಿ ಸ್ಟೀವ್ ಅನ್ನೋ ಆ ಹುಡುಗನು ಸಹ ನಮ್ಗೆ ಗೊತ್ತಿರೋ ಹಾಗೆ ಪ್ರಭುಪಾದ್ರಿಗೆ ಮಾವಿನ ಹಣ್ಣಂದ್ರೆ ತುಂಬಾ ಇಷ್ಟ ಅಲ್ವಾ, ಅವ್ರು ಬೇಜಾರ್ ಮಾಡ್ಕೋತಾರೆ ಅಲ್ವಾ, ಅವರು ಅಲ್ಲಿ ಯಾವುದು ಯೋಗ ಕೊಠಡಿಯಲ್ಲಿ ಇದ್ದಾಗ, ಅವರ ಯೋಗಾಶ್ರಮದಲ್ಲಿ ಇದ್ದಾಗ ಅವರು ಬೇಜಾರ್ ಮಾಡ್ಕೋತಾರೆ, ಅಯ್ಯೋ ಇಲ್ಲಿ ಯಾವ್ದು ಮಾವಿನ ಹಣ್ಣೆ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ನೋಡಿ, ಇಲ್ಲಿ ಇವಾಗ ಸ್ಟೀವು ಅವನಿಗೂ ಗೊತ್ತಾಗುತ್ತೆ ಪ್ರಭುಪಾದ್ರಿಗೆ ಮಾವಿನ ಹಣ್ಣು ಅಂದ್ರೆ ಇಷ್ಟ, ಮತ್ತೆ ಮಾವಿನ ಹಣ್ಣು ಎಲ್ಲಾ ಹಣ್ಣುಗಳ ರಾಜ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಿರ್ತಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅವ್ರನ್ನ ಅದನ್ನ ಹುಡುಕೊಂಡ್ ಬರ್ಲಿಕ್ಕೆ ಅವರು ಫಸ್ಟ್ ಅವಿನ್ಯೂ ರೋಡ್ ಅಲ್ಲಿ ಒಂದು ಅಂಗಡಿ ಇರುತ್ತೆ, ಅಲ್ಲಿ ಹೋಗಿ ಅವರು ಆ ಕೂಲರ್ ಅಲ್ಲಿ ಇರುವಂತಹ ಒಂದು ಮಾವಿನ ಹಣ್ಣನ್ನ ತಗೊಂಡ್ ಬಂದ್ಬಿಟ್ಟು ಖರೀದಿ ಮಾಡಿ ಪ್ರಭುಪಾದ್ರಿಗೆ ಕೊಡ್ತಾ ಇರ್ತಾರಂತೆ, ದಿನಾ ಕೊಡ್ತಾ ಇರ್ತಾರಂತೆ. ಸೊ ಅದಾದ್ಮೇಲೆ ವ್ಯಾಲಿ ಹೇಳ್ತಾರಂತೆ, ಪ್ರಭುಪಾದ್ರೆ ಎಲ್ಲರೂ ನಿಮ್ಗೆ ಏನಾದ್ರು ಮಾಡ್ತಾ ಇದಾರೆ, ನಾನೇನಾದ್ರು ನಿಮ್ಗೆ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಕೇಳ್ತಾರಂತೆ. ಅದಕ್ಕೆ ಸರಿ, ನೀನು
ತರಗತಿಲಿ ನೋಟ್ಸ್ ಅನ್ನ ಬರ್ಕೋಬಹುದು, ನೀನು ತಗೋಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾನು ಪ್ರವಚನ ಮಾಡ್ಬೇಕಾದ್ರೆ ಅದ್ರ ನೋಟ್ಸ್ ಅನ್ನ ನೀನ್ ಬರ್ಕೋ ಅಂತ ಹೇಳ್ತಾರೆ. ಸೊ ಈ ತರ ಅವ್ರಿಗೆಲ್ಲರಿಗೂ ಸಹ ಗೊತ್ತಿದೆ, ಈಗ ಪ್ರಭುಪಾದರಿಗೆ ನಾವ್ ಏನ್ ಸೇವೆ ಮಾಡ್ತಾ ಇದೀವೋ ಅದು ನೇರವಾಗಿ ನಾವು ಕೃಷ್ಣನಿಗೆ ಸೇವೆ ಮಾಡ್ತಾ ಇರೋ ತರ ಅಂತ ಹೇಳ್ಬಿಟ್ಟು ನೋಡಿ ಅವರೆಲ್ಲ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಪ್ರಭುಪಾದರಿಗೆ ಸೇವೆ ಮಾಡೋದು ಅಂದ್ರೆ ಆಧ್ಯಾತ್ಮಿಕ ಗುರುವಿನ ಸೇವೆ, ಅದು ಭಗವಂತನ ಸೇವೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಅವರೆಲ್ಲರನ್ನು ಸಹ ಈಗ ಸೇವೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಹಾರ್ವರ್ಡ್ಗೆ ಅವ್ನಿಗೆ ಇಂಗ್ಲಿಷ್ ಚೆನ್ನಾಗಿ ಬರುತ್ತೆ ಅಲ್ವಾ, ನಾವು ತಿಳ್ಕೊಂಡ್ವಿ ಅಲ್ವಾ, ಅವ್ನು ಇಂಗ್ಲಿಷ್ ಪ್ರೊಫೆಸರ್ ಆಗಿರ್ತಾನೆ. ಅವ್ನಿಗೆ ಇವಾಗ ಪ್ರಭುಪಾದ್ರು ಏನ್ ಕೆಲಸ ಕೊಡ್ತಾರೆ ಅಂತಂದ್ರೆ, ಇವಾಗ ಪ್ರಭುಪಾದ್ರು ಎಷ್ಟೊಂದು ಅವ್ರ ಬರವಣಿಗೆಲಿ ಬರ್ದಿಟ್ಟಿರ್ತಾರೆ ಆ ಭಾವಾರ್ಥವನ್ನ, ಅದನ್ನೆಲ್ಲ ಸಹ ಈಗ ಹಾರ್ವರ್ಡ್ಗೆ ಕೊಡ್ತಾ ಇದ್ದಾರೆ, ನೀನ್ ಅದನ್ನ ಟೈಪ್ ಮಾಡು ಅಂತ ಹೇಳ್ಬಿಟ್ಟು. ಇವಾಗ ಪ್ರಭುಪಾದ್ರು ಇವಾಗ ನೋಡಿ ಎಷ್ಟು ಕೊಡ್ತಾರೆ ಅಂತಂದ್ರೆ, ಪ್ರಭುಪಾದ್ರು ನೋಡಿ ಹಾರ್ವರ್ಡ್ಗೆ ಕೊಡ್ತಾ ಇದಾರೆ, ಅವ್ರು ಬರ್ದಿರೋ ಅಂತ ಎಲ್ಲ ಶೀಟ್ಸ್ ಅನ್ನ ಕೊಡ್ತಾ ಇದಾರೆ. ಹಾರ್ವರ್ಡ್ಗೆ ನೋಡಿ ಆಶ್ಚರ್ಯ ಆಗೋಗುತ್ತೆ, ನಾನು ಇಷ್ಟನ್ನ ಟೈಪ್ ಮಾಡ್ಬೇಕಾ, ನನ್ನ ಜೀವನ ಪೂರ್ತಿ ಟೈಪ್ ಮಾಡಿದ್ರು ಸಹ ಇದು ಮುಗಿಯೋದಿಲ್ಲ, ನನ್ನ ಜೀವಮಾನದ ಟೈಪಿಂಗ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಪ್ರಭುಪಾದ್ರು ಹೇಳ್ತಾರೆ, ಹೌದೌದು, ಇದು ಬರೀ ಒಂದು ಜೀವನದ ಅಲ್ಲ, ಜೀವಮಾನದಲ್ಲ, ಇದು ಅನೇಕ ಜೀವಿತಾವಧಿಯಲ್ಲಿ ಬರಿಬಹುದಾದಂತಹ ಜ್ಞಾನ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಸೊ ಇದೇ ತರನೇ ಹಾರ್ವರ್ಡ್, ಅವನು ಇಂಗ್ಲಿಷ್ ಅಲ್ಲಿ ತುಂಬಾ ಅವನಿಗೆ ನಾಲೆಡ್ಜ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಪ್ರಭುಪಾದ್ರು ಬರ್ದಿರುವಂತಹ ಭಾವಾರ್ಥದಲ್ಲಿ ಯಾವ್ದಾದ್ರು ಇಂಗ್ಲಿಷ್ ಪದಗಳೇನಾದ್ರೂ ಅವನಿಗೆ ಇಷ್ಟ ಆಗಿಲ್ಲ ಅಂತಂದ್ರೆ, ಸರಿ ಇಲ್ಲ ಅಂತ ಅನ್ಸಿದ್ರೆ ನೋಡಿ ಅವನಾಗ ಅವನೇ ಚೇಂಜ್ ಮಾಡೋದಿಲ್ಲ. ನೋಡಿ ಎಷ್ಟು ಒಳ್ಳೆ ಒಂದು ನಡತೆ ಇದೆ ಅವನಲ್ಲಿ ಅಂದ್ರೆ, ಹಾರ್ವರ್ಡ್ ಪ್ರಭುಪಾದ್ರಿಗೆ ಹೋಗಿ ಕೇಳ್ತಾನೆ, ಪ್ರಭುಪಾದ್ರೆ ನೀವ್ ಈ ತರ ಬರ್ದಿದಿರಲ್ವಾ, ಇದ್ರ ಅರ್ಥ ಏನು, ಇದನ್ನ ಈ ತರ ಬರ್ದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಹೇಳಿದಾಗ ಪ್ರಭುಪಾದ್ರು ಹೌದು, ಸರಿ, ನೀನು ಹೇಳ್ತಾ ಇರೋದು ಸರಿನೇ, ನೀನ್ ಅದನ್ನ ಚಂದ ಮಾಡಿ, ಇನ್ನ ಚೆನ್ನಾಗಿ ನೀನು ಇದನ್ನ ಟ್ರಾನ್ಸ್ಲೇಷನ್ ಮಾಡು ಅಂತ ಹೇಳ್ಬಿಟ್ಟು ಅವನಿಗೆ ಎನ್ಕರೇಜ್ ಮಾಡ್ತಾ ಇದ್ರಂತೆ ಪ್ರಭುಪಾದ್ರು. ಸೊ ಈ ತರ ಅವರೆಲ್ಲರನ್ನು ಸಹ ಸೇವೆಯನ್ನ ಅವರು ಮಾಡ್ತಾ ಇದಾರೆ, ಮತ್ತೆ ಅವ್ರಿಗೆಲ್ಲ ತುಂಬಾ ತೃಪ್ತಿ ಸಿಗ್ತಾ ಇದೆ. ಸೊ ಅದಕ್ಕೆ ಇಲ್ಲಿ ಪ್ರಭುಪಾದ್ರದ ಬಗ್ಗೆ ಹೇಳ್ತಾ ಇದಾರೆ, ನಾವು ಇವಾಗ ಭೌತಿಕ ಪ್ರಪಂಚದಲ್ಲಿ ಏನೇ ಮಾಡಿದ್ರು ಸಹ ನಮ್ಮ ಆತ್ಮಕ್ಕೆ ತೃಪ್ತಿ ಅನ್ನೋದು ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಆ ತೃಪ್ತಿ ಅಂತ ಸಿಗ್ಬೇಕು ಅಂತಂದ್ರೆ ಆ ಭಗವಂತನ ಸೇವೆಯನ್ನ ಮಾಡಿದ್ರೇನೆ ತೃಪ್ತಿ ಸಿಗೋದು. ನೀವು ನೋಡಿದ್ರಿ ಅಲ್ಲ, ಅವತ್ತು ಇದು ಹುಡುಕ ಒಬ್ಬ ಟಾಯ್ಲೆಟ್ ಪೇಪರ್ನ ತಂದ್ಕೊಟ್ಟಿದ್ದಾನೆ. ಅವ್ನು ನೋಡಿ ಅವಾಗ ಒಂದು ಭಕ್ತಿ ಸೇವೆಯನ್ನ ಮಾಡ್ತಾ ಇದ್ದಾನೆ. ಅವಾಗ ಅಷ್ಟೇನೆ ಒಂದು ಚಿಕ್ಕ ಸೇವೆ ಮಾಡಿದ್ರು ಸಹ ತುಂಬಾ ತೃಪ್ತಿ ಅಂತ ಸಿಗುತ್ತೆ. ಯಾಕಂದ್ರೆ ಅದು ಆತ್ಮಕ್ಕೆ ಅದು ಸಂತೋಷ ಸಿಕ್ತಾಗ ಅಷ್ಟೇನೆ ನಮ್ಗೆ ಅದು ನಿಜವಾದ ತೃಪ್ತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ಇಲ್ಲಿ ವ್ಯಾಲಿಗೆ ಪ್ರಭುಪಾದ್ರು ಒಂದು ಪ್ರಶ್ನೆನ ಕೇಳ್ತಾರೆ, ವ್ಯಾಲಿ ನೀನು ಓಡಾಡ್ತೀಯಲ್ವಾ, ಮೋಟ್ ಬೀದಿಯಿಂದ ಇಲ್ಲಿಗೆ ಬರ್ತೀಯಲ್ವಾ, ಆಗ ನೀನು ಬೀದಿಯಲ್ಲಿ ಓಡಾಡ್ಬೇಕಾದ್ರೂ ಸಹ ನೀನು ತಿಲಕವನ್ನ ಧರಿಸ್ಲಿಕ್ಕೆ ನೀನು ರೆಡಿ ಇದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ವ್ಯಾಲಿ ಹೇಳ್ತಾನೆ, ನೀವು ನಾನು ಹಾಕೋಬೇಕು ಅಂತ ಇಚ್ಛೆ ಪಟ್ರೆ ನಾನು ಖಂಡಿತ ಅದನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನು ವ್ಯಾಲಿ ಹೇಳ್ತಾನೆ. ಆಗ ಪ್ರಭುಪಾದ್ರು ಹೇಳ್ತಾರೆ, ನಾನು ಯಾರನ್ನೂ ಸಹ ಫೋರ್ಸ್ ಮಾಡೋದಿಲ್ಲ, ನೀವು ಬಯಸ್ತಲೇ ಇರೋದನ್ನ ನಾನು ಮಾಡ್ಲಿಕ್ಕೆ ಹೇಳೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರಂತೆ. ಮತ್ತೆ ಒಂದ್ಸತಿ ಸ್ಟೀವು ಅವನು ಪ್ರತಿದಿನ ಅವನು ಮಾವಿನ ಹಣ್ಣನ್ನು ತಂದ್ಕೊಡ್ತಿರ್ತಾನಲ್ಲ, ಅದೇ ತರನೇ ಅವನು ಪ್ರವಚನ ಮಾಡೋ ಸಮಯದಲ್ಲಿ ಪ್ರಭುಪಾದ್ರಿಗೆ ಆ ಮಾವಿನ ಹಣ್ಣನ್ನ ಅವನು ಅರ್ಪಿಸ್ಬಿಟ್ಟು ಅವನು ಕುತ್ಕೋತಾನೆ. ಆಗ ಪ್ರಭುಪಾದ್ರಿಗೆ ಹೇಳ್ತಾರಂತೆ, ಇವನು ತುಂಬಾ ಒಳ್ಳೆ ಹುಡುಗ ಅಂತ ಹೇಳ್ಬಿಟ್ಟು ಚಿಕ್ಕವ್ರಿಗೆ ನಾವು ಹೇಳ್ತೀವಲ್ವಾ, ಆತರ ತುಂಬಾ ಗುಡ್ ಬಾಯ್ ಅಂತ ಹೇಳ್ಬಿಟ್ಟು ಆತರ ಹೇಳ್ತಾರಂತೆ ಸ್ಟೀವ್. ಅವಾಗ ಎಲ್ಲರೂ ನಗ್ಲಿಕ್ಕೆ ಶುರು ಮಾಡ್ತಾರಂತೆ. ಆಗ ಸ್ಟೀವ್ಗೆ ಒಂಥರ ಅನ್ಸುತ್ತಂತೆ. ಆಮೇಲೆ ಪ್ರಭುಪಾದ್ರು ಹೇಳ್ತಾರಂತೆ, ಇಲ್ಲ, ಇದೇ ನಿಜವಾದ ಪ್ರೀತಿ, ಇದನ್ನೇ ಕೃಷ್ಣ ಪ್ರಜ್ಞೆ ಅಂತ ಹೇಳುದು. ನೋಡಿ, ಅವನು ದಿನಾ ಒಂದು ಮಾವಿನ ಹಣ್ಣನ್ನ ತಂದ್ಕೊಡ್ತಾನೆ, ಇದು ನಿಜವಾದ ಕೃಷ್ಣ ಪ್ರಜ್ಞೆ, ನಿಜವಾದ ಸೇವೆ, ಪ್ರೀತಿ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಅದಾದ್ಮೇಲೆ ಅವ್ರಿಗೆ ಎಲ್ಲರಿಗೂ, ಇವ್ರಿಗೆಲ್ಲ ಮೋಟ್ ಬೀದಿ ಹುಡುಗರಿಗೆಲ್ಲನೂ ಸಹ ಅವ್ರಿಗೊಂಥರ ಎಷ್ಟು ನೋಡಿ, ಅವ್ರು ಇವಾಗ ಭಗವಂತನ ಸೇವೆ ಮಾಡ್ತಾ ಮಾಡ್ತಾ ಇನ್ನ ಹೆಚ್ಚು ಹೆಚ್ಚು ಮಾಡ್ಬೇಕು ಅಂತ ಅನ್ಸುತ್ತೆ. ಭಗವಂತ ಹಾಗೆ ಅವಕಾಶ ಕೊಡ್ತಾನೆ. ಅದಕ್ಕೆ ಇದೊಂದು ಉತ್ತಮ ಉದಾಹರಣೆ. ನಮ್ಗೂ ಅದನ್ನೇ ಅಲ್ವಾ ಯಾವಾಗ್ಲೂ ಹೇಳೋದು. ನಾಮನಿಶ್ವಾಸ ಪ್ರಭುಗಳು ಅದನ್ನೇ ಹೇಳೋದು, ನೀವು ಸೇವೆ ಮಾಡ್ಲಿಕ್ಕೆ ಶುರು ಮಾಡಿ, ನಿಮ್ಗೆ ಇನ್ನ ಹೆಚ್ಚು ಹೆಚ್ಚು ಸೇವಾ ಅವಕಾಶಗಳು ಸಿಗುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕೆ ಹೇಳೋದು. ಇವಾಗ ನೋಡಿ, ಇವಾಗ ಇವರು ಪ್ರಭುಪಾದರ ಸೇವೆನ ಮಾಡ್ಲಿಕ್ಕೆ ಶುರು ಮಾಡಿದ್ರಲ್ಲ, ಈಗ ಅವ್ರಿಗೆ ಇನ್ನ ಒಂದು ಯೋಚನೆ ಬಂದಿದೆ. ಮನಸ್ಸಿನಲ್ಲಿರೋ ನಮ್ಮ ಚೈತ್ಯ ಗುರು ಭಗವಂತನೇ ನಮ್ಗೆ ಒಳಗಿನಿಂದ ಮಾರ್ಗದರ್ಶನ ಕೊಡ್ತಾರೆ. ನೋಡಿ, ಈಗ ಇವ್ರಿಗೆ 3 ಜನಕ್ಕೆ ಏನು ವಿಚಾರ ಬಂದಿದೆ ಅಂತಂದ್ರೆ, ಈಗ ಈ ಅಂಗಡಿ ಏನಿದೆ, ಮ್ಯಾಚ್ಲೆಸ್ ಗಿಫ್ಟ್ ಅಂಗಡಿ ಇದೆಲ್ಲ, ಇದನ್ನ ಸುಂದರವಾಗಿ ಮಾಡ್ಬೇಕು, ಇದನ್ನ ದೇವಾಲಯವಾಗಿ ಮಾರ್ಪಡ್ಬೇಕು. ಪ್ರಭುಪಾದರಿಗೆ ಅದೇ ಆಸೆ ಅಲ್ವಾ, ಆತರ ನಾವು ಮಾಡ್ಪಡ್ಬೇಕಂತ ಹೇಳ್ಬಿಟ್ಟು ಅವ್ರಿಗೆ ಯೋಚನೆ ಬರುತ್ತೆ. ಸರಿ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ ನೋಡಿ, ಇವಾಗ ಪ್ರಭುಪಾದರಿಗೆ ಗೊತ್ತಾಗ್ಬಾರ್ದು, ರಹಸ್ಯವಾಗಿ ಇಡ್ಬೇಕಂತ ಹೇಳ್ಬಿಟ್ಟು ಅವ್ರು ನೋಡಿ ಎಷ್ಟೊಂದು ವಸ್ತುಗಳನ್ನೆಲ್ಲ ತಗೊಂಡ್ಬಂದು, ಕರ್ಟನ್ಸ್ ಅನ್ನ, ಮತ್ತೆ ಎಷ್ಟೊಂದು ಬಣ್ಣ ಬಣ್ಣದ ಚಿತ್ರಪಟಗಳನ್ನ, ಮತ್ತೆ ಅವರು ಇವಾಗ ಭಾರತಕ್ಕೆ ಬೇರೆ ಭೇಟಿ ಕೊಟ್ಟಿರ್ತಾರಲ್ಲ, ಆಗ ಅವ್ರು ಎಷ್ಟೊಂದು ಭಾರತದಿಂದ ಅವರು ಇದನ್ನ ಏನ್ ಹೇಳ್ತಾರೆ, ಕ್ಯಾಲೆಂಡರ್ಸ್ ಗಳು ಆ ತರದನ್ನೆಲ್ಲ ತಂದಿರ್ತಾರೆ, ಚಿತ್ರಪಟಗಳನ್ನೆಲ್ಲ ತಂದಿರ್ತಾರೆ. ಅದನ್ನೆಲ್ಲ ಸಹ ತಗೊಂಡ್ ಬರ್ತಾರೆ. ತಗೊಂಡ್ಬಂದು ನೋಡಿ, ಈಗ ಆ ಅಂಗಡಿಯನ್ನ ಅಲಂಕಾರ ಮಾಡ್ತಾ ಇದ್ದಾರೆ. ಅವರು ಇದು ನೇರಳೆ ಬಣ್ಣದ ಕರ್ಟನ್ಸ್ ಗಳನ್ನ ಹಾಕ್ತಾ ಇದ್ದಾರೆ, ಮತ್ತೆ ಎಷ್ಟೊಂದು ಏನು ಚಿತ್ರಪಟಗಳಲ್ಲಿ ಹಾಕ್ತಾ ಇದ್ದಾರೆ.
ಪ್ರಭುಪಾದರಿಗೆ ಕುತ್ಕೊಳ್ಳಿಕ್ಕೆ ಆ ವ್ಯಾಸಾಸನ ಬೇಕಲ್ವಾ, ಅದಕ್ಕೋಸ್ಕರ ಅವರು ಮರದಿಂದ ಒಂದು ವ್ಯಾಸಾಸನವನ್ನ ತಯಾರು ಮಾಡಿ ಅದಕ್ಕೆ ಒಂದು ಏನು ಏನ್ ಹೇಳ್ತಾರೆ ಇದಕ್ಕೆ ವೆಲ್ವೆಟ್ ಇದರಿಂದ ಅವರು ಅದನ್ನ ಮುಚ್ಚುತ್ತಾರೆ. ಮತ್ತೆ ನೋಡಿ ಇಲ್ಲಿ ಪ್ರಭುಪಾದರು ಒಂದು ಚಿತ್ರವನ್ನ ಕೊಟ್ಟಿರ್ತಾರೆ. ಅವರು ಭಾಗವತಂ ಬುಕ್ ಮೇಲೆ ಇರುವಂತಹ ಒಂದು ಡಸ್ಟ್ ಕವರ್ ಇರುತ್ತಲ್ಲ, ಅದ್ರ ಮೇಲೆ ಇರುವಂತಹ ರಾಧಾಕೃಷ್ಣನ ಚಿತ್ರವನ್ನ ಕೊಟ್ಟಿರ್ತಾರೆ. ಅದನ್ನ ಬರೀಲಿಕ್ಕೆ ಕೊಟ್ಟಿರ್ತಾರೆ. ಅದನ್ನ ನೋಡ್ಕೊಂಡು ಬರ್ದಿರ್ತಾರೆ. ಅದು ತುಂಬಾ ಸುಂದರವಾಗಿ ಮೂಡ್ ಬಂದಿರೋದಿಲ್ಲ, ಆದ್ರೂ ಸಹ ಪ್ರಭುಪಾದರು ಅದನ್ನ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು, ಅಥವಾ ಬೇರೆಯವರು ಸಹ ಅದಕ್ಕೆ ಒಳ್ಳೆ ಮಾತನ್ನೇ ಹೇಳ್ತಾರೆ, ಶ್ಲಾಘನೆಯನ್ನೇ ಅವರು ಹೇಳ್ತಾರೆ. ಸೊ ಇದನ್ನು ಸಹ ಅವರಲ್ಲಿ ನೇತಾಕ್ತಾರೆ. ಪ್ರಭುಪಾದರು ಕುತ್ಕೊಂತಾರಲ್ಲ, ಅದ್ರ ಹಿಂದೆ ಅದು ಆ ರಾಧಾಕೃಷ್ಣರ ಫೋಟೋ ಕಾಣ್ಬೇಕು, ಆತರ ಅವರು ಮಾಡ್ತಾರೆ. ಮತ್ತೆ ಅವ್ರ ಹತ್ರ ಈ ಫೋಟೋ ಇರುತ್ತೆ, ಅಂದ್ರೆ ಹನುಮಂತ ಅವರು ಸಂಜೀವಿನಿ ಪರ್ವತವನ್ನು ತಗೊಂಡ್ ಬರ್ತಾ ಇರೋದು. ಮತ್ತೆ ಇನ್ನ ಒಂದು ಚಿತ್ರ ಇರುತ್ತೆ, ಅದೇನು ಅಂತಂದ್ರೆ ಷಡ್ಭುಜ ಇರುವಂತಹ ಒಂದು ಚಿತ್ರ ಇರುತ್ತೆ. ಆದ್ರೆ ಇದು ಯಾವ್ದು ಏನು ಗೊತ್ತಿಲ್ಲ ಅವ್ರಿಗೆ, ಇವ್ರು ಯಾರು ಏನ್ ಮಾಡ್ತಿದ್ದಾರೆ ಒಂದು ಚೂರು ಗೊತ್ತಿಲ್ಲ ಅವ್ರಿಗೆ. ಒಟ್ಟಲ್ಲಿ ಭಾರತದಿಂದ ತಗೊಂಡ್ಬಂದಿರ್ತಾರೆ. ಈ ಚಿತ್ರಪಟಗಳನ್ನೆಲ್ಲ ಹಾಕಿ ಪ್ರಭುಪಾದರಿಗೆ ಸಂತೋಷಗೊಳಿಸ್ಬೇಕು. ಪ್ರಭುಪಾದರಿಗೆ ಸಂತೋಷ ಆದ್ರೆ ದೇವರಿಗೆ ಸಂತೋಷ ಆಗುತ್ತೆ ಅಂತ ಅಷ್ಟು ಮಾತ್ರ ಅವ್ರಿಗೆ ಗೊತ್ತು. ಅದಕ್ಕೋಸ್ಕರ ಇದನ್ನೆಲ್ಲ ಸಹ ಅವರು ಅಲ್ಲಿ ಹಾಕ್ಬಿಟ್ಟು ಆ ಜಾಗವನ್ನ ತುಂಬಾ ಸುಂದರಗೊಳಿಸ್ತಾ ಇದಾರೆ. ಒಳ್ಳೆ ದೇವಸ್ಥಾನದ ವಾತಾವರಣವನ್ನ ಅಲ್ಲಿ ನಿರ್ಮಿಸ್ತಾ ಇದ್ದಾರೆ. ಆಗ ಪ್ರಭುಪಾದರಿಗೆ ಗೊತ್ತಾಗೋದಲ್ಲ ಇರ್ತಾರೆ, ಅದನ್ನ ತುಂಬಾ ರಹಸ್ಯವಾಗಿ ಇಡ್ತಾರೆ. ಮತ್ತೆ ಸಂಜೆ ಅಷ್ಟೊತ್ತಿಗೆ ಪ್ರಭುಪಾದರು ಬರ್ತಾರೆ. ಪ್ರಭುಪಾದರು ಬಂದಾಗ ಅವ್ರಿಗೆ ತುಂಬಾ ಸಂತೋಷ ಆಗೋಗ್ಬಿಡುತ್ತೆ. ಅವ್ರು ನೋಡಿ ತೃಪ್ತಿಯಿಂದ ಹುಬ್ಬುಗಳನ್ನ ಮೇಲಕ್ಕೆ ಏರಿಸ್ತಾರೆ. ಇದನ್ನ ನೋಡಿದಾಗ ಅವ್ರಿಗೂ ಸಹ ತುಂಬಾ ಸಂತೋಷ ಆಗುತ್ತೆ. ಪ್ರಭುಪಾದರು ಒಂದು ಮಾತನ್ನ ಹೇಳ್ತಾರೆ, ನೀವು ತುಂಬಾ ಮುಂದುವರಿತಾ ಇದ್ದೀರಾ ಆಧ್ಯಾತ್ಮಿಕ ಮಾರ್ಗದಲ್ಲಿ ಅಂತ ಹೇಳ್ತಾರೆ. ಅವಾಗ ಅವ್ರಿಗೆಲ್ಲರಿಗೂ ಸಹ ತುಂಬಾ ಸಂತೋಷ ಆಗುತ್ತೆ. ಇದನ್ನೇ ಕೃಷ್ಣ ಪ್ರಜ್ಞೆ ಅಂತ ಅನ್ನೋದು ಅಂತ ಹೇಳ್ಬಿಟ್ಟು ಪ್ರಭುಪಾದರು ಅವ್ರಿಗೆ ಹೇಳ್ತಾರೆ. ಅದಾದ್ಮೇಲೆ ಪ್ರಭುಪಾದರು ಹೋಗಿ ನಿಧಾನಕ್ಕೆ ಹೋಗ್ಬಿಟ್ಟು ಅವರು ಆ ವ್ಯಾಸಾಸನದ ಮೇಲೆ ಕುತ್ಕೋತಾರೆ. ಇವ್ರಿಗೆಲ್ಲ ಭಯ ಆಗ್ತಿರುತ್ತೆ, ಆ ವ್ಯಾಸಾಸನ ಗಟ್ಟಿ ಇದೆಯಾ, ಅಲ್ಲೇನು ತೊಂದರೆ ಆಗ್ಬಾರ್ದು ಪ್ರಭುಪಾದರಿಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಹೃದಯವನ್ನ ಇಟ್ಟಿಟ್ಕೊಂಡು ಕುತ್ಕೊಂಡು ಇರ್ತಾರೆ. ಆದ್ರೆ ಪ್ರಭುಪಾದರು ಕುತ್ಕೊಂಡ್ಬಿಟ್ಟು ಅವರು ಆ ಸಂಕೀರ್ತನೆಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸಂಕೀರ್ತನೆ ತುಂಬಾ ಅಂದ್ರೆ ಚೆನ್ನಾಗಾಗತ್ತೆ. ಪ್ರಭುಪಾದರು ಆ ಸಮಾಧಿ ಸ್ಥಿತಿಗೆ ಬರೋ ತರ ಆಗತ್ತೆ. ಸೊ ಇದೇ ತರ ನಡ್ಕೊಂಡು ಹೋಗ್ತಾ ಇರುತ್ತೆ. ಆಗ ಮೈಕೆಲ್ ಗ್ರಾಂಟ್ ಅವನ್ ಬರ್ತಾನೆ ಒಂದ್ ದಿವಸ. ಬಂದಾಗ ಅವ್ರಿಗೆ ಈ ದೇವಾಲಯವನ್ನ ನೋಡಿದಾಗ ಆಶ್ಚರ್ಯ ಆಗೋಗ್ಬಿಡುತ್ತೆ. ಇದೇನಾ ದೇವಾಲಯ, ನಾನು ಪ್ರಭುಪಾದರನ್ನ ಕರ್ಕೊಂಡ್ ಬಂದ್ ಬಿಟ್ಟಿರೋ ದೇವಾಲಯ ಇದೇನಾ, ಎಲ್ಲರೂ ಇಷ್ಟು ಮುಂದುವರೆದಿದಾರ ಅಂತ ಹೇಳ್ಬಿಟ್ಟು ಅವ್ರಿಗೆ ತುಂಬಾನೇ ಸಂತೋಷ ಆಗೋಗುತ್ತೆ. ಪ್ರಭುಪಾದರ ಅನುಯಾಯಿಗಳನ್ನ ನೋಡಿದಾಗ, ಆ ಗುಂಪನ್ನ ನೋಡಿದಾಗ ಸಂತೋಷ ಆಗತ್ತೆ. ಎಷ್ಟು ಗೌರವವನ್ನ ಕೊಡ್ತಾ ಇದಾರೆ ಪ್ರಭುಪಾದರಿಗೆ ಅಂತ ಅವ್ರು ತುಂಬಾ ಭಾವಕರಾಗ್ತಾರೆ ಅವರು. ಅದಾದ್ಮೇಲೆ ಅವ್ರಿಗೆ ಅನ್ಸುತ್ತೆ, ಓ ಇಲ್ಲಿ ಭಕ್ತಿಯ ಬೀಜ ಮೊಳಕೆ ಹೊಡಿತಾ ಇದೆ ಅಂತ ಹೇಳ್ಬಿಟ್ಟು ನೋಡಿ ಮೈಕೆಲ್ ಗ್ರಾಂಟ್ ಅವನು ಅರ್ಥ ಮಾಡ್ಕೋತಾನೆ. ಸೊ ಇವಾಗ ಇದು ಕೃಷ್ಣನ ಕರುಣೆಯಿಂದ ಇದು ಮೊಳಕೆ ಹೊಡೆದಿದೆ. ಸೊ ಇವಾಗ ಇದು ಈ ಮೊಳಕೆಯ ತೋಟಗಾರನಾಗಿ ಯಾರಿದ್ದಾರೆ, ಪ್ರಭುಪಾದರಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಅರ್ಥ ಮಾಡ್ಕೋತಾರೆ. ಪ್ರಭುಪಾದ್ರನ್ನು ಸಹ ಅಲ್ಲಿ ಎಷ್ಟೊಂದು ಅವ್ರ ಪ್ರವಚನ ಆದ್ಮೇಲೆ ಅವ್ರು ಮಾಡಿರೋ ಅಲಂಕಾರವನ್ನೆಲ್ಲ ನೋಡಿ ಅವ್ರು ಗಮನ ಕೊಟ್ಟು ಅಂದ್ರೆ ಗಮನ ಹರಿಸ್ತಾರೆ ಅದ್ರ ಮೇಲೆ. ಎಷ್ಟೊಂದು ಚಿತ್ರಪಟಗಳನ್ನ ಹಾಕಿದೀರಾ, ನಾನ್ ನಾಳೆ ಬಂದು ನಾನು ಇದನ್ನ ಪರಿಶೀಲಿಸಿ ನಾನು ನೋಡ್ತೀನಿ, ನಾನ್ ನಿಮ್ಗೆ ಹೇಳ್ತೀನಿ ಯಾವ್ದ್ ಸರಿ ಇದೆ ಚಿತ್ರ, ಯಾವ್ದ್ ಸರಿ ಇಲ್ಲ ಚಿತ್ರ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಈಗ ಪ್ರಭುಪಾದರು ನೆಕ್ಸ್ಟ್ ಡೇ ಬಂದು ಅವ್ರು ನೋಡ್ತಾರೆ, ಒಂದು ಚಿತ್ರವನ್ನ ನೋಡ್ತಾರೆ, ಅದು ಅವ್ರಿಗೆ ಇಷ್ಟ ಆಗತ್ತೆ. ಹೌದು, ಇದು ಏನು ಭರತನಾಟ್ಯ ಮಾಡ್ತಾ ಇರೋದು ಒಂದು ಕೃತಿ, ಇದನ್ನ ನೀವು ಆ ಚಿತ್ರವನ್ನ ನೀವು ಇಟ್ಕೋಬಹುದು. ಆದ್ರೆ ಇನ್ನೊಂದು ಚಿತ್ರ ಇದೆಯಲ್ಲ, ಇದು ತುಂಬಾ ಪ್ರಾಪಂಚಿಕವಾದ ಚಿತ್ರ ಇದೆ, ಇದು ಬೇಡ, ಈ ಚಿತ್ರಕಲೆ ಅಷ್ಟ್ ಚೆನ್ನಾಗಿಲ್ಲ, ಇದನ್ನ ತೆಗೆದು ಬಿಡಿ ಅಂತ ಹೇಳ್ಬಿಟ್ಟು ಪ್ರಭುಪಾದರು ಹೇಳ್ತಾರೆ. ಅದಾದ್ಮೇಲೆ ಅವರು ಮತ್ತೆ ಇನ್ನ ಬೇರೆ ಬೇರೆ ಚಿತ್ರಗಳನ್ನ ನೋಡ್ತಾರೆ. ಅಲ್ಲಿ ಅವರು 6 ಕೈಗಳಿದೆಯಲ್ಲ, ಇದು ಹೇಗೆ ಸಾಧ್ಯ, ಇದು ಯಾರಿದು ಅಂತ ಹೇಳ್ಬಿಟ್ಟು ಅವ್ರು ಕೇಳ್ತಾರೆ, ಪ್ರಶ್ನೆಯನ್ನ ಕೇಳ್ತಾರೆ ವ್ಯಾಲಿ. ಆಗ ಪ್ರಭುಪಾದರು ಹೇಳ್ತಾ ಇದ್ದು, ಚೈತನ್ಯ ಮಹಾಪ್ರಭುಗಳು ಅವ್ರು ಇದು ಷಡ್ಭುಜ ರೂಪವನ್ನ ಅವರು ಷಡ್ಭುಜ ರೂಪವನ್ನ ಯಾರಿಗೆ ತೋರಿಸ್ತಾರೆ, ಅವರು ಸರ್ವಭೌಮ ಭಟ್ಟಾಚಾರ್ಯ ಅಲ್ವಾ, ಸರ್ವಭೌಮ ಭಟ್ಟಾಚಾರ್ಯರಿಗೆ ತೋರಿಸಿರುವಂತಹ ಇದು ರೂಪ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಇದ್ರಲ್ಲಿ 2 ಕೈಗಳು ಯಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. 2 ಕೈಗಳು ಯಾವ್ದು, ಈ ಬಿಲ್ಲು ಬಾಣವನ್ನ ಇಟ್ಕೊಂಡಿರೋದು ರಾಮನ ಕೈ, ಕೊಳಲನ್ನ ಇಟ್ಕೊಂಡಿರೋದು ಕೃಷ್ಣನ ಕೈ, 2 ಕೈಗಳು. ಮತ್ತೆ ಇದು ಸನ್ಯಾಸಿ ತರ ಇರೋ ಕೈಗಳು, ದಂಡ ಮತ್ತೆ ಕಮಂಡಲ ಇಟ್ಕೊಂಡಿರೋದು ಅದು ಸನ್ಯಾಸಿ ಕೈಗಳು ಅಂತ ಹೇಳ್ಬಿಟ್ಟು ಇದು ಚೈತನ್ಯ ಮಹಾಪ್ರಭುಗಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಾದ್ಮೇಲೆ ಹನುಮಾನನ ಅವ್ರಿಗೆ ಗೊತ್ತೇ ಇರೋದಿಲ್ಲ ಹನುಮಾನ್ ಬಗ್ಗೆ, ಇದು ಬೆಕ್ಕ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಸೊ ಅದಕ್ಕೆ ಅವಾಗ ಪ್ರಭುಪಾದರು ಹೇಳ್ತಾರೆ, ಅಯ್ಯೋ ಅದು ಬೆಕ್ಕಲ್ಲ, ಅದು ಕೋತಿ ಅಂತ ಹೇಳ್ಬಿಟ್ಟು. ರಾಮಾಯಣದಲ್ಲಿ ಹನುಮಂತನ ಪಾತ್ರ ಏನು, ಅವನಿಗೆ ಎಷ್ಟು ಭಾರತದಲ್ಲಿ ಗೌರವವನ್ನ ಕೊಡ್ಲಾಗತ್ತೆ ಅಂತ ಹೇಳ್ಬಿಟ್ಟು ರಾಮಾಯಣದ ಬಗ್ಗೆ ಅವರು ಪ್ರಭುಪಾದರು ಹೇಳ್ತಾರೆ. ಹನುಮಂತ ರಾಮನನ್ನ ದಾಸ್ಯ ಭಾವದಲ್ಲಿ ಅವರು ಪೂಜೆ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸೊ ಇವಾಗ ಇದೇ ತರ ಎಲ್ಲಾ ಹುಡುಗರು ಸಹ ಪ್ರಭುಪಾದರಿಗೆ ಸೇವೆಯನ್ನ ಅವರು ಮಾಡ್ತಾ ಇರ್ತಾರೆ. ಈಗ ಪ್ರಭುಪಾದರು ಹೊರಗಡೆಯಿಂದ ಅವ್ರಿಗೆ ಎಲ್ಲಾ ಅವರು ಏನು ಮಾರ್ಗದರ್ಶನ ಕೊಡ್ತಾ ಇರ್ತಾರೆ. ಕೃಷ್ಣ ಚೈತ್ಯ ಗುರುವಾಗಿ ಒಳಗಿನಿಂದ ಅವ್ರಿಗೆ ಮಾರ್ಗದರ್ಶನವನ್ನ ಕೊಡ್ತಾ ಇರ್ತಾರೆ ಅಲ್ವಾ, ಎಷ್ಟು ಅದ್ಭುತವಾಗಿದೆ ನೋಡಿ. ಸೊ ಈ ತರ ಎಲ್ಲರನ್ನು ಸಹ ಇವಾಗ ಬದಲಾವಣೆ ಆಗ್ತಿದ್ದಾರೆ. ಪ್ರಭುಪಾದರು ಸಹ ಅದನ್ನ ನಂಬ್ಕೊಂಡಿರ್ತಾರೆ.
ಕೃಷ್ಣನ ಅನುಗ್ರಹದಿಂದ ಇವರೆಲ್ಲರನ್ನೂ ಸಹ ಬದಲಾವಣೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಪ್ರಭುಪಾದ್ರು ನಂಬ್ಕೊಂಡಿದ್ದಾರೆ. ಇವಾಗ ಪ್ರಭುಪಾದ್ರು ಆರೋಗ್ಯವಾಗಿದ್ದಾರೆ. ಯಾಕಂದ್ರೆ ಇವಾಗ ಬೇಸಿಗೆ ಕಾಲ ಇರುತ್ತೆ ನೋಡಿ. ಇವಾಗ ಪ್ರಭುಪಾದ್ರು ಸಹ ಶರ್ಟ್ ಅನ್ನು ಸಹ ಹಾಕೋತಾ ಇಲ್ಲ, ಯಾಕಂದ್ರೆ ಬೇಸಿಗೆ ಇದೆ. ಅದಕ್ಕೋಸ್ಕರ ಅವ್ರ ಯೋಚನೆ ಮಾಡ್ತಾರೆ, ಓ ಈಗ ಇದು ಭಾರತದ ತರ ಇದೆ ಈಗ ವಾತಾವರಣ ಅಂತ. ಅವರು ಪ್ರಭುಪಾದ್ರು ತುಂಬಾ ಸಂತೋಷ ಆಗುತ್ತೆ. ಅವ್ರು ಯೋಚನೆ ಮಾಡಿರ್ತಾರಲ್ವಾ, ನನ್ಗೆ ಇಲ್ಲಿ ಏನೂ ಸಿಗುದಿಲ್ಲ, ಬರೀ ಮಾಂಸಾಹಾರ ಮಾತ್ರ ಸಿಗುತ್ತೆ, ಬರೀ ಆಲೂಗಡ್ಡೆ ತಿನ್ಕೊಂಡೆ ನಾನು ಬದುಕಿರ್ಬೇಕು ಅಂತ ಅವ್ರು ಯೋಚನೆ ಮಾಡಿರ್ತಾರಲ್ಲ. ಆದ್ರೆ ಇಲ್ಲ, ಇಲ್ಲಿ ಪ್ರಭುಪಾದ್ರಿಗೆ ಈಗ ಭಾರತದ ತರನೇ ಈಗ ಅನ್ನ ಸಿಗ್ತಾ ಇದೆ, ತೊವ್ವೆ ಸಿಗ್ತಾ ಇದೆ, ಚಪಾತಿಗಳು ಸಿಗ್ತಾ ಇದೆ, ಅದೇ ಸಬ್ಜಿ ಸಿಗ್ತಾ ಇದೆ. ಪ್ರಭುಪಾದ್ರು ಇವಾಗ 3 ಕುಕ್ಕರ್, ಸ್ಪೆಷಲ್ ಕುಕ್ಕರ್ ಇದೆಯಲ್ಲ, 3 ಸ್ಟ್ಯಾಂಡ್ ಕುಕ್ಕರ್ ಇದೆಯಲ್ಲ, ಅದ್ರಲ್ಲೇನೆ ಅವರು ಅಡಿಗೆ ಮಾಡ್ತಾ ಇದ್ದಾರೆ. ಈಗ ಪ್ರಭುಪಾದ್ರಿಗೆ ಅಡಿಗೆ ಮಾಡ್ಲಿಕ್ಕೂ ಸಹ ಸಹಾಯಕರಿದ್ದಾರೆ. ಪ್ರಭುಪಾದ್ರೂ ಸಹ ಈಗ ನಿಯಮಿತವಾಗಿ ಅವರು ಭಾಷಾಂತರ ಮಾಡ್ತಾ ಇದ್ದಾರೆ. ಇವಾಗ ಪ್ರಭುಪಾದರಿಗೆ ಸಹಾಯ ಮಾಡ್ಲಿಕ್ಕೆ ನೋಡಿ, ಈಗ ಕೃಷ್ಣ ಪ್ರಾಮಾಣಿಕ ಯುವಕರನ್ನ ಕರ್ಕೊಂಡ್ ಬರ್ತಾ ಇದಾರೆ ಅಲ್ವಾ. ಪ್ರಭುಪಾದರು ಇದನ್ನೇ ಅವರು ಯಾರಿಂದ, ಡೇವಿಡ್ ಆಲೆನ್ ಇಂದ ಅವರು ನಿರೀಕ್ಷಣೆ ಮಾಡಿರ್ತಾರೆ ಅಲ್ವಾ. ಡೇವಿಡ್ ಆಲೆನ್ ನನಗೆ ಸಹಾಯ ಮಾಡಿದ್ರೆ ಈ ಕಲಾ ಸ್ಟುಡಿಯೋವನ್ನ ನಾನು ದೇವಸ್ಥಾನವಾಗಿ ಮಾರ್ಪಡಿಸಬಹುದು ಅಂತ ಅವ್ರು ಯೋಚನೆ ಮಾಡಿರ್ತಾರೆ. ಆದ್ರೆ ಅವನು ಸಹಾಯ ಮಾಡೋದಿಲ್ಲ. ಈಗ ಕೃಷ್ಣ ಅವ್ರಿಗೆ ಪ್ರಾಮಾಣಿಕ ಹುಡುಗರನ್ನ ಕರ್ಕೊಂಡ್ ಕಳಿಸ್ತಾ ಇದ್ದಾರೆ. ಇವಾಗ ಪ್ರಭುಪಾದ್ರು ಇವಾಗ ಅಡಿಗೆ ಮಾಡೋದು, ಟೈಪಿಂಗ್ ಮಾಡೋದಕ್ಕಿಂತ ಹೆಚ್ಚಾಗಿ ಇವಾಗ ಅವ್ರಿಗೆ ಕೃಷ್ಣ ಪಠಣೆ ಮಾಡೋದು, ಅದೆಲ್ಲ ಅವ್ರಿಗೆ ಜಾಸ್ತಿ ಸಮಯ ಸಿಗ್ತಾ ಇದೆ ಪ್ರಭುಪಾದ್ರಿಗೆ. ನೋಡಿ, ಈ ಯುವಕರೆಲ್ಲರೂ ಸಹ ಎಷ್ಟು ಇದ್ರಲ್ಲಿ ಸ್ಥಿರವಾಗಿದ್ದಾರೆ ಅಂದ್ರೆ ಹತ್ತತ್ರ ಈಗ ಒಂದು ತಿಂಗಳಿಂದ ಇವಾಗ ಪ್ರಭುಪಾದ್ರಿ ಹೇಳಿರೋದನ್ನೆಲ್ಲ ಮಾಡ್ತಾ ಇದಾರೆ, ಜಪ ಮಾಡ್ತಾ ಇದಾರೆ. ಅವರು ಪ್ರಭುಪಾದ್ರಿಗೆ ಸಹಾಯವನ್ನ ಮಾಡ್ತಾ ಇದಾರೆ. ಇವಾಗ ಪ್ರಭುಪಾದ್ರಿಗೆ ತುಂಬಾ ಜವಾಬ್ದಾರಿ ಬಂದಿದೆ, ಇವ್ರನ್ನೆಲ್ಲ ನಾನು ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಮತ್ತೆ ಅವರು ಸಹ ಪ್ರಭುಪಾದರನ್ನ ಆಧ್ಯಾತ್ಮಿಕ ಗುರು ಅಂತ ಹೇಳ್ಬಿಟ್ಟು ಪರಿಗಣಿಸ್ತಾ ಇದ್ದಾರೆ. ಮತ್ತೆ ಇವಾಗ ಅವರೆಲ್ಲರೂ ಸಹ ಇವಾಗ ಭಾರತದಲ್ಲಿ ಯಾರಾದ್ರೂ ಒಬ್ರು ವೈಷ್ಣವರು ಅಂದ್ರೆ ಏನೆಲ್ಲಾ ನಿಯಮಗಳನ್ನ ಪಾಲಿಸ್ತಿದ್ರು ಅದನ್ನೆಲ್ಲ ಪಾಲಿಸ್ತಲೇ ಇದ್ರು ಸಹ ಇವತ್ತಲ್ಲ ನಾಳೆ ಅವರೆಲ್ಲರೂ ಸಹ ಆತರ ಬದಲಾಗ್ತಾರೆ ಅಂತ ಹೇಳ್ಬಿಟ್ಟು ಪ್ರಭುಪಾದ್ರಿಗೆ ತುಂಬಾ ಅವರು ಆಶಾದಾಯಕವಾಗಿ ಅವರು ಇರ್ತಾರೆ. ಮತ್ತೆ ಪ್ರಭುಪಾದ್ರಿಗೆ ಏನು ಒಂದು ತತ್ವ, ಮುಖ್ಯವಾದ ತತ್ವ ಏನು ಅಂತಂದ್ರೆ, ರೂಪ ಗೋಸ್ವಾಮಿ ಅವರು ಹೇಳಿರೋದೇನು, ಯಾರಾದ್ರೂ ಆಗ್ಲಿ ಒಂದಲ್ಲ ಒಂದ್ ರೀತಿ ಅವರು ಕೃಷ್ಣ ಪ್ರಜ್ಞೆಗೆ ಬರ್ಬೇಕು ಅಂತ. ಅದನ್ನ ಪ್ರಭುಪಾದ್ರೀಗ ಅದನ್ನ ಅಳವಡಿಸ್ತಾ ಇದ್ದಾರೆ. ಯಾಕಂದ್ರೆ ಇವರೆಲ್ಲರೂ ಸಹ ಮಕ್ಕಳೆಲ್ಲರೂ ಸಹ ಯಾರೆಲ್ಲ ಇಪಿಗಳಿದ್ದಾರೆ, ಯಾವ್ದೋ ಒಂದು ರೀತಿಯಿಂದ ಅವರು ಕೃಷ್ಣ ಪ್ರಜ್ಞೆಗೆ ಬರ್ಬೇಕು. ಒಂದ್ಸತಿ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಅವರು ಬದಲಾಗಿ ಕೃಷ್ಣ ಅವ್ರಿಗೆ ಮಾರ್ಗದರ್ಶನವನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಅದಕ್ಕೋಸ್ಕರ ಅವ್ರು ಎಲ್ಲರಿಗೂ ಸಹ ಅವರು ಸಹಕಾರವನ್ನ ಕೊಡ್ತಾ ಇದ್ದಾರೆ. ಮತ್ತೆ ಇವಾಗ ಪ್ರಭುಪಾದರನ್ನ ಭೇಟಿ ಆಗ್ಲಿಕ್ಕೆ ನಾವು ನೋಡಿದ್ವಿ ಅಲ್ವಾ, ಸವಾಲ್ ಎಸೆಯವರು ಸಹ ಬರ್ತಾ ಇದಾರೆ. ಪ್ರಭುಪಾದರು ಯಾರಾದ್ರೂ ಮಾಯಾವಾದಿಗಳು ಬಂದು ಕೃಷ್ಣ ಅಂದ್ರೆ ದೇವರಿಗೆ ನಿರಾಕಾರ ಅಂದ ತಕ್ಷಣ ಅವರು ಮೇಜ್ ಮೇಲೆ ಕುಟ್ಟಿ ಅವ್ರ ಜೊತೆ ವಾದ ಮಾಡ್ತಾ ಇದ್ರಂತೆ. ಅವ್ರಿಗೆ ಅದನ್ನ ಕೇಳಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಇವಾಗ ನಮ್ಗೆ ಆಗ್ಲಿ ಇವಾಗ ಭಗವಂತನನ್ನ ಇವಾಗ ನಮ್ಗೆ ಗೊತ್ತಿದೆ, ಅವ್ರಿಗೆ ಸುಂದರವಾದ ಶ್ಯಾಮ ಸುಂದರ ಆಕಾರ ಇದೆ ಅಂತ. ಅವ್ರನ್ನ ಕುರುಡ, ಕಿವುಡ, ಮೂಗ, ಕುಂಟ, ಅವ್ರಿಗೆ ಆಕಾರ ಇಲ್ಲ ಅಂದ್ರೆ ನಮ್ಗೆ ಹೇಗ್ ಅನ್ಸತ್ತೆ ಅಲ್ವಾ. ಇವಾಗ ಪ್ರಭುಪಾದ್ರು ಅದನ್ನ ಕುಟ್ಟಿ ಅವರು ಹೇಳ್ತಾ ಇದ್ರಂತೆ, ಮೇಜ್ ಮೇಲೆ ಮುಷ್ಟಿಯನ್ನ ಗುದ್ದಿ ಅವ್ರು ಹೇಳ್ತಾ ಇದ್ರಂತೆ. ಇದು ಪ್ರಭುಪಾದ್ರು ಅವರ ಗುರುಗಳಾದ ಭಕ್ತಿ ಸರಸ್ವತಿ ಅವರಿಗೆ ಮಾಡೋ ಅಂತಹ ಒಂದು ಸೇವೆ ಅಂತ ಹೇಳ್ಬಿಟ್ಟು ಪರಿಗಣಿಸ್ತಾ ಇದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಪ್ರಭುಪಾದ್ರಿಗೆ ಸಹಾಯ ಮಾಡ್ಲಿಕ್ಕೆ ನಾವು ನೋಡಿದ್ವಿ ಎಷ್ಟೊಂದ್ ಜನ ಬರ್ತಾ ಇದ್ದಾರೆ. ಆದ್ರೆ ಸವಾಲು ಎಸೆಯಕ್ಕೆ ಇವಾಗ ಒಬ್ರು ನಿಷ್ಠಾವಂತ ಒಬ್ಬ ವಿದ್ಯಾರ್ಥಿ ಬಂದ್ರೆ ಪ್ರಭುಪಾದ್ರಿಗೆ ಸವಾಲು ಎಸಲಿಕ್ಕೆ 100 ಜನ ಬರ್ತಾ ಇದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ ಪ್ರಭುಪಾದರಿಗೆ ಏನ್ ಯೋಚನೆ ಅಂದ್ರೆ, ನನಗೆ ವಯಸ್ಸಾಗೋಗಿದೆ, ನಾನು ಯಾವ್ದೇ ಕ್ಷಣದಲ್ಲಿ ಸತ್ ಹೋಗ್ಬೋದು, ಸತ್ ಹೋದ್ರೆ ನನ್ನ ಜೊತೆ ಈ ಕೃಷ್ಣ ಪ್ರಜ್ಞೆನೂ ಸಹ ಸತ್ ಹೋಗುತ್ತೆ, ಇದನ್ನ ಪ್ರಚಾರ ಮಾಡ್ಲಿಕ್ಕೆ ಯಾರು ಇರೋದಿಲ್ಲ. ಅವ್ರು ಯಾವಾಗ್ಲೂ ಅದೇ ತುಡಿತಾ ಅಲ್ವಾ. ಯಾರಾದ್ರೂ ಒಂದೇ ಒಂದು ಆತ್ಮವನ್ನ ನಾನು ಕೃಷ್ಣ ಪ್ರಜ್ಞೆಗೆ ತಂದ್ರೆ ಅದನ್ನ ಅವ್ರು ಇದನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತಾನೆ ಅವರು ಯಾವಾಗ್ಲೂ ಕಾಯ್ತಾ ಇರ್ತಾರೆ. ಸೊ ಇದೇ ತರ ಪ್ರಭುಪಾದ್ರು ಏನು ಆಶಾದಾಯಕರಾಗಿರ್ತಾರೆ. ಇವರೆಲ್ಲರೂ ಸಹ ಇವತ್ತಲ್ಲ ನಾಳೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿತಾರೆ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಅವ್ರೆಲ್ಲರೂ ಸಹ ಸ್ಥಿರವಾಗಿದ್ದಾರೆ. 1 ತಿಂಗಳ ಕಾಲ ಪ್ರಭುಪಾದ್ರು ಹೇಳಿರೋದೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವಾಗ ಪ್ರಭುಪಾದ್ರಿಗೆ ಆಶಾದಾಯಕವಾದಂತಹ ಸ್ಥಿತಿ ಅವ್ರಿಗೆ ಬರ್ತಾ ಇದೆ. ಇವಾಗ ಇವತ್ತಿನ ಅಧ್ಯಾಯದಲ್ಲಿ ನಾವು ಕಾರ್ಯಾರಂಭ ಸೊ ಅದ್ರಲ್ಲಿ ನಾವೇನ ನೋಡಿದ್ವಿ ಅಂದ್ರೆ, ಪ್ರಭುಪಾದ್ರು ಈಗ 26th 2nd Avenue ರೋಡ್ ಅಲ್ಲಿ ಮ್ಯಾಚ್ಲೆಸ್ ಗಿಫ್ಟ್ ಶಾಪ್ ನಲ್ಲಿ ಇವಾಗ ಬೋಧನೆಯನ್ನ ಶುರು ಮಾಡಿದ್ದಾರೆ. ಮ್ಯಾಚ್ಲೆಸ್ ಗಿಫ್ಟ್ ಶಾಪ್ ಹಿಂಬದಿಯಲ್ಲಿರುವಂತಹ ಅಪಾರ್ಟ್ಮೆಂಟ್ ನ 2ನೇ ಮಹಡಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮತ್ತೆ ನಾವು ಹಿಪ್ಪಿಗಳನ್ನ ನೋಡಿ, ಇವಾಗ ಹಿಪ್ಪಿಗಳಿಗೆ ಅಂತಹ ಜನಗಳಿಗೆ ಪ್ರಭುಪಾದ್ರು ಈಗ ಪ್ರವಚನವನ್ನ ಕೊಡುವಂತಹ ಒಂದು ಯೋಜನೆಯನ್ನ ಭಗವಂತ ನಿರ್ಮಾಣ ಮಾಡಿದ್ದಾರೆ, ಕೃಷ್ಣ ನಿರ್ಮಾಣ ಮಾಡಿದ್ದಾರೆ. ಮತ್ತೆ ಮೋಟ್ ರೋಡ್ ನ 3 ಸ್ನೇಹಿತರು ಪ್ರಭುಪಾದರ ತರಗತಿಗಳಿಗೆ ಅವರು ಪ್ರತಿನಿತ್ಯ ಹಾಜರಾಗ್ತಾ ಇದ್ದಾರೆ. ಪ್ರಭುಪಾದರನ್ನ ತುಂಬಾ ಪ್ರಭಾವಿತರಾಗಿದ್ದಾರೆ. ಸೇವೆನ ಮಾಡ್ಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ. ಏನನ್ನ ಬೆಲೆಯನ್ನ ಕೊಡ್ಲಿಕ್ಕೂ ಅವರು ತೆರಲಿಕ್ಕೂ ಅವರು ಸಿದ್ಧರಾಗಿದ್ದಾರೆ. ಪ್ರಭುಪಾದರು 4ನೇ ಅಧ್ಯಾಯವನ್ನ ಅವರಿಗೆ ಬೋಧನೆ ಮಾಡ್ಬೇಕಾದ್ರೆ
ಎಷ್ಟೊಂದು ವಿಷಯಗಳನ್ನ ತಿಳಿಸಿಕೊಡ್ತಾರೆ. ಪ್ರಭುಪಾದರಿಗೆ ಗೊತ್ತಿರುತ್ತೆ ಇವರೆಲ್ಲ ಬಂದಿರೋರೆಲ್ಲರೂ ಸಹ ಕೀರ್ತನೆಗೆ ಆಕರ್ಷಿತರಾಗಿರೋದು, ಈ ತತ್ವಜ್ಞಾನ ಬೇಡ ಅಂತ. ಆದ್ರೂ ಸಹ ಇದನ್ನ ಕೇಳಿಸ್ಕೊಂಡ್ರೆ ಅವರು ಏನು ಶಾಶ್ವತವಾದ ಪರಿಣಾಮವನ್ನ ಅವರು ಪಡಿತಾರೆ ಅಂತ ಪ್ರಭುಪಾದರಿಗೆ ಗೊತ್ತಿರುತ್ತೆ. ಹೇಗಾದ್ರೂ ಇವರು ಕೃಷ್ಣ ಪ್ರಜ್ಞೆಗೆ ಬರ್ಬೇಕು ಅಂತ ಅವ್ರಿಗೆ ಅವಕಾಶವನ್ನ ಕೊಡ್ತಾ ಇದ್ದಾರೆ. ಕೃಷ್ಣ ಪ್ರಜ್ಞೆಯ ಮಹತ್ವವನ್ನ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಹಾಮಂತ್ರದ ಪಠಣವನ್ನ ಅವರು ತಿಳಿಸಿಕೊಟ್ರು. ಅದಾದ್ಮೇಲೆ ಕುಡುಕನ ಉದಾಹರಣೆ ಮೂಲಕ ಸೇವೆಯ ಮಹತ್ವನ ನಮ್ಮೆಲ್ಲರಿಗೂ ತಿಳಿಸಿಕೊಟ್ರು. ಕಳ್ಳನ ಕಥೆನ ಹೇಳಿದ್ರು. ಕಳ್ಳ ಭಕ್ತನಾದವನು ಅವನು ತನ್ನ ಅಭ್ಯಾಸವನ್ನ ಬಿಡ್ಲಿಕ್ಕೆ ಆಗೋದಿಲ್ಲ. ಹಂಗಂದ ಮಾತ್ರಕ್ಕೆ ಅವನು ಇವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿಕ್ಕೆ ಆಗೋದಿಲ್ಲ, ಶುದ್ಧ ಭಕ್ತನ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲ. ಅವ್ನಿಗೆ ಇವಾಗ ಈ ಅಭ್ಯಾಸ ಇದೆ. ಅವ್ನಾದ್ರೆ ಮುಂದೆ ಹೋಗ್ತಾ ಅವ್ನು ಇವಾಗ ಸಾಧು ಆಗ್ತಾನೆ ಅಂತ ಹೇಳ್ಬಿಟ್ಟು ನಮ್ಗೆ ಆ ಕಥೆಯ ಮೂಲಕ ತಿಳಿಸಿಕೊಟ್ರು. ಅದಾದ್ಮೇಲೆ ಯಾವುದೇ ಒಂದು ಪ್ರವಚನ ಆದ್ಮೇಲೆ ಪ್ರಶ್ನೆ ಉತ್ತರ ಸೆಷನ್ ಅಲ್ಲೇ ನಾವು ಪ್ರಶ್ನೆನ ಕೇಳ್ಬೇಕು. ಅಲ್ಲಿ ತನಕ ನಾವು ತಾಳ್ಮೆಯಿಂದ ಇರ್ಬೇಕು ಅಂತ ನಮ್ಗೆ ತಿಳಿಸಿಕೊಟ್ರು. ಅದಾದ್ಮೇಲೆ ಪ್ರಸಾದವನ್ನ ಹೇಗೆ ಸ್ವೀಕಾರ ಮಾಡ್ಬೇಕು ಅಂತ ತಿಳಿಸಿಕೊಟ್ರು. ಮತ್ತೆ ಡಾನ್ ರಫೇಲ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಅವ್ರಿಬ್ರು ಸಹ ಆ ಮ್ಯಾಚಸ್ ಗಿಫ್ಟ್ ಅಲ್ಲಿ ವಾಸ ಮಾಡ್ತಾ ಪ್ರಭುಪಾದರಿಗೆ ಹೇಗೆ ಸಹಾಯ ಮಾಡ್ತಾರೆ ಅಂತ ನಾವು ನೋಡಿದ್ವಿ. ಪ್ರಭುಪಾದ ಅವರು ಹೊಸ ಅಪಾರ್ಟ್ಮೆಂಟ್ ಅಲ್ಲಿ ಅವರು ಹೇಗೆ ಜೀವನವನ್ನ ಮಾಡ್ತಾ ಇದ್ರು. ಮತ್ತೆ ತುಂಬಾ ಮುಖ್ಯವಾದ ಘಟನೆ ಜರುಗಿರೋದು ಏನು ಅಂತಂದ್ರೆ, ಜುಲೈ 11ನೇ ತಾರೀಕು 1966ನೇ ಇಸ್ವಿಯಲ್ಲಿ ಕಾರ್ಲ್ ಇಯರ್ಜೆನ್ಸ್ ಅವ್ರ ಲಾಯರ್ ಶ್ರೀ ಗೋಲ್ಡ್ ಸ್ಮಿತ್ ಅವರ ಸಹಾಯದಿಂದ ಇಸ್ಕಾನ್ ಸಂಘವನ್ನ ರಚನೆ ಮಾಡ್ತಾರೆ. ಮತ್ತೆ ಇದಕ್ಕೆ ಅವರು ಟ್ರಸ್ಟಿಗಳನ್ನಾಗಿ ಮಾಡ್ಲಿಕ್ಕೆ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಗಂಭೀರವಾಗಿಲ್ವೋ ಅವ್ರನ್ನ ಟ್ರಸ್ಟಿಗಳನ್ನಾಗಿ ಮಾಡೋ ತರ ಆಗತ್ತೆ. ಮತ್ತೆ ಇಸ್ಕಾನ್ ನ 7 ಗುರಿಗಳನ್ನ ನಾವು ನೋಡಿದ್ವಿ. ಅದಾದ್ಮೇಲೆ ಆ ಇಸ್ಕಾನ್ ಈ ಮ್ಯಾಚ್ಲೆಸ್ ಗಿಫ್ಟ್ ಅಂಗಡಿ ಏನಿದೆ ಅದನ್ನ ದೇವಾಲಯವನ್ನಾಗಿ ಮಾರ್ಪಾಡ್ ಮಾಡ್ಬೇಕಂತ ಹೇಳ್ಬಿಟ್ಟು ಮೋಟ್ ರಸ್ತೆಯ ಈ 3 ಸ್ನೇಹಿತರು ಅವರು ಅದನ್ನ ಮಾರ್ಪಾಡ್ ಮಾಡ್ತಾರೆ. ಪ್ರಭುಪಾದರು ಇವರ ಕಾರ್ಯವನ್ನ ತುಂಬಾ ಶ್ಲಾಘಿಸ್ತಾರೆ ಅವರು. ಅದಾದ್ಮೇಲೆ ಹಾವಾರ್ಡ್, ಕೀತ್ ಮತ್ತೆ ವೈಲಿ ಅವರೆಲ್ಲರೂ ಸಹ ಪ್ರಭುಪಾದರಿಗೆ ಅಡಿಗೆ ಕೆಲಸದಲ್ಲಿ ಟೈಪ್ ಮಾಡ್ಲಿಕ್ಕೆ ಮತ್ತೆ ಟಿಪ್ಪಣಿಯನ್ನ ಬರೀಲಿಕ್ಕೆ ಅವರು ಸಹಾಯ ಮಾಡ್ತಾರೆ. ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ, ಶಿಲ ಪ್ರಭುಪಾದ ಲೀಲಾಮೃತ ಕಿ ಜೈ, ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಜೈ, ವಾಂಚ ಕಲ್ಪತೃಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿರೋದಕ್ಕೆ. ಹರೇ ಕೃಷ್ಣ. ಧನ್ಯವಾದಗಳು ಹರೇ ಕೃಷ್ಣ ಹರೇ ಮಾತಾಜಿ, ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸಾರಿ ತುಂಬಾ ಲೇಟ್ ಆಗೋಯ್ತು. ಹರೇ ಕೃಷ್ಣ. ಧನ್ಯವಾದಗಳು. ಮಾತಾಜಿ. ತುಂಬಾ ಒಳ್ಳೇದು ಮಾತಾಜಿ ಕ್ಲಾಸ್. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶೀಲ ಪ್ರಭುಪಾದ್ ಕಿ ಜೈ. ಆಲ್ ಗ್ಲೋರಿ ಟು ಶೀಲ ಪ್ರಭುಪಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಚಿತ್ರಾ ಮಾತಾಜಿ ನೀವ್ ಬಂದಿದ್ದೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೌದು ಮಾತಾಜಿ. ಹರಿ ಬೋಲ್ ಮಾತಾಜಿ. ಚೆನ್ನಾಗಿದ್ರ ಮಾತಾಜಿ? ಹರೇ ತುಂಬಾ ಕೃಷ್ಣ. ಚೆನ್ನಾಗಿತ್ತು. ಎಷ್ಟೊಂದ್ ದಿನ ಆದ್ಮೇಲೆ ತುಂಬಾ ಚೆನ್ನಾಗಿತ್ತು ಇವತ್ತು. ಹರೇ ಹರೇ ಕೃಷ್ಣ ಮಾತಾಜಿ. ಸುಶೀಲ ಪ್ರಭು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ನಾನು ಇವತ್ತಿನ ತರಗತಿನ ಎಂಡ್ ಮಾಡ್ತೀನಿ. ಹರೇ ಕೃಷ್ಣ. ಧನ್ಯವಾದ.